ಮಾಡಿದ್ರೆ ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಅವ್ನು ಪರ್ಸನಲ್ ಟ್ರೈನಿಂಗ್ ತಗೊಂಡ್ರೆ ಮಾತ್ರ ಕರೆಕ್ಟ್ ಮಾಡಬೇಕು. ಈ ತರ ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಅವಾಗ ಕಾಂಪಿಟೇಟರ್ಸ್ ಬಂದು ನಮ್ಮ ತಿಕ್ಕಕ್ಕೆ ಇಡ್ತಾರೆ ಜಿಮ್ಗಳು. ಅಂತ ಟೈಮಲ್ಲಿ ಸ್ಟ್ರೆಸ್ ಆಗುತ್ತೆ. ಏನಪ್ಪ ಇದು ನಾವು ಲೋನ್ ಮಾಡಿ ಅಡ ಮಾಡಿ ಚಿನ್ನ ಇಟ್ಟು ಕಷ್ಟ ಬಿದ್ದು ಮಾಡ್ತಾ ಇರುವಾಗ ಯಾರೋ ಬಂದ್ಬಿಟ್ಟು ಬೇಕಂದ್ಬಿಟ್ಟು ನೀನ್ ತಿನ್ನೋ ಅನ್ನೋದಲ್ಲಿ ಮಣ್ಣು ಹಾಕುವಾಗ ಇಟ್ ಹರ್ಟ್ಸ್ ಫಾರ್ ಲಾಟ್. ಇದು ಟ್ರೈನರ್ಸ್ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಫೀಮೇಲ್ ಕ್ಲೈಂಟ್ಸ್ ದೆನ್ ಮೇಲ್ ಕ್ಲೈಂಟ್ಸ್. ಕಲ್ಚರ್ಡ್ ಇಲ್ದಿರೋರಿಗೆ ಪ್ರಾಪರ್ ಆಗಿ ಇದಿಲ್ದಿರೋರಿಗೆ ನಾವು ತಗೊಂಬಂದು ಇಕ್ಕವಾಗ ಅವ್ರು ಡಿಫಾಲ್ಟ್ ಆಗಿ ಅಫೇರ್ ಸಿಕ್ಕೊಳೋದು, ಟಾಕ್ಸಿಕ್ ಅಫೇರ್ ಸಿಕ್ಕೊಳೋದು, ಮ್ಯಾರೇಜ್ ಆಗಿರೋರ ಜೊತೆ ಅಫೇರ್ ಇಕ್ಕೊಳೋದು, ಮತ್ತೆ ಹುಡುಗಿರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಇದು ಒಂಥರ ಬ್ಲಾಕ್ ಮಾರ್ಕ್ ತರ ಫಿಟ್ನೆಸ್ ಇಂಡಸ್ಟ್ರಿಗೆ. ತರ ಸುಭಾಷ್ ತರ ಬಾಡಿ ಟೈಪ್ ಅವರು ಅವ್ರು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಮಸಲ್ ಲಾಸ್ ಆಗುತ್ತೆ ಅವ್ರಿಗೆ. ನಮ್ಮ ತರ ಇರೋರಿಗೆಲ್ಲಾನು ಲೈಕ್ BMR ಲೋ ಇರೋದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ವೆಯ್ಟ್ ಟ್ರೈನಿಂಗ್ ಮಾಡಿ ಕ್ಯಾಲರಿ ಡಿಫಿಸಿಟ್ ಇಲ್ಲ ಅಂದ್ರೆ ವಿಲ್ ಬ್ಲೋ. ಈ ಚಪ್ಪರ್ ನನ್ನ ಮಕ್ಕಳು ಎಲ್ಲ ಸುಮ್ಮನೆ ಇರ್ತಾರಲ್ಲ, ಕೆಲಸ ಇಲ್ದಿರ ಅಂತ ನನ್ನ ಮಕ್ಕಳೇ ಕಮೆಂಟ್ ಮಾಡೋದು. ಪರ್ಸನಲ್ ಟ್ರೈನರ್ನ ಯಾವತ್ತೂ ಕೈಯಲ್ಲಿ ರಿಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಹಾಯ್ ಗೈಸ್, ನಾನು ಇವತ್ತು ಯಾರ ಜೊತೆ ಇದ್ದೀವಿ ಅಂದರೆ ಒನ್ ಆಫ್ ದ ಫಸ್ಟ್ ಕನ್ನಡ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಮಿಸ್ಟರ್ ರಾಕಿ ರಾಜ್ಮನಿ AKA ರಾಕಿ ಬೀಸ್ಟ್. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ತುಂಬ ಖುಷಿ ಆಯ್ತು ಬ್ರೋ ನಿಮ್ಮ ಒಂದು ಪಾಡ್ಕಾಸ್ಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ ಟು ಆನ್ಸರ್ ಆಲ್ ಯುವರ್ ಕ್ವಶನ್ಸ್. ಅದೇ ನಾನು ನಿಮ್ಮ ಕಂಟೆಂಟ್ ಮುಂಚಿಂದನೇ ಫಾಲೋ ಮಾಡ್ಕೊಂಡು ಬಂದೀನಿ. ನಾನು ಅಂತಾನೆ ಅಲ್ಲ, ನಮ್ಮ ಅಪ್ಪ ಅಮ್ಮಂಗೂ ನಿಮ್ಮ ಕಂಟೆಂಟ್ ಕಳಿಸ್ತಾ ಇರ್ತೀನಿ. ನೋಡಿ, ಲೈಕ್ ಯು ಮೇಕ್ ಕಾಂಟೆಂಟ್ ಫಾರ್ ಓಲ್ಡ್ ಏಜ್ ಪೀಪಲ್ ಆಲ್ಸೋ. ಹೇಗೆ ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಬೋದು, ಹೇಗೆ ಆಮೇಲೆ ಯಂಗ್ಸ್ಟರ್ಸ್ಗೂ ಮಾಡ್ತೀರಾ. ಸೊ ತುಂಬ ಖುಷಿ ನಿಮ್ಮನ್ನ ಈ ಪಾಡ್ಕಾಸ್ಟಲ್ಲಿ ನಾನು ಕರೆದಿರೋದಕ್ಕೆ. ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಈ ಫಿಟ್ನೆಸ್ ಇಂಡಸ್ಟ್ರಿಲಿ ಅಂತ ಕೇಳಬೇಕು ಅಂತ. ಐ ಆಮ್ ನಾಟ್ ಫುಲ್ ಟೈಮ್ ಇಂಟು ನಾನು ಈ ಟ್ರೈನರು ಇಲ್ಲ ಫುಲ್ ಟೈಮ್ ಬಾಡಿ ಬಿಲ್ಡರ್ ಇಲ್ಲ. ಸೊ ಪ್ರೊಫೆಷನಲಿ ನಾನು ಇಂಜಿನಿಯರ್, BE ಮುಗಿಸ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಕಾಲೇಜ್ ಟೈಮ್ಸಲ್ಲಿ, ಸ್ಕೂಲ್ ಟೈಮ್ಸಲ್ಲಿ ನಾನು ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗು, ಈ ಕಾಂಪಿಟೇಷನ್, ಸ್ಟೇಟ್ ಲೆವೆಲ್ಲು, ಟೈಸ್, ಈ ಥರ ಕಾಂಪಿಟೇಷನ್ ಅಟೆಂಡ್ ಮಾಡ್ತಿದ್ದೆ. ಅದ್ರ ಮುಖಾಂತರ ಏನಾಯಿತು, ಆ ಪ್ಯಾಷನ್ ಬಂತು, ಬಾಡಿ ಬಿಲ್ಡಿಂಗ್ ಮೇಲೆ ಒಂದು ಪ್ಯಾಷನ್ ಬಂದಿತ್ತು. ಸೊ ಓವರ್ ಪೀರಿಯಡ್ ಆಫ್ ಟೈಮ್ ಎಜುಕೇಷನ್ ಎಲ್ಲ ಮುಗಿದ್ಬಿಟ್ಟು ಬೆಂಗಳೂರು ಬಂದ್ವಿ ಕೆಲಸ ಹುಡುಗಬೇಕು ಅಂತ. ಸೊ ನೋ ವೇರ್ ವಿ ಹ್ಯಾಸ್ ಬಿನ್ ಪ್ಲೇಸ್ಡ್. ಕಮ್ಯುನಿಕೇಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಆವಾಗ ನಮಗೆ ಫಸ್ಟಿಂದನೂ ಸಮಥಿಂಗ್ ಇದರಲ್ಲಿ ಹೋಗ್ಬೇಕಂತ ಇತ್ತು. ಫೈನಲಿ ಒಂದು HPL ಕೆಲಸ ಸಿಕ್ಕಾದಮೇಲೆ ಫ್ಯೂ ಮಂತ್ಸ್ ಆದಮೇಲೆ ನಾನು ಏನು ಮಾಡಿದೆ ಅಂದರೆ ಕ್ವಿಟ್ ಮಾಡಿಬಿಟ್ಟು ಇದೇ ಸಜ್ಜಾಪುರ ರೋಡಲ್ಲಿ ಸ್ನ್ಯಾಪ್ ಫಿಟ್ನೆಸ್ ಹೈರಿಂಗ್ ಅಂತ ಹಾಕಿದ್ರು. ಅಲ್ಲಿ ಟ್ರೈನರಾಗಿ 10,000 ಜಾಯಿನ್ ಮಾಡಿ ಅಲ್ಲಿಂದ ಗೋಲ್ಡ್ ಜಿಮ್ಮಿಂದ ಬೆಂಗಳೂರಲ್ಲೂ ಎಲ್ಲ ಟಾಪ್ ಲಕ್ಸುರಿ ಜಿಮ್ಮಲ್ಲಿ ಫಿಟ್ನೆಸ್ ಮ್ಯಾನೇಜರ್ ಆಗಿ ಕ್ಲಸ್ಟರ್ ಮ್ಯಾನೇಜರ್ಗೆ ವರ್ಕ್ ಮಾಡಿ, ಅದಾದಮೇಲೆ ನಂದು ಫ್ರೀಲ್ಯಾನ್ಸಿಂಗ್ ಅಂತ ಓನಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ರಾಕ್ಸ್ ಫಿಟ್ನೆಸ್ ಅಂತ ಬಂದಿದ್ದು. ಸೊ ಇದೇನೆಂದರೆ ಓನ್ಲಿ ಬಾಡಿ ಬಿಲ್ಡಿಂಗ್ ಮಾತ್ರ ಅಲ್ಲ, ಬಾಡಿ ಬಿಲ್ಡಿಂಗ್ ಜೊತೆ ಬಂದು ಎಜುಕೇಷನ್ ಮಾಡಬೇಕು ಅನ್ನೋದು ನನಗೆ ಆ 2015-16 ಟೈಮಲ್ಲಿನೇ ನಾನು ತಲೆಗೆ ಹಾಕ್ಕೊಂಡಿದ್ದೆ. ಎಕ್ಸಾಂಪಲ್, ಇವಾಗ ಒಂದು ಜಿಮ್ಮಲ್ಲಿ ನಾನು ಎಷ್ಟೇ ಚೆನ್ನಾಗಿ ಫಿಸಿಕ್ ಇದ್ರೇನು ಆ ಟೈಮಲ್ಲಿ, ಟಾಕಿಂಗ್ ಅಬೌಟ್ 1650ಸಲ್ಲಿ, ಎಷ್ಟೇ ನನಗೆ ನಾಲೆಜ್ ಇದ್ರೇನು, ಎಷ್ಟೇ ನನಗೆ ಬಾಡಿ ಬಿಲ್ಡಿಂಗ್ ಪ್ರಾಕ್ಟಿಕಲಾಗಿ ಗೊತ್ತಿದ್ರೇನು, ನನ್ನ ಹತ್ರ ಸರ್ಟಿಫಿಕೇಷನ್ಸು ನನಗೆ ಬಂದುಬಿಟ್ಟು ಪ್ರಾಕ್ಟಿಕಲ್ ನಾಲೆಜ್ ಒಂದು 60 ಇಯರ್ಸ್ ಹೆಂಗೆ ಟ್ರೈನ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಅವಾಗ ಬೆಲೆ ಇಲ್ಲ. ಸೊ ಒಂದು ಜಿಮ್ಮಲ್ಲಿ ಸೇರ್ಕೊಂಡೆ, ಗೋಲ್ಡ್ ಜಿಮ್ಮಲ್ಲಿ. ಅಲ್ಲಿ ನಾನು ಪರ್ಸನಲ್ ಟ್ರೈನರ್ ಆಗಬೇಕು ಅಂದರೆ ಸರ್ಟಿಫಿಕೇಟ್ ಮಾಡಬೇಕಂದ್ರು. ಏನು ಸರ್ಟಿಫಿಕೇಟ್ ಅನ್ನೋವಾಗ ACE ಅಂತ ಇತ್ತು, ಅಮೇರಿಕನ್ ಕೌನ್ಸಿಲ್ ಆನ್ ಎಕ್ಸಸೈಸ್ ಅಂತ. ಅದು ವರ್ಲ್ಡಲ್ಲಿನೇ ಟಾಪ್ 3 ನಂಬರ್ 1 ಸರ್ಟಿಫಿಕೇಟ್. ಅವಾಗ ಅದರಲ್ಲಿ ಆ ಸರ್ಟಿಫಿಕೇಟ್ನ ಅಲ್ಲಿರೋ ನನ್ನ ಕೊಲೀಗ್ಸ್ ಎಲ್ಲನೂ ಒಂದು 6-7 ಇಯರ್ಸನ್ನು ಓದ್ತಾಯಿದ್ರು, ಒಬ್ಬರು ಪಾಸ್ ಆಗಿಲ್ಲ. ನಾನು ಅದನ್ನು ಚಾಲೆಂಜಾಗಿ ತೊಗೊಂಡ್ಮೇಲೆ ಕ್ಲೀನಾಗಿ ಎಕ್ಸಾಮ್ ಎಲ್ಲ ಬರೆದು ಏಷ್ಯಾ ಸ್ಪೆಸಿಫಿಕಲ್ಲೇ ಟಾಪ್ ರ್ಯಾಂಕರಾಗಿ ಬಂದೆ ACEಲ್ಲಿ. ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಮ್ಯಾನೇಜರ್ ತೋರಿಸ್ತಾ ಇದ್ದೀನಿ. ಅವರು ರಿಯಲಾಗಿ ನಂಬರ್ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ, ಇದು ನಂಬಕ್ಕಾಗ್ತಲ್ಲ ಅವ್ರಿಗೆ, ಆ ಥರ ಶಾಕು. ಸೊ ಆ ಥರ ಲೈಫಲ್ಲಿ ಎಲ್ಲನೂ ಒಂದು ಚಾಲೆಂಜಾಗಿ ತೊಗೊಂಡು ಮಾಡಿರೋದು ಜೀವನ. ನಾನು ಈ ಲೆವೆಲ್ಗೆ ಬರಬೇಕು ಅಂದರೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಪ್ರಾಕ್ಟಿಕಲು ಬೇಕು, ಥಿಯರಿಟಿಕಲ್ ಬೇಕು, ಎರಡೂ ಇದ್ರೇ ಒಂದು ಟ್ರೈನರ್ಗೆ ಒಂದು ಬೆಲೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ಜೀವ ಇಷ್ಟು ಲೆವೆಲ್ಗೆ. ಈ ಜಿಮ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ನಾನು ಹೇಳ್ದೆ ಅಲ್ಲ. ಸೊ ನಾನು ಒಂದು ಬೇಸಿಕ್ಕು ಏನಂದರೆ ಈವ್ನಿಂಗ್ ಟೈಮ್ಸಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ಈ ಬೌನ್ಸರು, ಸೆಕ್ಯೂರಿಟಿ ಗಾರ್ಡು, ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮನೇಲಿ ಯಾರ ಹತ್ರ ಆದರೂ ಹೋಗ್ಬಿಟ್ಟು ನಾನು ಟ್ರೈನರ್ ಅಂದರೆ ಯಾರೂ ಅವಾಗೆಲ್ಲ ಅದ್ರಿಗೆ ಬೆಲೆ ಇಲ್ಲ, ಇವಾಗಿರೋ ಅವೇರ್ನೆಸ್ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೆ, ಮನೇಲಿ ಕಂಪನ್ಸೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು IT ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು 12,000 ಸಿಗ್ತಾಯಿತ್ತು. ಇಲ್ಲೊಂದು ಬೌನ್ಸರ್ ಕೆಲಸ ಮಾಡಿ ಸೆಕ್ಯೂರಿಟಿ ಆಗಿದ್ದರೆ ಒಂದು 8,000 ಸಿಗ್ತಾಯಿತ್ತು. ಅದನ್ನು ಮ್ಯಾನೇಜ್ ಮಾಡಿ ಮನೆಗೆ ಕಳಿಸ್ತಾ ಇದ್ದೆ ನಾನು. ಸೊ ಹಂಗಿರುವಾಗ ಒಂದೊಂದು ಸ್ಟೇಜಿಂದ ಬಂದಮೇಲೆ ನನಗೇನಾಯ್ತು ಅಂದರೆ ಜಿಮ್ಮಲ್ಲಿ ಇವಾಗ ಎಲ್ಲೇ ಹೋದ್ರೂ ಒಂದು ನಾರ್ಮಲ್ ಕಮರ್ಷಿಯಲ್ ಜಿಮ್ಮಲ್ಲಿ, ಗೋಲ್ಡ್ ಜಿಮ್, ಈ ಥರ ದೊಡ್ಡ ಜಿಮ್ಗಳಲ್ಲಿ ನೋ ಒನ್ ವಿಲ್ ಟೀಚ್ ಯು ಎನಿಥಿಂಗ್. ಯಾಕಂದರೆ ಅಲ್ಲಿ ಪರ್ಸನಲ್ ಟ್ರೈನಿಂಗೇ ತುಂಬ ಇಂಪಾರ್ಟೆಂಟು. ಜನರಲ್ ಟ್ರೈನಿಂಗ್ ಅಂದರೆ ಮೂಸರನ್ನಲ್ಲ. ನಮ್ಮ ಮ್ಯಾನೇಜರ್ ಒಬ್ಬ ಹುಡುಗ ತಪ್ಪು ಮಾಡ್ತಾ ಇದ್ದಾನೆ ಅಂದರೆ ಹೋಗಿ ಕರೆಕ್ಟ್ ಮಾಡಿದ್ರೆ ತಪ್ಪು ಮಾಡಿದ್ರೆ ಕರೆಕ್ಟ್ ಮಾಡಬಾರ್ದು, ಯಾಕಂದರೆ ಅವ್ನು ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ಮಾತ್ರ ಕರೆಕ್ಟ್ ಮಾಡಬೇಕು. ಈ ಥರ ಸ್ಟ್ರಿಕ್ಟ್ ರೂಲ್ಸ್ ಇತ್ತು ಅವಾಗ.
ಅದಕ್ಕೆ ಅದರಿಂದ ಆಚೆ ಬಂದ್ಬಿಟ್ಟು ನಾನು ನಮ್ಮದೇ ಓನ್ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಒಂದು ಹ್ಯುಮ್ಯಾನಿಟಿಯಾಗಿ ನಾನೊಂದು ಮಿಡ್ಲ್ ಕ್ಲಾಸ್ ಹುಡುಗ, ನನ್ನ ಹತ್ರ ಶೂಸ್ಗೂ ದುಡ್ಡಿರಲಿಲ್ಲ. ನನ್ನ ಫ್ರೆಂಡು ಯೂಸ್ ಮಾಡಿರೋ ಶೂಸ್ನ ತೊಗೊಂಡ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಇವಾಗಲೂ ಇದ್ದಾನೆ ಮಧು ಅಂತ. ಆ ಥರ ಲೆವೆಲಿಂದ ನಾನು ಬಂದಿರೋದು. ಜಿಮ್ ಶಟ್ರ್ ಎತ್ತಿದ್ರೆ ಫ್ರೀ ಮೆಂಬರ್ಶಿಪ್ ಕೊಡ್ತಾರೆ ಅಂತ ನಾನು ಇದ್ದವನು. ಹಂಗೆ ಬಂದಿರೋದ್ರಿಂದ ಯಾರಾದರೂ ಕಸದಲ್ಲಿ ದೊಡ್ಡ ನೇಮ್ ಬೋರ್ಡ್ ನೋಡ್ಬಿಟ್ಟು ಒಳಗಡೆ ಬರೋರಿಗೆ ನಾವು ಪ್ರಾಪರಾಗಿ ಸರ್ವಿಸ್ ಪ್ರೊವೈಡ್ ಮಾಡಲ್ಲ ಅಂದರೆ ಈ ಟ್ರೈನರ್ ಕೆಲಸ ಇದ್ದು ಏನು ಯೂಸು? ಅದಕ್ಕೆ ಅಲ್ಲಿಂದ ಆಚೆ ಬಂದು ಎಥಿಕ್ಸಾಗಿ ಸರ್ವ್ ಮಾಡಬೇಕು. ಒಬ್ಬ ದುಡ್ಡು ಪೇ ಮಾಡ್ತಾನೆ ಇಲ್ವೋ, ನೀನು ಕಲ್ತಿರೋ ವಿದ್ಯಾನ ಅವ್ನಿಗೆ ಹೇಳ್ಕೊಡೋದಕ್ಕೆ ನಿನ್ನ ನಾಲೆಜ್ ಡೆವಲಪ್ ಆಗುತ್ತೆ, ನಿನ್ನ ಹೆಸರು ಫೇಮಸ್ ಆಗುತ್ತೆ. ದುಡ್ಡೇ ಎಲ್ಲ ಇಲ್ಲ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡ್ಮೇಲೆ ಈ ರಾಕ್ಸ್ ಫಿಟ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡಿದೆ ಜೀವ. ನಿಮ್ಮ ಜಿಮ್ಮಿಗೆ ಬಂದಾಗ ನಾನು ಫಸ್ಟ್ ನೋಡಿದ್ದೆ ಕೆಳಗಡೆ ಒಂದು ಫ್ಲೋರ್ ಬರೀ ಅಪ್ಪರ್ ಬಾಡಿ, ಮೇಲ್ಗಡೆ ಒಂದು ಫ್ಲೋರ್ ಬರೀ ಲೋವರ್ ಬಾಡಿ ಅಂತ. ಐ ಥಿಂಕ್ ಆ ಥರ ಬೇರೆ ಜಿಮ್ಗೆ ಹೋಗ್ಬಿಟ್ಟು ನೋಡಿಕೊಂಡು ನೀವು ಬಂದು ಇಲ್ಲಿ ಚೇಂಜ್ ಮಾಡಿದ್ದೆ. ಜೀವ ಏನಂದರೆ ಫಸ್ಟ್ ಜಿಮ್ಮು ನಾನು ಹೇಳ್ದಲ್ಲ, ಬೆಂಗಳೂರಲ್ಲಿ ಎಲ್ಲ ಪ್ರೀಮಿಯಂ ಜಿಮ್ಸಲ್ಲಿ ಇಫ್ ಯು ಟೇಕ್ ಎಸ್ ಎಲ್ಲ ಗೋಲ್ಡ್ ಜಿಮ್ ರಿಚ್ಮಂಡ್ ರೋಡು, ಗೋಲ್ಡ್ ಜಿಮ್ ಜೆ ಪಿ ನಗರು, ಯಾವ ಜಿಮ್ ಐತೆ ಎಲ್ಲ ಜಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ. ಇದಾದಮೇಲೆ ಏನಾಯ್ತು ಅಂದರೆ ನಾನು ಫ್ರೀಲ್ಯಾನ್ಸಿಂಗ್ ಅಂತ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಹೊಸೂರು ಅಂದರೆ ನಮ್ಮ ನೇಟಿವ್ ಹೊಸೂರು ಇತ್ತು ಆ ಟೈಮಲ್ಲಿ. ಹೊಸೂರಿಂದನೂ ಜನಗಳೆಲ್ಲ ಇಲ್ಲಿ ಬರ್ತಾಯಿದ್ರು. ನನ್ನ ನೇಮ್ ಯೂಸ್ ಮಾಡ್ಕೊಂಡು ಅಲ್ಲೆಲ್ಲ ಸಪ್ಲಿಮೆಂಟ್ಸ್ ಎಲ್ಲಿ ಮಾಡೋದು ಇದೆಲ್ಲ ಇತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಹೊಸೂರಲ್ಲಿ ಒಂದು ಜಿಮ್ ಮಾಡೋಣ ಅಂತ ನಮ್ಮಪ್ಪ ಅಮ್ಮ ನಮ್ಮ ಫ್ಯಾಮ್ಲಿಯವರೇ ಕಷ್ಟ ಬಿದ್ದು ಮೇಲ್ಗಡೆ ಒಂದು ಸ್ಟ್ರಕ್ಚರ್ ಮಾಡಿ ಒಂದು ಜಿಮ್ ಮಾಡಿಕೊಟ್ರು. ಅದೂ 2 ಫ್ಲೋರು. ಫಾರ್ ಎಕ್ಸಾಂಪಲ್ 8 years ಬಿಫೋರು ಒಂದು ಮಿಷಿನ್ಸ್ಗೆ ಬಂದುಬಿಟ್ಟು 40 lakhs ಖರ್ಚು ಮಾಡಿ ಮಿಷಿನ್ಸ್ ಹಾಕಿದವ್ರು ಹಿಸ್ಟ್ರಿಯಲ್ಲೇ ಇಲ್ಲ. ಎಲ್ಲ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಆಗ್ತಾಯಿದ್ದಿದ್ದು ಆ ಕಾಲದಲ್ಲಿ. ನಾನು 40 lakhs ಖರ್ಚು ಮಾಡಿ ಆವಾಗಲೇ ಇಂಪೋರ್ಟ್ ಮಿಷಿನ್ಸ್ ಹಾಕಿ ಇವಾಗ ಗಂಟ ನನ್ನ ಜಿಮ್ಮಲ್ಲಿ ಹೋಗಿ ನೋಡಿದ್ರೆ ಹೊಸದಾಗಿರುತ್ತೆ ಮಿಷಿನು, 100 kg ಸ್ಟ್ಯಾಕು ಆವಾಗಲೇ. ಆ ಥರ ಪ್ಯಾಷನಾಗಿ ಮಾಡಿರೋದು. ಮತ್ತು ಅಲ್ಲಿ ನನ್ನ ಮಗ ಬರ್ತಾನೆ, ನನ್ನ ಮಗ ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದು ಅಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡೋಕ್ಕೆ ಹೋಗ್ತಾನೆ ಆ ಚಳಿಯಲ್ಲಿ ಅಂತ ನಮ್ಮ ಅಪ್ಪ ನಮ್ಮ ಇಲ್ಲಿ ಬಂದರೆ ಒಂದು ಜಾಗದಲ್ಲಿ ಅವ್ನಿಗೊಂದು ಶೆಲ್ಟರ್ ಹಾಕಿ ಕೊಡಬೇಕಂತ ಮಾಡಿರೋದು. ಸೊ ತುಂಬ ಎಮೋಷ್ನಲ್ ಆಗಿ ಆ ಜಿಮ್ಮು. ಸೊ ಆ ಜಿಮ್ಮಿಗೆ ಹೋದ್ಮೇಲೆ ನಾನು 1.5 ವರ್ಷ ಯಾರಿಗೂ ₹1 PT ಚಾರ್ಜ್ ಮಾಡಿದ್ರೆ ನಾನು ಟ್ರೈನ್ ಮಾಡಿದ್ದೀನಿ ಜೀವ. ಹೆಂಗೆ ಅಂದರೆ 1500 rupees ಪೇ ಮಾಡ್ಕೊತೀವಿ ಅಂದ್ಕೊಳ್ಳಿ. ಅದರಲ್ಲಿನೇ ಅವ್ರಿಗೆ ಡಯಟ್ ಪ್ಲ್ಯಾನು ಕಸ್ಟಮೈಸ್ಡು, ಕ್ಯಾಲರೀಸ್ ಕೌಂಟ್ ಮಾಡಿ, ಅಸೆಸ್ಮೆಂಟು, ಇನ್-ಬಾಡಿ ಟೆಸ್ಟು, ಅದ್ರ ಜೊತೆ ಜನರಲ್ ಟ್ರೈನಿಂಗು ಪ್ಲಸ್ ಗ್ರೂಪ್ ಕ್ಲಾಸು. ಒಂದಿನಕ್ಕೆ 6 ಬ್ಯಾಚಸ್ ತೊಗೊತಾ ಇದ್ದೆ. 6 ಬ್ಯಾಚಸ್ಸು ನಾನೇ ತೊಗೊತಾ ಇದ್ದೆ. ಸೊ ಅಲ್ಲಿ ಒಂದು 1800+ ಟ್ರಾನ್ಸ್ಫಾರ್ಮೇಷನ್ಸ್ ನಾನು ಮಾಡಿದೆ ಆ 1.5 year. ಅದರಲ್ಲಿ ಎಷ್ಟೊಂದು ಜನ ಕೊಟ್ಟಿಲ್ಲ ಫೋಟೋಸ್ ಎಲ್ಲನೂ, ಬಟ್ ಅಷ್ಟೊಂದು ಜನಕ್ಕೆ ನಾನು ಮಾಡಿದೆ. ಯಾಕಂದರೆ ಸಮಥಿಂಗ್ ನಾನು ಬಂದಿದ್ದೀನಿ ಇವಾಗ ಇಷ್ಟು ದಿನ ನಾನು ಒಬ್ಬೊಬ್ಬರನ್ನ ಟ್ರೈನ್ ಮಾಡ್ತಾಯಿದ್ದೆ. ಇಲ್ಲೇನಂದರೆ ಅವೇರ್ನೆಸ್ಸೇ ಇಲ್ಲ. ಇವಾಗ ನೀನು ಚಿಕ್ಕ ಹುಡುಗನಿಗೆ ಅದ್ರ ಬಗ್ಗೆ ಏನಂದರೆ ಗೊತ್ತಿಲ್ಲ ಅಂದರೆ ಅವ್ನಿಗೆ ಹೇಳ್ಕೊಟ್ಟು ಅವ್ನಿಗೆ ಒಂದೊಂದು ನೀನು ಟೀಚ್ ಮಾಡೋವಾಗ ಅವ್ನು ಕಲಿತು ಅದರಲ್ಲಿ ಎಕ್ಸ್ಪರ್ಟ್ ಆಗೋವಾಗ ಖುಷಿ ಒಂದು ಇರುತ್ತಲ್ಲ, ಆ ಥರ ಸ್ಯಾಟಿಸ್ಫ್ಯಾಕ್ಷನು ಜನ ರಿಸಲ್ಟ್ಸ್ ನೋಡಿದಾಗ ನನಗೆ ಫೀಲ್ ಆಗ್ತಾಯಿತ್ತು. ಅದಕ್ಕೆ PCOD ವಾಸಿ ಮಾಡಿದ್ದೀವಿ, IVF ಟ್ರೀಟ್ಮೆಂಟ್ 7-8 ಫೇಲ್ ಆಗಿರೋರಿಗೆ ಕನ್ಸೀವ್ ಆಗಿದ್ದಾರೆ ನಮ್ಮ ಹತ್ರ ಬಂದು, ಡಯಾಬಿಟಿಸ್ ರಿವರ್ಸ್ ಮಾಡಿದ್ದೀವಿ, ಬ್ಲಡ್ ಪ್ರೆಷರ್ ಇದು ಮಾಡಿದ್ದೀವಿ. ಈ ಥರ ಎಲ್ಲ ಮಿರಾಕಲ್ಸೆ. ಸೊ ಆ ಥರ ತುಂಬ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಿದ್ದೀವಿ. ಹೊಸೂರು ಆದಮೇಲೆ ಸಜ್ಜಾಪುರ. ಇಲ್ಲಿ ಬಂದು 2 ಫ್ಲೋರ್. ಏನಂದರೆ ಐ ಆಲ್ವೇಸ್ ವಾಂಟ್ ಟು ಬಿಗ್. ನಾನು ಒಂದು 3000 ಇಲ್ಲಾಂದರೆ 2000 ಸ್ಕ್ವೇರ್ ಫೀಟ್ ಜಿಮ್ ಮಾಡಬೇಕಂದ್ರೆ ನಾನು ವರ್ಷಕ್ಕೆ 10 ಓಪನ್ ಮಾಡ್ಬೋದು. ನಂದೇನೆಂದರೆ ಒಂದೇ ಇದ್ರೂ ಕ್ವಾಲಿಟಿಯಾಗಿರ್ಬೋದು. ವಾಲ್ಯೂಮ್ ಇಂಪಾರ್ಟೆಂಟ್ ಇಲ್ಲ ನಮಗೆ, ಕ್ವಾಲಿಟಿ ಮ್ಯಾಟರ್ಸ್. ಒಳ್ಳೆ ಮಿಷಿನ್ಸ್ ಆಗಬೇಕು, ಒಳ್ಳೆ ಟ್ರೈನಿಂಗ್ ಇರಬೇಕು, ಅದೇ ಥರ ಫೆಸಿಲಿಟಿ ಕರೆಕ್ಟಾಗಿರಬೇಕು. ಅದಕ್ಕೆ ಈ ಥರ 2 ಮಾಡ್ಕೊಂಡಿದ್ದು. ಈ ಜಿಮ್ಮು 3 years ಓಲ್ಡ್ ಜಿಮ್ಮು. ಈ ಲೈಟ್ಸ್ ಏನು ನೋಡ್ತಾ ಇದ್ರು ಹನಿಕಾಂಬ್ ಲೈಟ್ಸು, ಇವೆಲ್ಲನೂ ಈ ಸೌತಲ್ಲಿ, ಇಂಡಿಯಾದಲ್ಲಿ ಸೌತಲ್ಲಿ ಫಸ್ಟ್ ಟೈಮ್ ಜಿಮ್ಗೆ ಹಾಕಿರೋದು. ಈ ಎಂಟೈರ್ 2000 ಸ್ಕ್ವೇರ್ ಫೀಟ್ ಸ್ಟ್ರೆಚ್ಚು ಡೆಲ್ಲಿಯಿಂದ ಕರ್ಕೊಂಬಂದು ಫ್ಯಾಬ್ರಿಕೇಟ್ ಮಾಡಿ ಹಾಕ್ಸಿರೋದು. ಅಂದರೆ ಎಷ್ಟು ಅಂದರೆ ಈ ಚಿಕ್ಕ ಚಿಕ್ಕ ವಿಷಯಕ್ಕೂ ಯಾಕೆ ನಾವು ಇಷ್ಟು ಫೋಕಸ್ ಮಾಡ್ತೀವಿ ಅಂದರೆ ದಿಸ್ ಇಸ್ ಮೈ ಪ್ಯಾಷನ್, ದಿಸ್ ಇಸ್ ಮೈ ಬ್ಲಡ್ ಆ್ಯಂಡ್ ಬಟರ್. ನೀವು ವೀಡಿಯೋಸ್ ನೋಡಿರ್ಬೋದು, ಇದೆಲ್ಲ ಕೂತ್ಕೊಂಡು ನಾನು ವೆಲ್ಡಿಂಗ್ ಮಾಡಿರ್ತೀನಿ, ಪೇಂಟ್ ಮಾಡ್ತಾ ಇರ್ತೀನಿ. ಹಗಲು ರಾತ್ರಿ ನಾನು ನನ್ನ ವೈಫ್ ಆ ಥರ ಕಷ್ಟ ಬೀಳ್ತೀವಿ. ಯಾಕಂದರೆ ದಿಸ್ ಇಸ್ ದ ಬ್ಲಡ್ ಆ್ಯಂಡ್ ಬಟರ್. ಇದು ಬಿಟ್ಟರೆ ಬೇರೆ ನನಗೆ ಆಪ್ಷನೇ ಇಲ್ಲ, ನನಗೆ ಬೇರೆ ದಾರಿನೇ ಇಲ್ಲ. ಐ ಶುಡ್ ಸಕ್ಸೀಡ್ ಇನ್ ದಿಸ್. ದಟ್ಸ್ ವೈ ಐ ಆಮ್ ಗಿವಿಂಗ್ ಎವ್ರಿಥಿಂಗ್ ಇನ್ ಟು ದ ಜಿಮ್. ಅದಕ್ಕೆ ನಮ್ಮ ಜಿಮ್ಗಳೆಲ್ಲ ಅಷ್ಟು ಚೆನ್ನಾಗಿ ಒಂದು ಕ್ವಾಲಿಟಿಯಾಗಿ ಮೇಂಟೈನ್ ಮಾಡ್ತಾ ಇರೋದು. ಅದಾದಮೇಲೆ ನಮ್ಮ ನೋಡಿ ತುಂಬ ಜನ ಮಾಡ್ಕೊಂಡ್ರು, ಅದು ಸೆಕೆಂಡ್ರಿ ಆ ಥರ. ನಿಮ್ಮ ಸ್ಟೋರಿ ನೋಡಿದೆ, ನೀವು ಎಲ್ಲರಿಗೂ ಟ್ರಾನ್ಸ್ಫಾರ್ಮೇಷನ್ ಮಾಡಿಬಿಟ್ಟು ನೀವೇ ಟ್ರಾನ್ಸ್ಫಾರ್ಮ್ ಆಗೋಕ್ಕಾಗ್ತಾಯಿಲ್ಲ, ನನಗೇನೋ ಪ್ರಾಬ್ಲಮ್ ಆಗ್ತಾಯಿದೆ, ಎವ್ರಿ ಟೈಮ್ ಐ ಸ್ಟಾರ್ಟ್ ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ನನಗೇನಂದರೆ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಎಷ್ಟು ಮುಖ್ಯ ವೆನ್ ಇಟ್ ಕಮ್ಸ್ ಟು ವಾಕಿಂಗ್ ಔಟ್. ನಾನು ಯಾವತ್ತೂ ಬಿಲೀವ್ ಮಾಡೋದೇನೆಂದರೆ ಮೈಂಡಲ್ಲಿ ನೀವು ಫಸ್ಟು ಇಫ್ ಯು ಹ್ಯಾವ್ ಎ ಕಾಮ್ ಮೈಂಡು, ರಿಲ್ಯಾಕ್ಸ್ ಮೈಂಡಲ್ಲಿ ಯು ಶುಡ್ ಹ್ಯಾವ್ ಎ ಪೋರ್ಟ್ರೇ ಆಫ್ ವಾಟ್ ಯು ವಾಂಟ್ ಟು ಬಿಕಮ್. ಯಾಕಂದರೆ ಮೆಂಟಲಿ ನೀವು ಸ್ಟ್ರಾಂಗ್ ಇಲ್ಲ ಅಂದರೆ ಜೀವನದಲ್ಲಿ ಮಾತ್ರ ಅಲ್ಲ ಎಲ್ಲಿನೂ ಏನೂ ಸಕ್ಸೀಡ್ ಆಗೋಕ್ಕೆ ಆಗಲ್ಲ. ಸೊ ನನ್ನ ಫೇಸ್ ಏನಂದರೆ ಇಟ್ಸ್ ಅ ಶಾರ್ಟ್ ಟರ್ಮ್ ಫೇಸ್. ಇದು ಎವ್ರಿ ಬಿಸ್ನೆಸ್ ಮ್ಯಾನ್ ವಿಲ್ ಗೋ ಥ್ರೂ. ಯಾಕಂದರೆ ಅಂಡರ್ ಮೀ ದರ್ ಆರ್ 60 ಎಂಪ್ಲಾಯೀಸ್ ಆರ್ ವರ್ಕಿಂಗ್ ದೇರ್. ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ ಕಮ್ಸ್ ವಿತ್ ಸಮ್ ಪ್ರಾಬ್ಲಮ್. ಎವ್ರಿ ಅದರ್ ಡೇ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಜನ ಬಿಟ್ಟು ಹೋಗ್ತಾ ಇರ್ತಾರೆ, ಕಿರಿಕ್ ಮಾಡ್ಕೊತಾ ಇರ್ತಾರೆ, ಕ್ಲೈಂಟ್ ಹತ್ರ ಕಂಪ್ಲೇಂಟು ಈ ಥರ. ಯಾಕಂದರೆ ನಮ್ಮ ಜಿಮ್ಗಳಲ್ಲಿ ಎಲ್ಲಿನೂ ದರ್ ಇಸ್ ನೋ ಕ್ಲಸ್ಟರ್ ಮ್ಯಾನೇಜರ್ಸ್, ನೋ ಸೇಲ್ಸ್ ಹೆಡ್ ಲೈಕ್ ದಟ್. ಮೈ ವೈಫ್ ವರ್ಕ್
ವರ್ಕ್ ಆಸ್ ಎ ಸೇಲ್ಸ್ ಹೆಡ್ಡು, ನಾನು ಕ್ಲಸ್ಟರ್ ಮ್ಯಾನೇಜರ್, ಎಲ್ಲ ಜಿಮ್ಸ್ ನೋಡ್ಕೊತಾ ಇರ್ತೀನಿ. ಅದರಿಂದ ಏನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸಾಲದಿರೋಕ್ಕೆ ಬಿಲ್ಡಿಂಗ್ ಓನರ್ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಾಂಪಿಟೇಟರ್ಸ್ ಬಂದು ನಮ್ಮ ತಿಕ್ಕಕ್ಕೆ ಇಡ್ತಾರೆ ಜಿಮ್ಗಳು. ಸೊ ಅಂಥ ಟೈಮಲ್ಲಿ ಸ್ಟ್ರೆಸ್ ಆಗುತ್ತೆ. ಏನಪ್ಪ ಇದು ನಾವು ಲೋನ್ ಮಾಡಿ ಅಡ ಮಾಡಿ ಚಿನ್ನ ಇಟ್ಟು ಕಷ್ಟ ಬಿದ್ದು ಮಾಡ್ತಾ ಇರೋವಾಗ ಯಾರೋ ಬಂದ್ಬಿಟ್ಟು ಬೇಕಂದ್ಬಿಟ್ಟು ನೀನು ತಿನ್ನೋ ಅನ್ನೋದಲ್ಲಿ ಮಣ್ಣು ಹಾಕೋವಾಗ ಇಟ್ ಹರ್ಟ್ಸ್ ಫಾರ್ ಲಾಟ್. ಆ ಪ್ರಾಬ್ಲಮ್ಸು. ಅದ್ರ ಜೊತೆ ಏನಾಗುತ್ತೆ ಅಂದ್ರೆ ನಿದ್ದೆ ಇರಲ್ಲ. ನನ್ನ ಲೈಫ್ ಸ್ಟೈಲ್ ಕೆಟ್ಟಿದ್ದೇನೆಂದರೆ ಲೇಟ್ ನೈಟ್ ಸ್ಲೀಪ್ಸು. ಜಿಮ್ಗೆ ಹೋಗ್ಬಿಟ್ಟು ಲೇಟ್ ನೈಟ್ಸ್ ಬರ್ತೀನಿ, ಲೇಟ್ ನೈಟ್ ಇದು. ಅದು ಬಿಟ್ಟರೆ ಯಾವುದೊಂದು ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್ಸಿಂದ ಏನಾಗುತ್ತೆ, ಕಾರ್ಟಿಸೋಲ್ ಹಾರ್ಮೋನು ಜಾಸ್ತಿ ಆಗುತ್ತೆ, ಬಾಡಿ ಎಲ್ಲ ಇನ್ಫ್ಲಮೇಷನ್ ಇರುತ್ತೆ. ಅದರಿಂದ ಎಲ್ಲ ಬ್ಲಡ್ ಲೈನೆಲ್ಲನೂ ಬ್ಲಡ್ ಮಾರ್ಕರ್ಸ್ ಎಲ್ಲ ಬಾರ್ಡರ್ ಲೈನ್ ಬಂದೈತೆ. ಅದರಿಂದ ಐ ವಾಸ್ ಟೆಲ್ಲಿಂಗ್ ದಟ್ ಏನೇ ಒಂದು ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಅಡ್ಡಾಂಕ. ಬಟ್ ಸ್ಟಿಲ್ ವಿ ಆರ್ ಫೇಸಿಂಗ್ ದಟ್ ಆ್ಯಂಡ್ ಕಮಿಂಗ್ ಅಪ್. ಅದೇ ನೀವು ಈ ಥರ ಒಂದು ಬಾಡಿ ನೀವು ಮಾಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ವಾಪಸ್ ಹೆಂಗೆ ಅದೇ ಪ್ರೈಮಿಗೆ ಹೋಗೋಕ್ಕೆ. ಸೊ ಅದಕ್ಕೆ ನಿಮ್ಮ ಸ್ಟೋರಿ ನೋಡ್ಬಿಟ್ಟು ಅದು ಕ್ವಶನ್ ಕೇಳಬೇಕಂತ ಅನಿಸ್ತು. ಕಮಿಂಗ್ ಟು ಟ್ರಾನ್ಸ್ಫಾರ್ಮೇಷನ್ಸ್, ನೀವು ಲೈಕ್ ಯು ಟೋಲ್ಡ್ ಯು ಡನ್ ಮೋರ್ ದೆನ್ 1000 ಟ್ರಾನ್ಸ್ಫಾರ್ಮೇಷನ್ ಅಂತ. ಸೆಲೆಬ್ರಿಟೀಸ್ ಜಾಸ್ತಿ ಒಜೆಂಪಿಕ್ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಬಾಲಿವುಡಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಸ್ಯಾಂಡಲ್ವುಡಲ್ಲೂ ಆಗಿರ್ಬೋದು, ಗೊತ್ತಿಲ್ಲ ನಮಗೆ ನೀಟಾಗಿ. ಅದರಿಂದ ಏನು ಪರಿಣಾಮ ಆಗ್ಬೋದು? ಬಿಕಾಸ್ ಇಟ್ ಇಸ್ ಸೋ ಈಸಿ. ಪೀಪಲ್ ಆರ್ ಸೇಯಿಂಗ್ ಓಕೆ ಇದು ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಯು ಲೂಸ್ ಯುವರ್ ಆ್ಯಪಿಟೈಟ್, ನಿಮಗೆ ಯು ಡೋಂಟ್ ಫೀಲ್ ಲೈಕ್ ಈಟಿಂಗ್, ಹಾಗೆ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಅಂತ. ನೀವು ಆ್ಯಸ್ ಅ ಟ್ರೈನರ್ ವಾಟ್ ಡು ಯು ರೆಕಮೆಂಡ್? ನಾನು ಈ ಒಸಿಂಪಿಕ್ ಅನ್ನೋದು ಇದು ಮಾತ್ರ ಅಲ್ಲ, ಇದಕ್ಕೆ ಮುಂಚೆ ಬಂದಿರೋ ಕೆಲವಾರು ಡ್ರಗ್ಸ್ ಐತೆ. ನಾನು ಸಿಂಪಲಾಗಿ ಹೇಳೋದು ಏನಂದರೆ, ನೀವು ಶಾರ್ಟ್ಕಟ್ಸ್ ಯಾವತ್ತು ಹುಡ್ಕೊಂಡು ಹೋಗ್ತಿರೋ ಆವಾಗ ಇವು ಪುಟ್ಟಿಂಗ್ ಯುವರ್ ಬಾಡಿ ಅಂಡರ್ ಎ ಡೇಂಜರಸ್ ಸಿಚುವೇಶನ್. ಯಾಕಂದರೆ ಟೈಮ್ ಬೀಯಿಂಗ್ ಯು ಕ್ಯಾನ್ ಬಿಲ್ಡ್ ಎ ಮಸಲ್ ಬೈ ಯೂಸಿಂಗ್ PEDs. ಟೈಮ್ ಬೀಯಿಂಗ್ ಯು ಕ್ಯಾನ್ ಲೂಸ್ ಎ ಫ್ಯಾಟ್ ಆರ್ ವೆಯ್ಟ್ ಲಾಸ್ ಎನ್ ನಂಬರ್ ಆಫ್ ನಂಬರ್ಸ್. ಬಟ್ ಏನಂದರೆ ಲಾಂಗ್ ಟರ್ಮಲ್ಲಿ ಹಾರ್ಮೋನ್ಸ್ ಡ್ಯಾಮೇಜ್ ಆಗೇ ಆಗುತ್ತೆ. ಯಾಕಂದರೆ ನಿನ್ನ ಬಾಡಿ ಸೃಷ್ಟಿ ಮಾಡಿರೋದು ಅದಕ್ಕೆ. ಯು ಶುಡ್ ಸ್ವೆಟ್ ಇಟ್ ಔಟ್. ಕ್ಯಾಲರಿ ಡಿಫಿಸಿಟಲ್ಲಿದ್ದು ವರ್ಕೌಟ್ ಮಾಡಿ, ಪ್ರಾಪರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ, ಕಾರ್ಡಿಯೋ ಮಾಡಿ, ಇದೆಲ್ಲ ಇಳಿಸಿದ್ರೇ ಅದು ಪರ್ಮನೆಂಟ್ ಫ್ಯಾಟ್ ಲಾಸು. ಈ ಶಾರ್ಟ್ಕಟ್ಸು, ಈ ಸರ್ಜರೀಸು, ಇವೆಲ್ಲನೂ ಹೆರ್ಬಲೈಫು ಮತ್ತು ಈ ಥರ ಏನು ರೀಪ್ಲೇಸ್ಮೆಂಟ್ ಶೇಕ್ಸು ಮತ್ತು ಪಿಲ್ ತೊಗೊತೀನಿ, ನಾನು ವಾಟರಲ್ಲಿ ಫಾಸ್ಟಿಂಗ್ ಮಾಡ್ತೀನಿ, ಇವೆಲ್ಲನೂ ವೆಯ್ಟ್ ಲಾಸು. ಇಟ್ ಡಸಂಟ್ ಲಾಸ್ಟ್ ಲಾಂಗ್. ಯಾಕಂದರೆ ನಾನು ಎಷ್ಟೊಂದು ಜನ ನನ್ನ ಕ್ಲೈಂಟ್ಸ್ನ ನೋಡಿದ್ದೀನಿ. ಇಲ್ಲಿ ಕೆಲವೊಂದು ಜನ ಕ್ಲೈಂಟ್ಸ್ ಬರ್ತಾರೆ, ಬಂದವರು ನಾನು ಕೇಳಿದ್ದೀನಿ, ಸರ್ ಐ ವಾಸ್ ಅಂಡರ್ ಒಸಿಂಪಿಕ್ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಬಟ್ ಡಾಕ್ಟ್ರ್ ಹೇಳಿದ್ದಾರೆ ಡಯಟ್ ಆನ್ ವರ್ಕೌಟ್ ಮ್ಯಾಂಡಿಟರಿ ಅಂತ ಹೇಳಿದ್ದಾರೆ. ಜನಕ್ಕೆ ಪೇಷನ್ಸ್ ಇರಲ್ಲ. ನಾನೇ ಓಪನ್ ಆಗಿ ಹೇಳ್ತೀನಿ, ಒಂದು ಸೆಲೆಬ್ರಿಟಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿ ಒಂದು 5 ವರ್ಷ ಆದಮೇಲೆ ನ್ಯಾಚುರಲಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಬನ್ನಿ ಸರ್ ಅಂತ ಹೇಳಿದೆ. ಅದಕ್ಕೆ ಮುಂಚೆ ದೇ ಹ್ಯಾಡ್ ಎ ವರ್ಡ್ ವಿತ್ ಸಮ್ ಅದರ್ ಟ್ರೈನರ್, PEDs ಯೂಸ್ ಮಾಡಿ 90 ಡೇಸಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂದಿದ್ದಾರೆ. ನಾನು ಅದನ್ನೇ ಹೇಳಿದೆ, ಸರ್ ನ್ಯಾಚುರಲಾಗೆ 90 ಡೇಸಲ್ಲಿ ಆರಾಮಾಗಿ ಮಾಡ್ಬೋದು ಅಂದಿದ್ದಕ್ಕೆ ಹಿ ನೆವರ್ ಕೇಮ್ ಬ್ಯಾಕ್ ಟು ಮೀ. ಯಾಕಂದರೆ ಜನ ಆಲ್ವೇಸ್ ಲುಕಿಂಗ್ ಫಾರ್ ಸಮ್ ಶಾರ್ಟ್ಕಟ್ಸ್. ಇದು ತೊಗೊಂಡ್ರೆ ಪ್ಲೆಸಿಬೋ ಎಫೆಕ್ಟ್ ಅಂತಾರಲ್ಲ, ಇವಾಗ ನಾನು ಈ ವಾಟರ್ ಕೊಟ್ಬಿಟ್ಟು ಇದರಲ್ಲಿ ಎನರ್ಜಿ ಡ್ರಿಂಕ್ ಹಾಕಿದ್ದೀನಿ ಮಾಡು ಅಂದರೆ ನೀವು ಮಾಡ್ತೀರಾ. ಆ ಥರ ಒಂದು ಪ್ಲೆಸಿಬೋ ಎಫೆಕ್ಟ್ ಬಂದುಬಿಟ್ಟೈತೆ. ಆ ಮೈಂಡ್ ಸೆಟ್ಟು, ಇದು ತೊಗೊಂಡ್ರೆ ನಾನು ಸಣ್ಣ ಆಗ್ತೀನಿ ಅಂತ ಬಂದುಬಿಟ್ಟೆ. ಆ ಥರ ಏನೂ ಇಲ್ಲ. ಅದನ್ನೆಲ್ಲ ಫಾಲೋ ಮಾಡೋಕ್ಕೂ, ಅದನ್ನೆಲ್ಲ ನೀವು ಯೂಸ್ ಮಾಡಿದ್ರೆ ಇನ್ನೂ ಬಾಡಿ ವರ್ಸ್ಟ್ ಆಗುತ್ತೆ ತಪ್ಪ. ಯು ಕ್ಯಾನ್ ಬಿ ದ ಬೆಸ್ಟ್ ಆ್ಯಂಡ್ ಯು ಕ್ಯಾನ್ ಬಿ ದ ಹೆಲ್ತಿ ಆಪ್ಷನ್ಸ್ ತುಂಬ ಐತಲ್ಲ. ರೀಸೆಂಟಾಗಿ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಯಾರು ನೋಡಿದ್ರು ದೇ ಆರ್ ರಿಪ್ಡ್, ಫುಲ್ ಆಲ್ಮೋಸ್ಟ್ 8 to 10% ಬಾಡಿ ಫ್ಯಾಟ್, ಬಯೋಲಿ ನ್ಯಾಚುರಲ್, ಲೈಫ್ ಟೈಮ್ ನಾಟಿ. ಬಟ್ ನಾವು ಐ ಹ್ಯಾವ್ ಬಿನ್ ವರ್ಕಿಂಗ್ ಔಟ್ ಫ್ರಮ್ ಆಲ್ಮೋಸ್ಟ್ 5 years ಆಗ್ತಾ ಬಂತು. ದೆಲ್ ಬಿ 18-19 ಆ ಏಜಲ್ಲೇ ಆ ಥರ ಮಸಲ್ ಡೆಫಿನೇಷನ್. ಆಬ್ವಿಯಸ್ಲಿ ನಮ್ಗೆ ಜೆನೆಟಿಕ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ಗೊತ್ತು, ಬಟ್ ಹೌ ಡಸ್ ದಿಸ್ ಎಫೆಕ್ಟ್ ಅದರ್ ಪೀಪಲ್ ಆಲ್ಸೋ? ಇವಾಗ ಒಬ್ಬ ಸೇಮ್ 17-year-old ಗೈ, ಹಿ ಲುಕ್ಸ್ ಎಟ್ ಗೈ ಹೂ ಇಸ್ 18, ಇನ್ 1 year ನಾನು ವರ್ಕೌಟ್ ಮಾಡ್ಬಿಟ್ಟು ಆ ಥರನೇ ನಂದು ಬಾಡಿ ರೆಡಿ ಆಗ್ಬಿಡುತ್ತೆ ಅಂತ ಐಡಿಯಾ ಬರುತ್ತೆ. ಸೊ ಈ ಲೈಫ್ ಟೈಮ್ ನ್ಯಾಟಿ ಅದು ಇದು ಅಂತೆಲ್ಲ ಬಯೋಲ್ ಹಾಕ್ಕೊಂಡಿರ್ತಾರಲ್ಲ, ಅವರಿಂದ ನಿಮ್ಮ ಕ್ಲೈಂಟ್ಸ್ಗೂ ಏನಾದರೂ ಇನ್ಫ್ಲುಯೆನ್ಸ್ ಆಗಿತ್ತಾ? ಜನ ಏನಂದರೆ ಇವಾಗ ಅವ್ರ ಹತ್ರ ಹೋಗಿ ಅವ್ರ ಬ್ಯಾಕ್ ಸೈಡಲ್ಲಿ ಏನು ಮಾಡ್ತಾರೆ ಅನ್ನೋದು ಕ್ಲೈಂಟ್ ಇಲ್ಲಿಂದ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಜನಗೂ ಗೊತ್ತು ಆ ಕೈಂಡ್ ಆಫ್ ಡೆಫಿನೇಷನು, ಆ ಕೈಂಡ್ ಆಫ್ ಮಸಲ್ ಮಾಸು ಇನ್ ದ ಇಯರ್ಲೀಸ್. ಎಕ್ಸಾಂಪಲ್ ನೀವು ಹೇಳಿದ ಥರ ಟೀನ್ಸಲ್ಲಿ 14 to 16 ಈ ಏಜ್ ಗ್ರೂಪ್ಸಲ್ಲಿ ದೆಲ್ ಗೆಟ್ ಇನ್ಫ್ಲೂಯೆನ್ಸ್ ಅಂಡರ್ ದ ಇನ್ಫ್ಲೂಯೆನ್ಸರ್ಸ್. ನೋಡಿಬಿಟ್ಟು ನನಗೆ ಆ ಇನ್ಫ್ಲೂಯೆನ್ಸರ್ ಒಂದು 20-25 ವಯಸ್ಸು ಐತೆ ಅಂದ್ಕೊಳ್ಳಿ, 25 years, ಆ ಲೆವೆಲ್ಲು ನನಗೆ ಫಿಸಿಕ್ ಬೇಕು ಅಂದ್ಬಿಟ್ಟು ಟ್ರೈನರ್ ಹತ್ರ ಕೇಳ್ತಾನೆ, ಇಲ್ಲ ಮೆಸೇಜ್ ಹಾಕಿ DM ಮಾಡ್ತಾನೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ನ್ಯಾಚುರಲಾಗಿ ಫಾರ್ ಎಕ್ಸಾಂಪಲ್ PED ತೊಗೊಂಡಿದ್ರೆ ನಾನು ಓಪನ್ ಆಗಿ ಹೇಳ್ತೇನೆ ಸೈಕಲ್ ರನ್ ಮಾಡೋಣ, ಇದು ಮಾಡೋಣ ಅಂತ ಹೇಳ್ತಾರೆ. ಬಟ್ ಫ್ಯೂ ಪೀಪಲ್ ವಿಲ್ ಅಗ್ರಿ ದಟ್, ಫ್ಯೂ ಪೀಪಲ್ ದೇ ಡೋಂಟ್ ಅಗ್ರಿ, ನಾನು ಆ್ಯಟಿ ಅಂತ ಅಗ್ರಿ ಮಾಡಲ್ಲ. ಸೊ ರೀಸೆಂಟಾಗಿ ICNL ಎಕ್ಸ್ಪೋಸ್ ಆಯಿತು. ದೆರ್ ಆರ್ ಹಂಡ್ರೆಡ್ಸ್ ಆಫ್ ಮಾಸ್ಕಿಂಗ್ ಏಜೆಂಟ್ಸ್. ನೀನು ಏನೇ ಯೂಸ್ ಮಾಡ್ಕೊಂಡ್ರೆ ಅದನ್ನು ಮಾಸ್ಕ್ ಮಾಡ್ಕೊಂಬಿಟ್ಟು ಈವನ್ ಯು ಕ್ಯಾನ್ ಗೋ ಆನ್ ಕಂಪೀಟ್. ನೋ ಒನ್ ಕ್ಯಾನ್ ಫೈಂಡ್ ಔಟ್ ವಾಟ್ ಯು ಆರ್ ಯೂಸಿಂಗ್. ಬಟ್ ಏನಂದರೆ ನಿಮಗೆ ಎಥಿಕಲ್ ಆಗಿರಬೇಕು. ನೀನು ನ್ಯಾಯವಾಗಿ ನೀನು ಕಷ್ಟ ಬಿದ್ದು ಎನ್ಹ್ಯಾನ್ಸ್ ಯೂಸ್ ಮಾಡಿದರೆ ಎನ್ಹ್ಯಾನ್ಸ್ಡ್ ಅಂತ ಹೇಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ. ಇವಾಗ ನಾನು 10 yearsನ ನಾನು ಏನು ಗೇರ್ಸ್ ಏನು ಯೂಸ್ ಮಾಡಿಲ್ಲ. ಸೊ ನಾನು ಬಂದ್ಬಿಟ್ಟು ಇವಾಗ ICNಗೆಲ್ಲ ಕಾಂಪೀಟ್ ಮಾಡ್ಬೋದಿಲ್ಲ. ಬಿಕಾಸ್
ದಟ್ಸ್ ನಾಟ್ ಎ ರೈಟ್ ಥಿಂಗ್. ಒನ್ಸ್ ಯೂಸ್ ಮಾಡಿದ್ರೆ ಇಷ್ಟು ತಿಂದ್ರೂ ಏಲೆ ಅಷ್ಟು ತಿಂದ್ರೂ ಏಲೆ. ಸೊ ಒಂದು ಸರಿ ತೊಗೊಂಡ್ಮೇಲೆ ಯು ಡೋಂಟ್ ವಾಂಟ್ ಟು ಸೇ ದಟ್ ನಾನಿವಾಗ ನ್ಯಾಟಿ ಅಂತ ಹೇಳ್ಬಾರ್ದು. ಅದನ್ನು ಜನ ಅಗ್ರಿ ಮಾಡಲ್ಲ. ಆ್ಯಂಡ್ ಹುಡುಗರು ಏನಾಗ್ತಾರೆ ಅಂದರೆ ಈ ಸ್ಟೆರಾಯ್ಡ್ಸ್ಗೆ ಈ PEDsಗೆ ಇನ್ಫ್ಲೂಯೆನ್ಸ್ ಆಗೋವಾಗ ಏನಾಗುತ್ತೆ ಅಂದರೆ ವೆನ್ ದೇ ಆರ್ ಟೀನ್ಸ್ ನ್ಯಾಚುರಲ್ ಆಗಿ ಅವ್ರ ಟೆಸ್ಟೋಸ್ಟೆರೋನ್ ಪೀಕಲ್ಲಿರುತ್ತೆ. ಆದರೆ ಈ ನನ್ನ ಮಕ್ಳು ಏನು ಮಾಡ್ತಾರೆ, ಅವ್ರು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅವ್ರೇನು ಮಾಡ್ತಾರೆ, ನ್ಯಾಚುರಲ್ ಟೆಸ್ಟೋಸ್ಟೆರೋನ್ ಪ್ರೊಡಕ್ಷನ್ ಆಗ್ತಾ ಇರುತ್ತಲ್ಲ ಅದನ್ನು ಸಪ್ರೆಸ್ ಮಾಡುತ್ತೆ ಆಚೆಯಿಂದ ತೊಗೊಂಡೋಗ. HBG ಆಕ್ಸಸ್ ಅಂತಾರೆ. ಆ ಕಂಪ್ಲೀಟ್ ಸಿಸ್ಟಮ್ನೇ ಅದು ಶಟ್ ಡೌನ್ ಮಾಡಿಬಿಡುತ್ತೆ. ಅದ್ರ ಜೊತೆ ಏನಾಗುತ್ತೆ, ಮೈಂಡ್ ಆವಾಗ ಚೆನ್ನಾಗಿ ಅವ್ರ ಬ್ರೈನ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ. ಬ್ರೈನು ಸ್ಟಾರ್ಟ್ ಆಗುತ್ತೆ ಅವರ ಒಂದು ಸ್ಕಿಲ್ಸ್ ಎಲ್ಲನೂ. ಅದ್ರ ಜೊತೆ ಅಗ್ರೆಷನು, ರಾಯ್ಡ್ ರೇಜ್ ಅಂತಾರೆ, ಆ್ಯನ್ಸೈಟಿ ಜಾಸ್ತಿ ಆಗುತ್ತೆ, ಡಿಪ್ರೆಷನಲ್ಲಿ ಹೋಗ್ತಾರೆ ಯಂಗ್ ಹುಡುಗರೆಲ್ಲನೂ. ಆ್ಯಂಡ್ ಅದ್ರ ಜೊತೆ ಅವ್ರ ಟೆಸ್ಟಿಕಲ್ ಸ್ಟ್ರಿಂಕ್ ಆಗೋ ಸ್ಟಾರ್ಟ್ ಆಗುತ್ತೆ, ಇನ್ಫರ್ಟಿಲಿಟಿ ಸ್ಟಾರ್ಟ್ ಆಗುತ್ತೆ. ವಿತ್ ದಟ್ ಹೈಟೂ ಸ್ಟಾಪ್ ಆಗೋ ಚಾನ್ಸಸ್ ಐತೆ. ಯಾಕಂದರೆ ಈ ಗ್ರೋತ್ ಪ್ಲೇಟ್ಲೆಟ್ಸ್ ಐತೆ ಇರುತ್ತೆ, ಅದು ಕ್ಲೋಸ್ ಆಗಿಬಿಡುತ್ತೆ. ಗ್ರೋತ್ ಪ್ಲೇಟ್ಸ್ ಕ್ಲೋಸ್ ಆಗುತ್ತೆ ಈ ಸ್ಟೆರಾಯ್ಡ್ ಯೂಸ್ ಮಾಡೋದ್ರಿಂದ. ಹೇರ್ ಫಾಲು, ಆ್ಯಕ್ನಿ ಈ ಥರ ಹೇಳ್ತಾನೆ ಹೋಗ್ಬೋದು. ಅಷ್ಟೊಂದು ಸೈಡ್ ಎಫೆಕ್ಟು. ಎಲ್ಲರೂ ಅನ್ಕೊಬೋದು ಇದು ಜಸ್ಟು ಟೆಂಪ್ರವರಿ ಸರ್, ನಾನು PCT ಮಾಡಿದ್ರೆ ರಿಕವರಿ ಆಗ್ಬೋದು ಅಂತ ಜನ ಅನ್ಕೊಬೋದು. ಆದರೆ ನಿಜ ಏನಂದರೆ ಒಂದು ಸರಿ ಹಾರ್ಮೋನ್ಸ್ ಡ್ಯಾಮೇಜ್ ಆದರೆ ಅದನ್ನು ರಿಕವರಿ ಮಾಡೋಕ್ಕೆ ತುಂಬ ಕಷ್ಟ. ಒಂದು ಸರ್ತಿ ಇನ್ಫರ್ಟಿಲಿಟಿ ಆದರೆ ಅದನ್ನು ರಿಕವರಿ ಮಾಡೋದು ತುಂಬ ಕಷ್ಟ. ಎಷ್ಟೊಂದು ಜನ ಬಾಡಿ ಬಿಲ್ಡರ್ಸು ಇವಾಗ ಗಂಟ ಸಫರ್ ಮಾಡ್ತಾನೆ ಇದ್ದಾರೆ ಬಿಕಾಸ್ ದೇ ಸ್ಟಾರ್ಟೆಡ್ ದೇರ್ PEDs ಆನ್ ದ ಯಂಗ್ ಏಜ್. ಯಾಕಂದರೆ ಯು ಕ್ಯಾಂಟ್ ಗೋ ಅಗೈನ್ಸ್ಟ್ ದಿ ನೇಚರ್. ಅದೊಂದು ಪಾಯಿಂಟು. ನಾವು ನೇಚರ್ಗೆ ಅಗೇನ್ಸ್ಟ್ ಮಾಡೋಕ್ಕೆ ಹೋದರೆ ಹಂಗೆ ಆಗುತ್ತೆ. ಸೊ ನಾನು ಹೇಳೋದು ಒಂದೇ, ಇಫ್ ಯು ಆರ್ ರಿಯಲಿ ಸೀರಿಯಸ್, ಮಸಿಲ್ ಬಿಲ್ಡ್ ಮಾಡೋದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಬೋದು. ಬಟ್ ನೀನು ಹೆಲ್ತ್ನ ಸ್ಕ್ರೀವ್ ಮಾಡ್ಕೊಂಡ್ರೆ ಕಿಡ್ನಿ ಲಿವರ್ ಇಲ್ದಿರ ಹಾಸ್ಪಿಟ್ಲಿಗೆ ಫೈಲಿಗೆ ಎತ್ಕೊಂಡು ಓಡಾಡಬೇಕಾಗುತ್ತೆ. ದಿಸ್ ಐ ಸೀನ್ ಇನ್ ಮೈ ಐಸ್. ಅದಕ್ಕೋಸ್ಕರ ಕಾನ್ಫಿಡೆನ್ಸು ತುಂಬ ಕಿಲ್ ಆಗ್ಬಿಡುತ್ತೆ. ಯು ನೋ ದರ್ ಟೆಸ್ಟಿಕಲ್ಸ್ ವಿಲ್ ಸ್ಟ್ರಿಂಕ್ ಆ್ಯಂಡ್ ವೆನ್ ದೇ ಆರ್ ಇನ್ ಬೆಡ್ ದೇ ಕಾಂಟ್ ಪರ್ಫಾರ್ಮ್. ಅದು ಮೇನ್ಲಿ PEDs ಇಂದಾನೇ ಪ್ರಾಬ್ಲಮ್ ಆಗುತ್ತಲ್ಲ. ದೆನ್ ಅಗೇನ್ ದೇ ವಿಲ್ ಸ್ಟಾರ್ಟ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಫ್ಯೂಚರಲ್ಲಿ ಇಟ್ ವಿಲ್ ಟೇಕ್ ಜೀವ. ಮೇಯ್ನ್ ಏನಂದರೆ ಆಚೆ ನೋಡೋಕ್ಕೆ ಸ್ಟ್ರಾಂಗ್ ಆಗಿ ಕಾಣಿಸ್ಬೋದು, ಬಟ್ ಇನ್ಸೈಡ್ ಬಂದ್ಬಿಟ್ಟು ಆರ್ಗನ್ಸ್ ಫೇಲ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಬ್ಲಡ್ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅದ್ರ ಜೊತೆ ಹಾರ್ಟ್ ಬೀಟ್ಸ್ ಹೈ ಆಗ್ತಾ ಇರುತ್ತೆ. ಅವನಿಗೆ ಮೆಂಟಲಿ ಬಂದ್ಬಿಟ್ಟು ಆ ಪೀಸ್ ಆಫ್ ಮೈಂಡ್ ಅಂತ ಒಂದಿರುತ್ತೆ. ಅದು ಯೂಶ್ವಲಾಗಿ ಇರೋದೇ ಇಲ್ಲ PEDs ಯೂಸ್ ಮಾಡಿದವ್ರಿಗೆ. ಯಾಕಂದರೆ ದಟ್ ಲೆವೆಲ್ ಆಫ್ ಮೆಡಿಸನ್ಸು ಅದರಿಂದ ಬಂದ್ಬಿಟ್ಟು ಅವ್ರಿಗೆ ಬರೋ ಸೈಡ್ ಎಫೆಕ್ಟ್ಸು ಅವ್ರಿಗೆ ಗೊತ್ತಿರಲ್ಲ. ನನಗೆ ಇದರಿಂದನೇ ಆಗ್ತಾ ಇರುತ್ತೆ ಅಂತ ಎಷ್ಟೊಂದು ಜನ ಗೊತ್ತಿರಲ್ಲ ಪಾಪ. ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಅವ್ರ ಲೈಫ್ನ ಸ್ಕ್ರೀವ್ ಮಾಡ್ಕೊತಾರೆ. ಕೋಪದಲ್ಲಿ ಯಾರನ್ನೋ ಒಬ್ಬರನ್ನ ಹೊಡೆಯೋಕೆ ಹೋಗ್ತಾರೆ, ಏನೋ ಒಂದು ಜಗಳ ಆಗ್ತಾರೆ, ಚುಚ್ಕೊತಾರೆ. ಎಷ್ಟೊಂದು ಜನ ಜೈಲಿಗೂ ಹೋಗಿದ್ದಾರೆ ಈ ಆ್ಯಂಪು ಮತ್ತು ಮೋಸ್ಟ್ ಆಫ್ ದ ಟೈಮ್. ಬಟ್ ನೋ ಒನ್ ವಿಲ್ ರಿವೀಲ್ ವಾಟ್ ಈಸ್ ಬ್ಯಾಕ್ಗ್ರೌಂಡ್. ಬಟ್ ಬಾಡಿ ಬಿಲ್ಡರ್ಸು ಇವಾಗ ಅವ್ರಿಗೆ ಡಿಸಿಷನ್ ತೆಗಿಯೋ ಒಂದು ಕೆಪಾಸಿಟಿ ಇರಲ್ಲ ಆ ಟೈಮಲ್ಲಿ. ಫೈಟ್ ಆರ್ ಫ್ಲೈಟ್ ಮಾಡೋ ಆ ಥರ ಇರ್ತಾರೆ. ಇದರ್ ಯು ಶುಡ್ ಫೈಟ್ ಆರ್ ಎಲ್ಸ್ ಯು ಶುಡ್ ರನ್ ಅವೇ, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನಾನು ನೋಡಿರೋ ಪ್ರಕಾರ ಅವರು ಇದ್ರ ಇನ್ಫ್ಲುಯೆನ್ಸ್ ಅಂಡರ್ ಇರುವಾಗ ಮೆಂಟಲಿ ತುಂಬ ವೀಕ್ ಇರ್ತಾರೆ. ದೇ ವಿಲ್ ಬಿ ಆಲ್ವೇಸ್ ಇನ್ ಡಿಪ್ರೆಷನ್. ರೈಟ್ ಡಿಸಿಷನ್ ಮೇಕ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಸೊ ಅದರಿಂದನೇ ತುಂಬ ಜನ ಬಂದ್ಬಿಟ್ಟು ದೇ ವಿಲ್ ಗೆಟ್ ಇನ್ ಟು ಕ್ರೈಮ್ಸ್ ಆರ್ ಎಲ್ಸ್ ದೇ ಕಿಲ್ ದೆಮ್ ಸೆಲ್ಫ್, ದೇ ಕಿಲ್ ಅದರ್ಸ್, ಈ ಥರ ತುಂಬ ಆಗುತ್ತೆ. ಸೊ ಫ್ಯಾಟ್ ಬರ್ನರ್ಸ್ ಅಂತ ಕರೀತಾರಲ್ಲ, ಡಸ್ ದ್ಯಾಟ್ ಹೆಲ್ಪ್ ಆ್ಯಕ್ಚುಲಿ ಆರ್ ಅದನ್ನು ರೆಗ್ಯುಲೇಟ್ ಮಾಡಬೇಕಾ? ಯಾವ ಥರ ಸರ್? ಯಾಕಂದರೆ ಇವಾಗ ನೀವು ಆರಾಮಾಗಿ ಒಂದು ಮೆಡಿಕಲ್ ಶಾಪ್ಗೆ ಹೋದ್ರೇ ಅದನ್ನೇ ಡಿಸ್ಪ್ಲೇಯಲ್ಲಿ ಇಟ್ಬಿಟ್ಟಿರ್ತಾರೆ ಆಚೆ ಫ್ಯಾಟ್ ಬರ್ನರ್ಸ್ ಅಂತ. ಸೊ ಅದು ಹೌ ಡು ವಿ ಕನ್ಸ್ಯೂಮ್? ಅದು ಯಾವ ಥರ ಮಾಡೋದು? L-ಕಾರ್ನಿಟಿನ್ ತುಂಬ ಒಳ್ಳೆಯದು. L-ಕಾರ್ನಿಟಿನ್ ಬಂದ್ಬಿಟ್ಟು ಇವಾಗ ನಾವು ಎಕ್ಸಾಂಪಲ್, ನಾನು ತುಂಬ ಡೀಪ್ ಸೈನ್ಸಾಗಲಿ ಹೇಳ್ತಾ ಇಲ್ಲ, ಜನಗೆಲ್ಲ ಅರ್ಥ ಆಗೋ ಥರ ಹೇಳ್ತೀನಿ. ಸೊ ಫ್ಯಾಟ್ ಬರ್ನಿಂಗ್ ಪ್ರಾಸೆಸ್ಸಲ್ಲಿ ಸ್ವಲ್ಪ ಅದನ್ನು ತೊಗೊಳೋವಾಗ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಇದ್ದಾರೆ. ಬಟ್ 90% ಅದನ್ನೇ ಡಿಪೆಂಡ್ ಮಾಡೋಕ್ಕಿಂತ ಕ್ಯಾಲರಿ ಡಿಫಿಸಿಟ್ ಇರಬೇಕು. ನೀವು ಮೇಂಟೈನ್ ಕ್ಯಾಲರೀಸ್ ಮೇಲೆ 300 to 400 ಕ್ಯಾಲರೀಸ್ ರಿಡ್ಯೂಸ್ ಮಾಡಿಬಿಟ್ಟು ಪ್ರಾಪರ್ ರೆಸ್ಟೆಂಟ್ ಟ್ರೈನಿಂಗು, ಕಾರ್ಡಿಯೋ, ಅದ್ರ ಜೊತೆ ಬಂದುಬಿಟ್ಟು ಪ್ರಾಪರ್ ರಿಕವರಿ ರೆಸ್ಟ್ ಕೊಟ್ಟು ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿದ್ದರೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಓನ್ಲಿ ಥಿಂಗ್ ಯು ನೀಡ್ ಟು ಡೂ ದಿಸ್ ಗ್ರೌಂಡ್ ವರ್ಕ್. ಅದನ್ನು ಮಾಡಿದಿರ ಶಾರ್ಟ್ಕಟ್ಸ್ ನೀನು 1000 ತೊಗೊಂಡ್ರೇನು ರಿಸಲ್ಟ್ಸ್ ಅಂತೂ ಬರಲ್ಲ. ಅವೆಲ್ಲನೂ ಇಟ್ಸ್ ನಾಟ್ ಪ್ರೂವನ್ ದಟ್ ಇಟ್ ಹೆಲ್ಪ್ಸ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ 100% ಪ್ರೂವನ್ ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಅಂತೆಲ್ಲ. ಅಂದ್ L-ಕಾರ್ನಿಟಿನು ಲಿಕ್ವಿಡ್ಗಿಂತ ಆ್ಯಸ್ ಪೀಪಲ್ ಸೇ ಓನ್ ಎಕ್ಸ್ಪೀರಿಯನ್ಸ್ ಅವ್ರು ಏನು ಹೇಳಿದ್ರೆ ಇಂಜೆಕ್ಟಬಲ್ L-ಕಾರ್ನಿಟಿನ್ ಬೆಸ್ಟ್ ಅಂತಾರೆ. ಸೊ ಈ ಪೋರ್ಟಲ್ ಡಿಸ್ಕಸ್ ಮಾಡೋ ಜನರಿಗೆ ಅದಕ್ಕೆ ಹೋಗ್ತಾರೆ. ಸೊ ಲೆಟ್ಸ್ ಟೇಕ್ ಓನ್ಲಿ ಇನ್ ಪಾಸಿಟಿವ್ ಥಿಂಗ್ಸ್. ಟ್ರೈನರ್ಸ್ ಬಗ್ಗೆ ಮೇನು ನೀವು, ಸಿನ್ಸ್ ಯು ಆರ್ ಆಲ್ಸೋ ಅ ಟ್ರೈನರ್, ಎಲ್ಲರೂ ಇವಾಗ ರೀಲ್ಸಲ್ಲೆಲ್ಲ ನೋಡಿರ್ತೀರ ನೀವು, ಟ್ರೈನರು ಹುಡುಗ ಟ್ರೈನ್ ಮಾಡ್ತಿರ್ಬೇಕಾದ್ರೆ ಒಂದು ಹುಡುಗಿ ಹಿಂಗೆ ಪಾಸ್ ಆಗಿದ ತಕ್ಷಣ ಇವನು ಹುಡುಗನ ಬಿಟ್ಬಿಟ್ಟು ಆ ಹುಡುಗಿ ಹತ್ರ ಹೋಗ್ಬಿಟ್ಟು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ ಇದು ಟ್ರೈನರ್ಸ್ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಫೀಮೇಲ್ ಕ್ಲೈಂಟ್ಸ್ ದೆನ್ ಮೇಲ್ ಕ್ಲೈಂಟ್ಸ್ ಅಂತ? ಈ ವಿಷಯ ನಾನು ಹೇಳುವಾಗ ಟ್ರೈನರ್ಸ್ ಬಂದ್ಬಿಟ್ಟು ನನ್ನ ಹೇಟ್ ಮಾಡ್ಬೋದು, ಓಕೆನಾ? ಬಟ್ ಸ್ಟಿಲ್ ಇಟ್ಸ್ ಎ ಲೈಕ್ ಟಬು ಕೈಂಡ್ ಆಫ್ ಒಂದು ಇದು
ಸೊ ಇದಕ್ಕೆ ನಾನು ನನ್ನ ಮನಸ್ಸಿಂದ ನಾನು ನೋಡಿರೋದು, ನಾನು ಫೀಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾಟ್ ಎವ್ರಿ ಟ್ರೈನರ್ಸ್ ಆರ್ ಸೇಮ್, ಬಟ್ ಫ್ಯೂ ಆರ್ ದೇರ್. ಇವಾಗ ರೀಸೆಂಟಾಗಿ ನಾನು ಒಂದು ಮದುವೆಗೆ ಹೋದಾಗ್ಲೂ ಒಬ್ಬ ವ್ಯಕ್ತಿ ಹೇಳಿದ್ರು, ಐ ವಾಂಟ್ ಟು ಬಿಕಮ್ ಎ ಟ್ರೈನರ್, ಯಾಕಂದರೆ ಐ ಗೆಟ್ ಮೋರ್ ಕನೆಕ್ಷನ್ಸ್ ಹಿಯರ್ ಅಂತ. ಅಂದರೆ ಈಸಿಯಾಗಿ ಇದರಲ್ಲಿ ಜಿಮ್ಮು ಒಂದು ತಿಂಗಳಿಗೆ ಒಂದು 10 ಜಿಮ್ಮು 20 ಜಿಮ್ ಅಂತ ಹೋಗ್ತಾ ಇದ್ದ ಕಾಲ ಹೋಗಿ ಒಂದು ತಿಂಗಳಿಗೆ ಒಂದು 100 ಜಿಮ್ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಅವಾಗ ಏನಾಯ್ತು ಅಂದರೆ ಕ್ಯಾಪಬಿಲಿಟಿ ಇಲ್ದಿರೋರು, ಸ್ಕಿಲ್ ಸೆಟ್ ಇಲ್ದಿರೋರು ಸುಮ್ಮನೆ ವರ್ಕೌಟ್ ನೀವು ಮಾಡ್ತಾಯಿದ್ರೆ ವರ್ಕೌಟು ನಿಮ್ಮನ್ನು ಟ್ರೈನರ್ ಆಗಂತ ನಾನು ತೊಗೊಂಡ್ಬಿಡ್ಬೋದು. ಸೊ ನಿಮ್ಗೇನಾಗುತ್ತೆ, ನಿಮ್ಮ ಒಂದು ಪ್ರಾಪರಾಗಿ ಆ ಕಲ್ಚರ್ಡ್ ಇರಲ್ಲ. ಆ ಕಲ್ಚರ್ಡ್ ಇಲ್ದಿರೋರಿಗೆ, ಆ ಪ್ರಾಪರಾಗಿ ಇದಿಲ್ದಿರೋರಿಗೆ ನಾವು ತೊಗೊಂಬಂದು ಇಲ್ಲಿ ಇಕ್ಕವಾಗ ಅವರು ಡೀಫಾಲ್ಟಾಗೆ ಅಫೇರ್ ಸಿಕ್ಕೊಳೋದು, ಟಾಕ್ಸಿಕ್ ಅಫೇರ್ ಸಿಕ್ಕೊಳೋದು, ಮ್ಯಾರೇಜ್ ಆಗಿರೋರ ಜೊತೆ ಅಫೇರ್ ಇಕ್ಕೊಳೋದು, ಮತ್ತು ಹುಡುಗಿರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಇದೊಂಥರ ಬ್ಲ್ಯಾಕ್ ಮಾರ್ಕ್ ಥರ ಫಿಟ್ನೆಸ್ ಇಂಡಸ್ಟ್ರಿಗೆ 90% ಹುಡುಗರು ಲೈಫ್ ಕೆರಿಯರು ಸ್ಪಾಯ್ಲ್ ಆಗೋದೇ ಆ ವಿಷಯದಿಂದ. ಸೊ ನಾನು ಎಲ್ಲ ಟ್ರೈನರ್ಸ್ಗೂ ನಮ್ಮ ಮೀಟಿಂಗಲ್ಲಿ, ನಮ್ಮ ಜಿಮ್ ಮೀಟಿಂಗ್ಸಲ್ಲಿ ಎವ್ರಿ ಡೇ ಅವ್ರಿಗೆ ಹೇಳೋದೇ ಫಸ್ಟ್ ಇದು, ಟ್ರೀಟ್ ಆಲ್ ಕ್ಲೈಂಟ್ಸ್ ಆಸ್ ಯುವರ್ ಸಿಸ್ಟರ್ಸ್ ಆ್ಯಂಡ್ ಮದರ್ಸ್. ಯಾಕಂದರೆ ನೀನು ಇವಾಗ ಟೈಮ್ ಬೇಯಿಂಗ್ ಬಂದ್ಬಿಟ್ಟು ನೀನು ಆ ಅಫೇರೋ ಏನೋದ್ರು ಇಕ್ಕೊಂತೀಯ, ಅದರಿಂದ ಫ್ಯೂಚರಲ್ಲಿ ಏನೇನು ಬರುತ್ತೆ ಅಂತ ನಿನ್ಗೆ ಗೊತ್ತಾಗಲ್ಲ. ನೀನು ಇವತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಬಿಟ್ಟು ಹೋಗ್ಬಿಡ್ತೀಯ, ಜಿಮ್ಮಕ್ಕೆ ಅದು ಕಲಂಕ, ಜಿಮ್ಗೆ ಬ್ಯಾಡ್ ನೇಮ್ ಬರುತ್ತೆ ನಿಮ್ಮಿಂದ. ಆ್ಯಂಡ್ ನೋ ಒನ್ ವಾಂಟ್, ಇವಾಗ ನೀವೇ ಅಷ್ಟೇ, ಇವಾಗ ನಿಮ್ಮ ಒಂದು ಹುಡುಗ ಬಂದುಬಿಟ್ಟು ಜಿಮ್ಮಲ್ಲಿ ಹುಡುಗಿರ ಹಿಂದ್ಗಡೆ ಇರ್ತಾ ಇದ್ದಾನೆ ಅಂದರೆ ನಿಮ್ಮ ತಂಗಿನ ಅಕ್ಕನ ವೈಫ್ನ ಕರ್ಕೊಂಬರೋಕ್ಕೆ ಇಷ್ಟ ಬೀಳಲ್ಲ, ಏನೋ ಇವ್ನು ಚಪ್ಪರ್ ಥರ ಇದ್ದಾನೆ ಅಂತ ಯಾರೂ ಸುಮ್ಮನೆ ಇರಲ್ಲ. ಅದೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಐತೆ. ಹುಡುಗರು ಅದನ್ನು ಚೇಂಜ್ ಮಾಡ್ಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವೆಲ್ಲ ಟೆಂಪ್ರವರಿ. ಎಷ್ಟು ಜನ ನೀವು ಹೇಳಿ ಜಿಮ್ಮಲ್ಲಿ ಇವಾಗ ಯಾವುದೋ ಒಂದು ಸಕ್ಸಸ್ಫುಲ್ಲಾಗಿ ಜಿಮ್ಮಲ್ಲಿ ಬರೋ ಕ್ಲೈಂಟ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾನಂತ ಒಂದು 1%, 100ರಲ್ಲಿ 1% ಇರ್ಬೋದು. ರಿಮೈನಿಂಗ್ 99% ಏನಾಗುತ್ತೆ, ಅಫೇರ್ ಇಕ್ಕೊಂಡು ಅವ್ನು ಸತ್ತೋಗ್ತಾನೆ, ಇಲ್ಲಾಂದರೆ ಅವಳನ್ನ ಸಾಯಿಸ್ಬಿಡ್ತಾನೆ, ಇಲ್ಲಾಂದರೆ ಹುಡುಗರು ಹೊಡೆದು ಎತ್ಕೊಂಡು ಹೋಗ್ಬಿಡ್ತಾರೆ, ಇವ್ರು ಡಿಪ್ರೆಷನ್ ಹೋಗ್ಬಿಡ್ತಾನೆ, ಇವನು ಅಡಿಕ್ಟ್ ಆಗಿಬಿಡ್ತಾನೆ, ಈ ಥರನೇ ಇರುತ್ತೆ. ಸೊ ಪ್ರೊಫೆಷ್ನಲಿಸಮಾಗಿ ಇರಬೇಕು. ನಿನ್ನ ಕ್ಲೈಂಟಾ ನಿನ್ಗೆ ಎಷ್ಟು ಹೇಳ್ಕೊಡ್ಬೇಕು ಅಷ್ಟಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಹುಡುಗರು ಅವರು ಸೇಮ್, ನಾನು ಇವ್ರದ್ದು ತಪ್ಪಂತ ಇಲ್ಲಲ್ಲ, ಅವ್ರ ಕಡೆಯಿಂದ ಅಷ್ಟೇ ವಿ ಶುಡ್ ಬಿ ಇನ್ ಒಂದು ಲಿಮಿಟಲ್ಲಿ ಇರಬೇಕು. ಹಿಂಗೆ ನಾನು ಸ್ವಲ್ಪ ಚೆನ್ನಾಗಿ ಫ್ಲಿಟ್ಟಾಗಿ ನಾನು ಸ್ವಲ್ಪ ಚೆನ್ನಾಗಿ ಮಾತಾಡ್ಬಿಟ್ರೆ ನಂಗೆ ಫ್ರೀಯಾಗಿ PT ಕೊಟ್ಬಿಡ್ತಾನೆ, ಫ್ರೀಯಾಗಿ ನಾನು ಯೂಸ್ ಮಾಡ್ಕೊಬೋದು ಅಂತ ಅವ್ರೂ ಆ ಥರ ಮಾಡಬಾರ್ದು. ಅವ್ರದ್ದು ತಪ್ಪೈತೆ, ಇವ್ರದ್ದು ಅಂತ ಮಾತ್ರ ಇಲ್ಲ. ಬೋತ್ ಸೈಡ್ಸ್, ಎರಡು ಕಡೆ, ಈ ಕಡೆ ಹೊಗೆ ಹೇಳ್ದಿರ ಬೆಂಕಿ ಬರಲ್ಲಲ್ಲ. ಸೊ ಆ ಥರ ಅದೈತೆ ನಮ್ಮ ಇಂಡಸ್ಟ್ರಿಯಲ್ಲಿ ಐತೆ, ಇಲ್ಲ ಅಂತ ಹೇಳಲ್ಲ. ಪೀಪಲ್ ಶುಡ್ ಕಮ್ ಓವರ್ ದಟ್. ತುಂಬ ಜನ ಜಿಮ್ಮಿಗೆ ಬಂದ್ರೇ ಇವಾಗ ನಾವು ಈಸಿಯಾಗಿ ನಾವು ಹುಡುಗಿನ ಪಿಕಪ್ ಮಾಡ್ಕೊಂಡು ಸೆಟ್ಲ್ ಆಗಿಬಿಡ್ಬೋದು, ಆ ಥರ ಮೈಂಡ್ ಸೆಟ್ಲ್ ಬರ್ತಾರೆ. ಅದು ಆ್ಯಕ್ಚುಲಿ ವರ್ಕ್ ಆಗಲ್ಲ. ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ, ಅದರಿಂದ ನಿಮಗೆ ಪ್ರಭಾವಗಳೇ ತುಂಬ ಜಾಸ್ತಿ ಫ್ಯೂಚರಲ್ಲಿ. ನೀವು ಇತ್ತೀಚೆಗೆ ಎಷ್ಟೊಂದು ನ್ಯೂಸ್ ನೋಡಿರ್ತೀರ, ಅವೆಲ್ಲನೂ ಸಾವಾಯಿತು, ಹಿಂಗಾಯಿತು, ಅವೆಲ್ಲನೂ ಆಗುತ್ತೆ. ಟ್ರೈನರ್ಸ್ಗೆ ಒಂದು ಮಾದರಿಯಾಗಿ ನೀವು ಎಷ್ಟೊಂದು ಟ್ರೈನರ್ಸ್ ಲೈಫು ಚೇಂಜ್ ಮಾಡಿದ್ರೆ ನಾನು ನಿಮ್ಮ ಯೂಟ್ಯೂಬ್ ಮತ್ತು ರೀಲ್ಸ್ ತುಂಬ ನೋಡ್ತಾ ಇರ್ತೀನಿ. ನಿಮ್ಗೆ ಎಲ್ಲಿಂದ ಬಂತು ಲೈಕ್ ಯು ಹ್ಯಾವ್ ಟು ಸಪೋರ್ಟ್ ದ ಕಮ್ಯುನಿಟಿ ಅಂತ? ತುಂಬ ಒಳ್ಳೆ ಕ್ವಶನ್ ಜೀವ. ಆ್ಯಕ್ಚುಲಿ ನೌ ಓನ್ಲಿ ಐ ಆಮ್ ಗೆಟಿಂಗ್ ಇನ್ ಟು ದ ಫ್ಲೋ, ಸ್ಪೀಕಿಂಗ್ ಔಟ್ ಆಫ್ ಮೈ ಹಾರ್ಟ್. ಏನಂದರೆ ನಾನು ನಿಮ್ಗೆ ಹೇಳಿದೆ ಒಂದು ವಿಷಯ. ನಾನು ಸ್ಕೂಲ್ ಟೈಮಿಂದನೂ ಬಂದ್ಬಿಟ್ಟು ಈ ಎಕ್ಸಸೈಸು, ಜಿಮ್ಮು, ಬಾಡಿ ಬಿಲ್ಡಿಂಗ್ ಇದ್ರ ಮೇಲೆ ಭಾರಿ ಪ್ರೀತಿ. ನಾವೆಲ್ಲ ಮೊಬೈಲು ಮತ್ತು ರಿಂಗ್ ಇವೆಲ್ಲ ಇಕ್ಬಿಟ್ಟು ಕಾಂಪಿಟೇಷನ್ ಮಾಡಿದವರು ಆವಾಗ. ಹಂಗಿದ್ದು ಅಲ್ಲೇ ತಿರ್ಗಾ ಅಲ್ಲಿ ಟಾಪ್ ಆಗಬೇಕಂದ್ರೆ ಏನು ಮಾಡಬೇಕಂತ ಅದನ್ನೆಲ್ಲ ಮಾಡಿ ಇದೆಲ್ಲ ನೋಡ್ಕೊಂಡು ಬಂದಿರೋದಕ್ಕೆ ಇವಾಗ ನಂತರ ಒಂದು ಜಿಮ್ ಫೀಸ್ ಕಟ್ಟೋಕ್ಕೂ ಆಗದಿರೋ ಆ ಸ್ಥಿತಿಯಲ್ಲಿ ಇದ್ದಿದ್ದು. ಆಮೇಲೆ ಶೂ ಇಲ್ದಿರೋ ನನ್ನ ಫ್ರೆಂಡ್ ಹತ್ರ ಬಾರೋ ಮಾಡ್ಕೊಂಡು ಓಡ್ತಾ ಇದ್ದೆ. ಕೆಳಗಡೆ ಬಿಸಿ ಆಗ್ತಾಯಿತ್ತು, ಯಾಕಂದರೆ ಸೋಲೆಲ್ಲ ಹೋಗ್ಬಿಟ್ಟಿತ್ತು ಶೂವಲ್ಲಿ. ಆ ಸಿಚುವೇಷನಲ್ಲಿ ಬಂದಿದ್ದಕ್ಕೆ ಕಷ್ಟ ಬೀಳ್ತಾರೋ ಹುಡುಗರಿಗೆ ನಿಜವಾಗ್ಲೂ ರೆಕಗ್ನೈಸ್ ಕೊಡಬೇಕು ಅಂತಲೇ ನನ್ನ ಒಂದು ಇಂಟೆನ್ಷನ್ನು. ಆ ಥರನೇ ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗಿಂದನೂ ಹೌಸ್ ಕೀಪಿಂಗ್ ಮಾಡೋರು, ಮೇಸ್ತ್ರಿ ಕೆಲಸ ಮಾಡೋರು, ರೋಡಲ್ಲಿ ಚರಂಡಿ ಎತ್ತವರು, ಆಟೋ ಡ್ರೈವರ್ಸ್ಗಳಿಂದ ಕ್ಯಾಬ್ ಡ್ರೈವರ್ಸು, AC ಟೆಕ್ನಿಷಿಯನ್ಸಿಂದ ಹಿಡಿದು ಸ್ವಿಗ್ಗಿ ಡೆಲಿವರಿ ಬಾಯ್ಸ್, ಈ ಥರ ಎಷ್ಟೊಂದು ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ. ಇನ್ನು ನನ್ನ ಹತ್ರ ಸುಮಾರು ಒಂದು 50ರಿಂದ 100 ವೀಡಿಯೋಸು ನಾನು ಡ್ರಾಫ್ಟಲ್ಲಿ ಹಾಕಿಕೊಂಡಿದ್ದೀನಿ, ಪೋಸ್ಟ್ ಮಾಡಿಲ್ಲ. ಯಾಕಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಫೇಕ್ ಮಾಡ್ತಾಯಿದ್ದಾರೆ ಜನ. ನಾನು ಒಂದೇ ಜಿಮ್ ಇತ್ತು, ಫುಲ್ ಟೈಮಲ್ಲಿ ಇತ್ತು, ಕುತ್ಕೊಂಡು ಕಷ್ಟ ಎಲ್ಲ ಹೇಳ್ತಾಯಿದ್ರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ. ಆ ಸೋಫಾ ಫುಲ್ಲು 10 ಜನ ಕುತ್ಕೊತಾಯಿದ್ರು. ಅವ್ರಿಗೆಲ್ಲ ಒಂದು ಪರಿಹಾರ ಮಾಡಿ. ಯಾಕಂದರೆ ನನ್ನ ಹತ್ರ ಏನು ಗಾರ್ಮೆಂಟ್ಸ್ ಇಲ್ಲ 50 ಜನ ಒಂದೇ ಸರಿ ಒಂದು ಜಿಮ್ಮಲ್ಲಿ ಇಟ್ಕೊಳಕ್ಕೆ. ನನ್ನ ಕೈಯಲ್ಲಿ ಆಗೋದು ಒಂದು 4 ಜನ ಕೆಪಾಸಿಟಿಯಲ್ಲಿ ಇನ್ನು 3 ಜನಕ್ಕೆ ನನ್ನ ಕೈಯಿಂದ ಹಾಕಿ ಕೊಡ್ತಾ ಇರ್ತೀನಿ. ಆದರೆ ಜನ ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ. ಜಾಸ್ತಿ ಜನ ಫೇಕ್ ಮಾಡ್ಕೊಂಬರೋದು, ಸರ್ ನಿಮಗೋಸ್ಕರ ಅಲ್ಲಿಂದ ಬಂದೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಇಲ್ಲೇ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರ್ತಾನೆ. ನಾವು ಸ್ವಲ್ಪ ಎಮೋಷ್ನಲ್ಲೇ ಅಯ್ಯೋ ಪಾಪ ಅಳ್ತಾ ಇದ್ದಾನೆ ಅಂದ್ಬಿಟ್ಟು ಎತ್ತು ಕೊಡೋ ಕೆಲಸ. 3 ತಿಂಗಳು ಕಳ್ಕೊಂಡು ನನಗೆ ಗುನ್ನಾಯಕ್ಕೆ ಹೋಗ್ಬಿಡು, 3 ತಿಂಗಳು ಕಳ್ಕೊ ಇಲ್ಲೇ ಕ್ಲೈಂಟ್ ತೊಗೊಂಡು ಹೋಗ್ಬಿಡು, 3 ತಿಂಗಳು ಕಳ್ಕೊ ಇಲ್ಲಿರೋ ಬ್ರೈನ್ ವಾಶ್ ಮಾಡ್ಕೊಂಡು ಹೋಗ್ಬಿಡು. ಈ ಥರನೇ ಜಾಸ್ತಿ ಆಗುತ್ತೆ ಕ್ಲೈಂಟ್ಸು. ಸೊ ಈ ಥರ ಆದ್ರೂ ಐ ನೆವರ್ ಸ್ಟಾಪ್ ಡೂಯಿಂಗ್ ದ ಹೆಲ್ಪಿಂಗ್. ಇವಾಗಲೂ ಅಷ್ಟೇ
ಪ್ರತಿಯೊಂದು ಜಿಮ್ಮಲ್ಲಿನೂ 4 ಜನ ನನಗೊಂದು 5 ಜನ ಟ್ರೈನರ್ಸ್ ಬೇಕು ಅಂದರೆ ಅದರಲ್ಲಿ ಒಂದು 3 ಜನ ಟ್ರೈನರ್ಸು ಎಜುಕೇಟೆಡ್ ಸರ್ಟಿಫೈಡ್ ಟ್ರೈನರ್ಸ್ ಎತ್ಕೊತೀನಿ, ಇನ್ನು 2 ಜನ ಬಂದುಬಿಟ್ಟು ಹ್ಯುಮ್ಯಾನಿಟಿ ವೈಸ್ ಎಥಿಕ್ಸ್ ಆಗಿ ಎತ್ಕೊತೀನಿ. ಆದರೆ ವೀಡಿಯೋಸ್ ಇವಾಗ ಪೋಸ್ಟ್ ಮಾಡ್ತಾಯಿಲ್ಲ ಜೀವ, ಈ ಒಂದು ಪ್ರಾಬ್ಲಮ್ಸಿಂದ ಪೋಸ್ಟ್ ಮಾಡ್ತಾಯಿಲ್ಲ. ಬಟ್ ಕೊಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ DM ಮಾಡೋರಿಗೆ, ಇಲ್ಲಿ ಡೈರೆಕ್ಟಾಗಿ ಬಂದು ಕೂತ್ಕೊಳೋರಿಗೆ ಕೊಡ್ತಾಯಿದ್ದೀನಿ. ಯಾಕಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗ್ಬಿಡುತ್ತೆ ಅಂದರೆ ಸ್ಕಿಲ್ಸು, ಇವಾಗ ನೀವೊಂದು ಕ್ಲೈಂಟಾಗಿ ಜಿಮ್ಗೆ ಹೋಗ್ತೀರಾ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ದ ಟ್ರೈನರ್ ಶುಡ್ ಹ್ಯಾವ್ ಬೇಸಿಕ್ ನಾಲೆಜ್ ಅಂತ. ಆ ನಾಲೆಜ್ ಇಲ್ದಿರ ನಿಮ್ಗೆ ಏನಾದರೂ ಇಂಜುರಿ ಆಗಿಬಿಟ್ರೆ ನನ್ನ ತಲೆ ಮೇಲೆ ಬರುತ್ತೆ ಅಲ್ವಾ. ಅದಕ್ಕೆ ಅವ್ರಿಗೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ಇವಾಗ ವ್ಯಾಕೆನ್ಸಿ ಇಲ್ಲ, ಗ್ರೂಮ್ ಕಾಸು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಫ್ರೀ ಆಗಾದರೂ ಕೆಲಸ ಕಲೀರಿ, ಕೆಲಸ ಕೊಟ್ಕೊಂಡು ಬನ್ನಿ ಅಂತೀನಿ. ಜನಾಗ ಅದು ಪೇಷನ್ಸ್ ಇರೋಲ್ಲ. ಬಂದಿದ್ದ ತಕ್ಷಣ 30-35 ಸಾವಿರ ಅಂತ ಹೋಲ್ಬಿಡೋದು. ಫಿಕ್ಸ್ಡ್ ಸ್ಯಾಲ್ರಿ ಐಮ್ ಟಾಕಿಂಗ್ ಅಬೌಟ್ 35,000-40,000 ದುಡಿತಾ ಇದ್ದೆ ಅಂತಾರೆ. ಸರಿಪ್ಪ, ಏನಾದರೂ ಒಂದು ಟ್ರಾನ್ಸಾಕ್ಷನ್ನು ಇಲ್ಲ ಆಫರ್ ಲೆಟರು, ಏನಾದರೂ ಒಂದು PT ಶೀಟ್ಸು ಏನಾದರೂ ಒಂದು ತೋರಿಸಿ, ಸೊ ದಟ್ ವಿ ಕ್ಯಾನ್ ಗಿವ್ ದಟ್ ಅಂದ್ರೇನು ಒಪ್ಪಲ್ಲ. ಇಲ್ಲ ಇನ್ನೊಂದು ಕ್ಯಾಟಗರಿ ಅವರು ಇರ್ತಾರೆ, ನಿಮ್ಮ ಸ್ಕಿಲ್ಸ್ ಇದ್ದರೆ ಜಸ್ಟ್ ಶೋ ದ ಸ್ಕಿಲ್ಸ್ ಶೋ ಮಾಡಿಬಿಟ್ಟು ತೊಗೊಳ್ಳಿ, ನೀವು ಎಷ್ಟು ಬೇಕೋ ಅಷ್ಟನ್ನ ಪೇ ಮಾಡ್ತೀವಿ ಅಂದರೆ ಅದಕ್ಕೂ ರೆಡಿ ಇರಲ್ಲ. ಈಸಿಯಾಗಿ ಬರಬೇಕು, ಫಾಸ್ಟಾಗಿ ಈಸಿಯಾಗಿ ಬರಬೇಕು, ಸ್ವಿಚ್ ಆಗ್ತಾನೆ ಇರಬೇಕು. ಈ ಥರ ಐತೆ ಮೈಂಡ್ಸೆಟ್ ಈ ಜನ್ರೇಷನ್ಗೆ. ಒಂದು ಸತಿ ಒಬ್ಬರು ವೀಕ್ನೆಸ್ ಗೊತ್ತಾರೆ, ಇವ್ರು ಎಮೋಷ್ನಲಿ ಸ್ವಲ್ಪ ವೀಕ್ ಇದ್ದರೆ ತಕ್ಷಣ ಬಂದು ಪೀಪಲ್ ವಿಲ್ ಟೇಕ್ ಅಡ್ವಾಂಟೇಜ್. ಅದು ನೀನು ಯೂನಿವರ್ಸಲ್ ಫ್ಯಾಕ್ಟು ಜೀವ. ಒಳ್ಳೇದು ಮಾಡೋವ್ರಿಗೇ ಯಾವತ್ತೂ ಬಂದುಬಿಟ್ಟು ದೇ ವಿಲ್ ಗೋ ಥ್ರೂ ಮೋರ್ ಪೇಯ್ನ್, ಮೋರ್ ಬರ್ಡನ್ಸು, ಮೋರ್ ಬ್ಯಾಕ್ ಸ್ಟ್ಯಾಪಿಂಗು, ಮೋರ್ ಬಿಟ್ರಯಲ್ಸು. ಇದು ಯೂನಿವರ್ಸಲ್ ಫ್ಯಾಕ್ಟು, ನನಗಂತಲ್ಲ, ಎಲ್ಲ ಫೀಲ್ಡಲ್ಲಿನೂ. ಅದಕ್ಕೆ ಒಳ್ಳೇದು ಮಾಡೋಕ್ಕೆ ಯಾರೂ ಮುಂದೆ ಬರೋಲ್ಲ. ಯಾಕಪ್ಪ ನಾನು ಕೊಟ್ಟು ನಾನೇ ಕನ್ಸ್ಕೊಬೇಕು. ರೀಸೆಂಟಾಗಿ ನಾನೊಂದು ವೀಡಿಯೋ ಹಾಕಿದೆ, ಏನಂದರೆ ಅನ್ನ ಹಾಕೋವಾಗ ಕವರು ಬಿಸಿಗೆ ಅವ್ನು ಕೊಟ್ಟಿದ್ದು, ಅದನ್ನು ಫೋಕಸ್ ಮಾಡಿ ಜನ ಮಾತಾಡ್ತಾರೆ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ದಟ್. ಒಬ್ಬ ಕಮೆಂಟ್ ಹಾಕಿದ್ದ, ಇದು DM ಮಾಡಿದ್ರು, ಏನಂದರೆ ಬ್ರೋ ಯು ಆರ್ ಡೂಯಿಂಗ್ ಸಚ್ ಎ ಗುಡ್ ಥಿಂಗ್ಸ್, ಪ್ಲೀಸ್ ಡೋಂಟ್ ಯೂಸ್ ದಿಸ್ ಕೈಂಡ್ ಆಫ್ ಪ್ಲಾಸ್ಟಿಕ್ಸ್ ಬ್ರೋ ಅಂತ ಹೇಳಿ. ಸೊ ಇದು ಪ್ರಿಟಿ ಕಾಮನ್. ನೀನು ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೇನು, ನೀನೇನು ಮಾಡ್ದಿದ್ರೇನು ಮಾತಾಡ್ತಾರೆ, ಏನಾದರೂ ಮಾಡಿದ್ರೇನು ಮಾತಾಡ್ತಾರೆ ನಮ್ಮ ಜನ. ಹಂಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗೋದು, ದೇ ಸಿ ದ ವಾಟ್ ಎವರ್ ದ ಬ್ಲ್ಯಾಕ್ ಮಾರ್ಕ್, ಅಲ್ಲಿ ಏನೋ ಬ್ಲ್ಯಾಕ್ ಮಾರ್ಕ್ ಇರುತ್ತಲ್ಲ ಅದನ್ನು ನೋಡ್ತಾರೆ. ಅಂದರೆ ಆ ಕವರಿಂದ ಮೈಕ್ರೋ ಪ್ಲಾಸ್ಟಿಕ್ಸ್ ಇದಾಗುತ್ತೆ. ನಾವೇನು ಕವರಲ್ಲಿ ಆಗ್ತಾಯಿಲ್ಲ, ಕವರ್ ಕೆಳಗಡೆನೂ ಇಕ್ಕಿಲ್ಲ. ಬಟ್ ಮೈಂಡ್ಸೆಟ್ ಹಂಗಿರುತ್ತೆ. ನಾವೇನು ಹೇಳ್ತೀವಿ ಅಂದರೆ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಕಮೆಂಟ್ ಹಾಕೋ ಅವ್ನು ಮೈಂಡ್ಸೆಟ್ಟು ಅವ್ನು ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅವನಿಗೋಸ್ಕರ ನಾವು ಮಾಡೋದನ್ನ ಬಿಡೋಕ್ಕಾಗಲ್ಲ, ನಾವು ಎಕ್ಸ್ಪ್ರೆಸ್ ಮಾಡೋದನ್ನು ಮಾಡಲೇಬೇಕು. ಅವ್ರು ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಇದ್ಕೊಂಡು ಅಲ್ಲೇ ಇರಬೇಕಾಗುತ್ತೆ. ನಮ್ಮ ಗ್ರೋತು ಹಂಗಿರುತ್ತೆ ಅಷ್ಟೇ. ತುಂಬ ಸೆಲೆಬ್ರಿಟೀಸ್ಗೂ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀರಾ. ಸೊ ನೀವು ಸೆಲೆಬ್ರಿಟೀಸ್ಗೂ ಮತ್ತು ಇವಾಗ ಕಾಮನ್ ಮ್ಯಾನ್ ಅಂತ ಏನಾದರೂ ಡಿಫ್ರೆನ್ಸ್ ಇರುತ್ತಾ ವೆನ್ ಇಟ್ ಕಮ್ಸ್ ಟು ಮೈಂಡ್ ಸೆಟ್? ಖಂಡಿತ ಡಿಫ್ರೆನ್ಸ್ ಇರುತ್ತೆ. ಏನಂದರೆ ಸೆಲೆಬ್ರಿಟೀಸ್ ಬಂದುಬಿಟ್ಟು ಟೈಮ್ ಕನ್ಸ್ಟ್ರೆಂಟ್ ಅಂತ ಇರುತ್ತೆ. ಇವಾಗ 8 to ಮಾರ್ನಿಂಗ್ 9 to 5 ಜಾಬ್ ಹೋಗೋರಿಗೆ ಅವ್ರಿಗೊಂದು ಫಿಕ್ಸ್ಡ್ ಟೈಮ್ ಇರುತ್ತೆ. ಇದರ ಮಾರ್ನಿಂಗ್ ಈವ್ನಿಂಗ್ ನಾವು ಫಿಕ್ಸ್ ಮಾಡ್ಕೊಬೋದು ಟೈಮಿಂಗು, ಫುಡ್ಡು ಎಲ್ಲನೂ. ಇದರಲ್ಲಿ ಏನಂದರೆ ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ. ಶೂಟಿಂಗ್ಸ್ ನೈಟ್ ಟೈಮ್ ಬರುತ್ತೆ ಅವ್ರಿಗೆ, ಸಡನ್ನಾಗಿ ಕಾಲ್ ಬರುತ್ತೆ, ಸಡನ್ನಾಗಿ ಅವರು ಔಟ್ಸೈಡ್ ಹೋಗಬೇಕಾಗುತ್ತೆ. ಅಲ್ಲಿರೋ ಟೆಂಪ್ರೇಚರ್, ಅಲ್ಲಿ ಸಿಗೋ ವಾತಾವರಣ, ಅಲ್ಲಿ ಸಿಗೋ ಫುಡ್ಡು, ಈ ಥರ ತುಂಬಾ ಚೇಂಜಸ್ ಆಗುತ್ತೆ. ಟೈಮ್ ಕನ್ಸ್ಟೆಂಟ್ ಇರುತ್ತೆ ಮತ್ತು ಅವ್ರ ಸ್ಟ್ರೆಸ್ ಹೆವಿಯಾಗಿರುತ್ತೆ. ಇವಾಗ ನೀನು ನೈಟ್ 1 ಗಂಟೆ 2 ಗಂಟೆಗೆ ವರ್ಕೌಟ್ ಮಾಡೋಕ್ಕೂ 7 to 8 hours ನಿದ್ದೆ ಮಾಡಿ ಬೆಳಗ್ಗೆ ವರ್ಕೌಟ್ ಮಾಡ್ಕೊಂಡು ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಈ ಥರ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ಸು ಇವ್ರಿಗೂ ತುಂಬ ಇದಿರುತ್ತೆ. ಬಟ್ ಮೈಂಡ್ ಸೆಟ್ ಅಂತ ಬಂದಾಗ ನಾಟ್ ಎವ್ರಿ ಸೆಲೆಬ್ರಿಟೀಸ್ ವಾಂಟ್ ಟು ಬಿ ಫಿಟ್. ಕೆಲವೊಂದು ಜನ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಥರನೇ ಹೆಂಗೆ ನಾವು ಊಟ ಮಾಡ್ತೀವಿ, ಅಲ್ಲಿ ಉಜ್ತೀವಿ, ಆ ಥರ ಅದನ್ನು ಎಕ್ಸಸೈಸ್ನ ರೊಟೀನಲ್ಲಿ ಇಟ್ಕೊಂಡಿರ್ತಾರೆ. ಕೆಲವೊಂದು ಜನ ಓನ್ಲಿ ಫಾರ್ ದ ಮೂವಿ. ಆ ಮೂವಿ ಆದಮೇಲೆ ದೇ ವಿಲ್ ಬಿ ದೇರ್ ಓಲ್ಡ್ ಲೈಫ್ ಸ್ಟೈಲ್, ವಾಟ್ ಎವರ್ ಹೆಂಗಿರ್ತಾರೋ ಹಂಗೆ ಜಾಲಿಯಾಗಿರ್ತಾರೆ. ಆ ಥರ. ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಟ್ರೈನ್ ಮಾಡೋಕ್ಕೆ, ಸೆಲೆಬ್ರಿಟೀಸಾ ಕಾಮನ್ ಮ್ಯಾನ್ ಆ ಥರ ಏನಾದರೂ? ಎರಡೂ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಇವಾಗ ವೆನ್ ನಮಗೊಂದು ಚಾನ್ಸ್ ಸಿಕ್ಕಿದಾಗ ಅವ್ರನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಹೈಲೈಟ್ ಆಗಬೇಕು. ಈ ಕಡೆ ಕಾಮನ್ ಮ್ಯಾನು ಸಿಕ್ಕಿದಾಗ್ಲೂ ವಿ ಶುಡ್ ಬಿ ಗಿವಿಂಗ್ ಅವರ್ ಬೆಸ್ಟ್ ಫಾರ್ ದೆಮ್. ಎರಡೂ ಇಂಪಾರ್ಟೆಂಟೆ. ಸೊ ಇದು ಕಾಮನ್ ಮ್ಯಾನು ಸೆಲೆಬ್ರಿಟಿ ಅಂತ ಬಂದಾಗ ಒಂದು MLA ಒಬ್ಬರು ಇದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ. ಅವರು ವೆಯ್ಟ್ ಲಾಸ್ ಮಾಡಬೇಕು, ಮನೆಗೆ ಬಂದು ಟ್ರೈನ್ ಮಾಡೋ ಅಂತ ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಇದು ನಾನು ಓಪನ್ ಆಗಿ ಹೇಳ್ತೀನಿ, ಜಿಮ್ಮಲ್ಲಿ ಕುತ್ಕೊಂಡಿದ್ದೀನಿ, ಸುಳ್ಳೇ ಇರಲ್ಲ. ಅದೇ ಟೈಮಲ್ಲಿ ನನಗೆ 3 monthsಗೆ NPC ಕಾಂಪಿಟೇಷನ್, ನೆಕ್ಸ್ಟ್ NPC ಬರುತ್ತೆ. ಆ NPC ಕಾಂಪಿಟೇಷನ್ಗೆ ಒಬ್ಬರು ರೆಡಿ ಆಗಬೇಕಂತ ಒಂದು ಹುಡುಗ ಬಂದ. ನನ್ನ ಕ್ಲೋಸ್ ಫ್ರೆಂಡು ಕರ್ಕೊಂಬಂದಿದ್ದೆ ಅವ್ರನ್ನ. ಸೊ ನಾನು ಇಲ್ಲಿ ಮಾತು ಕೊಟ್ಟೆ, ಸರಿ ಆಯಿತು ನಾನು ಟ್ರಾನ್ಸ್ಫರ್ ಮಾಡಿ ಮಾತು ಕೊಟ್ಬಿಟ್ಟು ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಫಾರ್ಮಾಲಿಟೀಸ್ ಫಿನಿಷ್ ಮಾಡಿದ್ವಿ. ಅದೇ ಒಂದು 2 days ಆದಮೇಲೆ ಈವೆಂಟಲ್ಲಿ MLA ಸಿಕ್ಕಿದ್ರು. ಮನೆಗೆ ಬಾಪ ಅಂತ ನಂಬರ್ ಕೊಟ್ಟು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರು. ಸೊ ನಾನು ಎಂಥ ಒಂದು ದಡ್ಡ ಅಂದರೆ ಆಪರ್ಚುನಿಟಿ ಸಿಕ್ಕಿದಾಗ ಯೂಸ್ ಮಾಡ್ಕೊತಾರೆ. MLA ಮಾಡಿದ್ದಾರೆ, ಎಷ್ಟು ಲಿಂಕು, ಎಷ್ಟು ದುಡ್ಡು ಎಲ್ಲ ಸಿಗ್ತಾಯಿತ್ತು, ಫೇಮು, ನೇಮು ಎಲ್ಲನೂ.
ಅದನ್ನು ಮಿಸ್ ಮಾಡ್ಕೊಂಬಿಟ್ಟು ಈ ಹುಡುಗನಿಗೆ ನಾನು ಟ್ರೈನ್ ಮಾಡ್ತಾಯಿದ್ದೆ. ಯಾಕಂದರೆ ಎಥಿಕ್ಸು ಮಾತು ಕೊಟ್ಟಿದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ, ಇವನೇ ಫಸ್ಟು ಇವನ್ನ ಟ್ರಾನ್ಸ್ಫರ್ ಮಾಡಬೇಕು, ನನ್ನ ಫ್ರೆಂಡ್ ಕರ್ಕೊಂಬಂದಿನಿ, ಇಲ್ಲಾಂದರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಇವ್ನ ಮೇಲೆ ಫೋಕಸ್ ಮಾಡಿದೆ. ಅದೇ ಥರನೇ ಆ ಹುಡುಗ ಲಾಸ್ಟ್ ಇಯರ್ ಅದರಲ್ಲಿ ಸೋತಿದ್ದ, ಅದರಲ್ಲಿ ಗೆಲ್ಲಿಸ್ದೆ. ಒಂದು ಮೆನ್ಸ್ ಫಿಸಿಕ್ ಬಾಡಿ ಬಿಲ್ಡಿಂಗಲ್ಲಿ ಮೆನ್ಸ್ ವೀಕಲ್ಲಿ ಫಸ್ಟು, ಬಾಡಿ ಬಿಲ್ಡಿಂಗ್ ಸೆಕೆಂಡೋ ಥರ್ಡೋ ಬಂತು. ಬಟ್ ಈ ವಾಸ್ ವೆರಿ ಹ್ಯಾಪಿ ಆ ಥರ. ಅದಾದಮೇಲೆ ಟ್ರಾನ್ಸ್ಫರ್ಮೇಷನ್ ಆಯಿತು. ಅಗೈನ್ ಈ ವಾಸ್ ಲೈಕ್ ಡೂಯಿಂಗ್ ಇಸ್ ಓನ್ ವರ್ಕ್. ಬಟ್ ಆ ಥರ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ ಕೆಲವೊಂದು ವಿಷಯದಲ್ಲಿ. ಸೊ ಬೀಯಿಂಗ್ ಸೆಲ್ಫಿಶ್ ಇಸ್ ಸಮ್ಟೈಮ್ ಇಸ್ ನೀಡೆಡ್. ನಾವು ಸ್ವಲ್ಪ ನಮ್ಮನ್ನು ನಾವು ಫೋಕಸ್ ಮಾಡಿ ನಮ್ಮನ್ನು ನಾವು ಫಸ್ಟ್ ಇಕ್ಬೇಕು. ನಾವು ಯಾವತ್ತೂ ಅಯ್ಯೋ ಜನ ಇವರು ಅವರು ಅಂತ ನೋಡ್ಕೊಂಡಿದ್ರೆ ನಾವು ಈಗ ಸ್ವಲ್ಪ ಹಿಂದೆ ಉಳಿತೀವಿ ಅಂತ ಅನಿಸ್ತು, ಇಲ್ವಾ? ನೀವು ಪಾಪ ಅವ್ರಿಗೋಸ್ಕರ ಯು ಲೆಫ್ಟ್ ಆ ಪರ್ಸನ್ ಬಿಟ್ಟು ಇನ್ನೊಬ್ಬರ ಹತ್ರ ಟ್ರೈನಿಂಗ್ ಹೋದ. ಈ ಥರ ಆದರೆ ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಏನಕ್ಕೆ ಯು ಟು ಬಿ ಸೆಲ್ಫಿಶ್ ಯುವರ್ ಸೆಲ್ಫ್ ಅಂತ ಹೇಳುವಾಗ ಆಪರ್ಚುನಿಟೀಸ್ ಯಾವಾಗಲೂ ಸಿಗಲ್ಲ, ಸಿಕ್ಕಿದಾಗ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಪಾಪ ಪುಣ್ಯ ಅದು ನಾನು ನೋಡ್ತೀನಿ, ಇವಾಗ ನಾನು ಮಾತಾಡ್ಬೋದಲ್ಲ ನೋಡಬಾರ್ದು ಅಂತ, ಬಟ್ ಆ ಟೈಮ್ ಬಂದಾಗ ಆಟೋಮೆಟಿಕ್ಕಾಗಿ ಮೈಂಡ್ ಹಂಗೆ ಹೋಗ್ಬಿಡುತ್ತೆ. ಆ ಹುಡುಗ ಆಮೇಲೆ 3 months ಇದೆ ಇನ್ನೊಬ್ಬರ ಹತ್ರ ಹೋದ, ಆಮೇಲೆ ಏನಾದನ್ನು ಗೊತ್ತಿಲ್ಲ, ಹಂಗಾಗೋಯ್ತು. ಸೊ ಬಟ್ ಐ ನೆವರ್ ಎಕ್ಸ್ಪೆಕ್ಟ್ ಎನಿ ಒನ್ ಟು ಬಿ ಲೈಕ್ ನನ್ನ ಜೊತೆನೇ ಅವ್ರು ಲೈಫ್ ಲಾಂಗ್ ಟ್ರಾವೆಲ್ ಮಾಡಬೇಕಂತ ನಾವು ಅನ್ಕೊಳಲ್ಲ. ಯಾಕಂದರೆ ಕಲಿಯುಗದಲ್ಲಿ ಅದೆಲ್ಲ ಕನಸಾಗಿರ್ಬೇಕೆ ತಪ್ಪ ಅದು ರಿಯಾಲಿಟಿಯಲ್ಲಿ ವರ್ಕ್ ಆಗಲ್ಲ. ಸೊ ನಾವೇನು ಅನ್ಕೊತೀವಿ ಅಂದರೆ ಅಂಟಿಲ್ ಬಿ ವಿತ್ ಅಸ್, ಬಿ ಲಾಯಲ್, ಬಿ ಎಥಿಕಲ್. ಬ್ಯಾಕ್ ಸ್ಟಾಪ್ ಮಾಡೋದು, ಹಿಂದ್ಗಡೆ ಮಾತಾಡೋದು, ಇಂಥ ಕೆಲಸಗಳು ಮಾಡಬೇಡಿ. ಇರೋ ಗಂಟ ಕರೆಕ್ಟಾಗಿರಿ, ಹೋಗಿ ಹೇಳ್ಬಿಟ್ಟು ಹೋಗಿ, ಅಷ್ಟೇ ನಾವು ಹೇಳೋದು. ಕೆಲವು ಜನ ಜಿಮ್ ಸೇರ್ಕೊಂತಾರೆ, ಫಸ್ಟ್ ಟೈಮ್ ಸೇರ್ಕೊಂಡಿರ್ತಾರೆ, ಬಾಡಿ ನೆಕ್ಸ್ಟ್ ಲೆವೆಲ್ ಚೇಂಜಸ್ ತೋರಿಸುತ್ತೆ, ಫುಲ್ ಸಣ್ಣ ಆಗ್ತಾರೆ, ಸಮಥಿಂಗ್ ಲೈಕ್ ದಟ್, ಮಸಲ್ ಡೆಫಿನೇಷನ್ಸ್ ಎಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೋಟಿವೇಶನ್ ಹೋಗ್ಬಿಡುತ್ತೆ, ದೆಲ್ ಕ್ವಿಟ್. ಆಮೇಲೆ ದಪ್ಪ ಆಗ್ಬಿಡ್ತಾರೆ. ದೆನ್ ಹೇಳ್ಬಿಲೆ ಜಿಮ್ಗೆ ಹೋದರೆ ದಪ್ಪ ಆಗ್ಬಿಟ್ಟೆ, ಜಿಮ್ಮಿಂದನೇ ನಾನು ದಪ್ಪ ಆಗಿದ್ದು, ಮುಂಚೆ ಎಷ್ಟು ಸಣ್ಣಕ್ಕಿದೆ, ಎಷ್ಟು ಚೆನ್ನಾಗಿದ್ದೆ, ಇವಾಗ ನೋಡಿ ಹೆಂಗೆ ಆಗ್ಬಿಡೀನಿ, ಜಿಮ್ ಇಸ್ ವೆರಿ ಬ್ಯಾಡ್ ಅಂತ. ಸೊ ವೈ ಡು ಯು ಥಿಂಕ್ ದಿಸ್ ಹ್ಯಾಪನ್ಸ್? ಯಾಕಂದರೆ ಇವಾಗ ಫಿಟ್ನೆಸ್ ಅವೇರ್ನೆಸ್ ಇಲ್ದಿರೋರು ಆ ಥರ ಮಾತಾಡ್ತಾರೆ. ಯಾಕಂದರೆ ಇವಾಗ ಅವ್ರು ದಪ್ಪ ಇರ್ತಾರಲ್ಲ, ಏನಾದರೂ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದಾಗ ಅವರು BMR ಬೇಸಲ್ ಮೆಟಬಾಲಿಕ್ ರೇಟ್ ಎಲ್ಲ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಸಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಲೂಸ್ ಫ್ಯೂ ಪೌಂಡ್ಸ್ ಅವರು ವೆಯ್ಟ್ ಲೂಸ್ ಆಗುತ್ತೆ, ವಾಟರ್ ವೆಯ್ಟ್ ಲೂಸ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಡಯಟ್ ಕೊಟ್ಟಿರ್ತಾರಲ್ಲ, ಈ ಥರನೇ ಇಷ್ಟಿಷ್ಟೇ ಕ್ಯಾಲರೀಸು ತಿನ್ನಬೇಕು, ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಕರೆಕ್ಟಾಗಿರುತ್ತೆ. ಸೊ ದೇ ಫೀಲ್ ಹೆಲ್ತಿ. ಆ ಟೈಮಲ್ಲಿ ದೇ ಡೋಂಟ್ ಕ್ರೇವ್ ಎನಿ ಕೈಂಡ್ ಆಫ್ ಜಂಕ್. ದಟ್ಸ್ ವೆರಿ ಟ್ರೂ. ನಾನು ಇವತ್ತು ವರ್ಕೌಟ್ ಮಾಡಿಲ್ಲ ಅಂದರೆ ಅಲ್ಲಿ ಕ್ರೇವ್ ಎ ಜಂಕ್, ಬಟ್ ವರ್ಕೌಟ್ ಮಾಡಿದಾಗ ನ್ಯಾಚುರಲಿ ವಿ ಡೋಂಟ್ ಕ್ರೇವ್ ಎ ಜಂಕು. ಸೊ ಹಂಗೆ ಹೆಲ್ತಿಯಾಗಿ ತಿನ್ಕೊಂಡಿರ್ತಾರೆ. ವರ್ಕೌಟು ಬ್ರೇಕ್ ಬಿಟ್ಬಿಟ್ರೆ ವರ್ಕೌಟ್ ಏನು ಮಾಡ್ತಾರೆ ಅಂದರೆ ಅವರು ಡಯಟಲ್ಲಿ ಕಾನ್ಷಿಯಸ್ ಆಗಿರಲ್ಲ. ಸೊ ಫಿಟ್ ಆಗಬೇಕಂತ ಕ್ಯಾಲರಿ ಡಿಫಿಸಲ್ಲಿ ತಿಂತಾ ಇದ್ದವನು ಇವಾಗ ಅವ್ನು ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಅಫ್ಕೋರ್ಸ್ ಆ ಜಾಸ್ತಿ ಕ್ಯಾಲರೀಸ್ ಏನಾಗುತ್ತೆ, ಫ್ಯಾಟಾಗಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಅದೇ ಥರನೇ ಏನೊಂದು ಆ್ಯಕ್ಟಿವಿಟಿ ಇರಲ್ಲ. ಇದಕ್ಕೆ ಮುಂಚೆ ರೆಸ್ಟೆಂಟ್ ಟ್ರೈನಿಂಗ್ ಮಾಡ್ತಿದ್ದ, ಕಾರ್ಡಿಯೋ ಏನೋ ಒಂದು ಆ್ಯಕ್ಟಿವಿಟಿ ಇತ್ತು, ಇವಾಗ ಏನೂ ಮಾಡಲ್ಲ. ಏನೂ ಮಾಡಿದಿರ 3 ಹೊತ್ತು ಚೆನ್ನಾಗಿ ತಿನ್ಕೊಂಡು ಡಯಟ್ ಕಾನ್ಷಿಯಸ್ ಇಲ್ದಿರ ಇದ್ದರೆ ಅಫ್ಕೋರ್ಸ್ ದಪ್ಪ ಆಗದಿರ ಇನ್ನೇನಾಗ್ತಾರೆ. ಇವಾಗ ಅದಕ್ಕೆ ಹೇಳ್ತಾರೆ, ಕೆಲವೊಂದು ಜನ ಬಂದ್ಬಿಟ್ಟು ಸಣ್ಣ ಇರ್ತಾರಲ್ಲ ಅಂತ ಅವ್ರಿಗೆ BMR ಹೈ ಇರುತ್ತೆ, ಅವ್ರು ಏನೇ ತಿಂದ್ರೇನು ಬಂದ್ಬಿಟ್ಟು ಅವರು ದಪ್ಪನೇ ಆಗಲ್ಲ, ಸಣ್ಣಕ್ಕೆ ಲೈಫ್ ಲಾಂಗ್ ಹಂಗೆ ಇರ್ತಾರೆ. ಸುಭಾಷು ಅವರೆಲ್ಲ ಅದೇ ಥರನೇ. ದೇ ಕ್ಯಾನ್ ಈಟ್ 1 kg ಆಫ್ ಸ್ವೀಟ್ ಆ್ಯಂಡ್ ದೇ ಕ್ಯಾನ್ ಸ್ಟಿಲ್ ಶೋ ಆಫ್ ದ ಆ್ಯಬ್ಸ್. ಸೊ ಈ ಥರ ಗಾಡ್ ಗಿಫ್ಟೆಡ್ ಬಾಡಿ ಟೈಪ್ ಇದ್ದರೆ ಒಳ್ಳೆಯದು. ಇವರು ಈ ಥರ ಸುಭಾಷ್ ಥರ ಬಾಡಿ ಟೈಪ್ ಅವ್ರು ವೆಯ್ಟ್ ಟ್ರೈನಿಂಗ್ ಮಾಡಿಲ್ಲ ಅಂದರೆ ಮಸಲ್ ಲಾಸ್ ಆಗುತ್ತೆ ಅವ್ರಿಗೆ. ನಮ್ಮ ಥರ ಇರೋರಿಗೆಲ್ಲನೂ ಲೈಕ್ BMR ಲೋ ಇರೋದಕ್ಕೆ ನಮಗೇನಾಗುತ್ತೆ ಅಂದರೆ ನಾವು ವೆಯ್ಟ್ ಟ್ರೈನಿಂಗ್ ಮಾಡಿ ಕ್ಯಾಲರಿ ಡಿಫಿಸಿಟ್ ಇಲ್ಲ ಅಂದರೆ ವಿಲ್ ಬ್ಲೋ ಅಪ್. ಜಂಕ್ ಫುಡ್ ಅಂತ ಹೇಳಿದಾಗ ಇದು ಜ್ಞಾಪಕ ಬಂತು. ನೀವು ಇವಾಗ ಚೀಟ್ ಡೇ ಅಂತ ಮಾಡ್ತಾರೆ, ಡೂ ಯು ಸಪೋರ್ಟ್ ದಟ್? ಅಫ್ಕೋರ್ಸ್ ಏನಂದರೆ ನೀವೇನಾದರೂ ಮಾಡಿದರೆ ಚೀಟ್ ಡೇ ಮಾಡೋಕ್ಕೊಂದು ಇದು ಒಂದು, ಯಾಕಂದರೆ ಅದು ಒಂಥರ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಜೀವ. ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ 90 days 90 ಡೇಸಲ್ಲಿ ನಾನು 90 ಡೇಸಲ್ಲಿ ಸ್ವೀಟ್ ಮುಟ್ಟಲ್ಲ, ರೈಸ್ ಮುಟ್ಟಲ್ಲ. ಅದಾದಮೇಲೆ ಇದು ಏನಪ್ಪ ಅದು ಸ್ವೀಟು, ರೈಸು, ಇನ್ನೊಂದು ಜಂಕ್ ಫುಡ್ಡು, ಈ ಥರ ಪ್ರಾಮಿಸ್ ಮಾಡಿದೆ. ಸೊ ಈ 90 days ನಾನು ಚೀಟ್ ಮೀಲೇ ಮಾಡಲ್ಲ. ಅದಾದಮೇಲೆ ಬ್ರೇಕ್ ತೊಗೊಂಡು ಏನಾದರೂ ಒಂದು ನನಗೊಂದು ರಿವಾರ್ಡ್ ಬೇಕು, ಏನಾದರೂ ಒಂದು ಅಚೀವ್ ಮಾಡಿದ್ಮೇಲೆ ರಿವಾರ್ಡ್ ಬೇಕು ಅಂತ ನನಗೆ ಅನಿಸುತ್ತೆ. ಆ ಚೀಟ್ ಮೀಲ್ ಮಾಡಿದಾಗ ಸ್ವಲ್ಪ ಸೋಲ್ ಸ್ಯಾಟಿಸ್ಫೈ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಆ ಪ್ಲ್ಯಾಟು ಒಂದು ರೀಚ್ ಆಗಿರುತ್ತೆ ಬಾಡಿ, ಅದನ್ನು ಬ್ರೇಕ್ ಮಾಡಿದ ಥರ ಫೀಲ್ ಆಗುತ್ತೆ. ಸೊ ಐ ಬಿಲೀವ್ ಇನ್ ದಟ್, ಅದು ಹೆಲ್ಪ್ ಆಗುತ್ತೆ. ಮೆಂಟಲಿ ವಿಲ್ ಗೆಟ್ ರಿಫ್ರೆಶ್, ಚೆನ್ನಾಗಿರುತ್ತೆ. ನನಗೆ ಚೀಟ್ ಮೀಲ್ ಮಾಡಿದಾಗ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಇಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡ್ತಾಯಿನಿ, ನೋಡಿದ್ರೆ ಈ ಥರ ತಿನ್ಬಿಟ್ಟೆ, ಲೈಕ್ ಅದು ಮೆಂಟಲಿ ನನಗೆ ಹೆವಿ ಅಫೆಕ್ಟ್ ಆಗ್ಬಿಡೋದು ಅದು. ಲೈಕ್ ಸೊ ನನಗೆ ಐ ಆಮ್ ಇನ್ ದಟ್ ಡೈಲಮಾ. ಚೀಟ್ ಮೀಲ್ ಮಾಡಿದಾಗ ಆ ಕ್ಷಣ ಮಾತ್ರ ಖುಷಿ ಆಗುತ್ತೆ. ನೆಕ್ಸ್ಟು
ಇವಾಗ ನಾನು ಜಾಸ್ತಿ ವರ್ಕೌಟ್ ಮಾಡಬೇಕೇನೋ, ನಾನು ತಿರ್ಗಾ ಆ ಮೆಂಟಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಏನು ಗೊತ್ತಾ ಜೀವ, ಇವಾಗ ನಾನು ಒಂದು ಸಿಂಪಲ್ ಏನಂದ್ರೆ ನಿಮ್ಮ ಕೈಲಿ ಬರ್ನ್ ಮಾಡೋಕ್ಕಾದರೆ ನೀವು ಗಿಲ್ಟ್ ಪಡೋ ಅವಶ್ಯಕತೆನೇ ಇಲ್ಲ. ಫ್ಯಾಟ್ ಲಾಸ್ ಇಸ್ ಆಲ್ ಅಬೌಟ್ ಲೈಕ್ ನೀವು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರೋ ಅದಕ್ಕಿಂತ ಕಮ್ಮಿ ಕ್ಯಾಲರೀಸ್ ತಿಂದರೆ ನೀವು ಸಣ್ಣ ಆಗ್ತೀರಾ. ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಿಂದರೆ ದಪ್ಪ ಆಗ್ತೀರಾ, ವಿಚ್ ಇಸ್ ಕಾಲ್ಡ್ ಕ್ಯಾಲರೀಸ್ ಸಲ್ಪ್ರಸ್ಸು. ಸೊ ನೀವು ಇವತ್ತು ಏನಾದರೂ ಒಂದು ಬಿರಿಯಾನಿ ತಿಂದುಬಿಟ್ರೆ ಯು ಕ್ಯಾನ್ ಬರ್ನ್ ದ ಕ್ಯಾಲರೀಸ್. ಆ ಚೀಟ್ ಮೀಲ್ ತೊಗೊಂಡಾಗ ಅದನ್ನು ಈಕ್ವಲ್ ಮಾಡಿ. ತುಂಬ ನಾನೇನು ಹೇಳ್ತೀನಿ ಅಂದರೆ ವೆನ್ ಯು ಆರ್ ನಾಟ್ ಇನ್ ಟು ಲೈಕ್ ಕಾಂಪಿಟೇಟಿವ್ ಅಥ್ಲೆಟ್ ಬಾಡಿ ಬಿಲ್ಡಿಂಗ್ ಮಾಡಬೇಕಂತ ಏನಿಲ್ಲ ಅಂದರೆ ಚಿಕ್ಕ ವಿಷಯನೆಲ್ಲನೂ ಅಷ್ಟು ಸೀರಿಯಸ್ಸಾಗಿ ತೊಗೊಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಲೈಫ್ ಈಸ್ ವೆರಿ ಸಿಂಪಲಾಗಿ ತೊಗೊಂಡು ಈಸಿಯಾಗಿರಿ. ಪ್ರತಿಯೊಂದೂ ನೀವು ಇದೇ ಥರ ಅಂತ ಮಾಡೋಕ್ಕೋದ್ರೆ ವಿಲ್ ಒನ್ ಪಾಯಿಂಟ್ ಆಫ್ ಟೈಮ್ ವಿಲ್ ಗೆಟ್ ಫ್ರಸ್ಟ್ರೇಟೆಡ್. ಏನಪ್ಪ ಇದು ಲೈಫ್ ಅಂತ ಅನಿಸ್ಬಿಡುತ್ತೆ. ಸೊ ಟೇಕ್ ಎ ಬ್ರೇಕ್. ನಾನೇನೋದಂದ್ರೆ ಚೆನ್ನಾಗಿ ತಿನ್ನಬೇಕಂದ್ರೆ ತಿನ್ನಿರಿ, ಬ್ರೇಕ್ ತೊಗೊಬೇಕಂದ್ರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಅದೇ ನಮ್ಮ ಮನೇಲೆಲ್ಲ ಇವಾಗ ನಮ್ಮಮ್ಮ ಬಂದು ಊಟ ಮಾಡು ನಿಂಗೋಸ್ಕರ ಮಾಡಿದ್ದೀನಿ, ನಾನು ಇಲ್ಲ ನಂದು ಡಯಟ್ ಹಾಳಾಗ್ಬಿಡತ್ತೆ, ಅದು ತುಂಬ ಬೇಜಾರಾಗುತ್ತೆ. ಅವರು ಪಾಪ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ನಾನು ನೋಡಿದ್ರೆ ಇದೇನು ಇದು ಅಂದ್ಕೊಂಡು. ಸೊ ಅದೇ ಅವ್ರ ಖುಷಿ ಅದೇ ನಮಗೂ ಖುಷಿ ಅಲ್ಲ. ಸೊ ಜೀವ ಏನಂದರೆ ಆವಾಗೆಲ್ಲನೂ ಆಪ್ಷನ್ಸ್ ಇರ್ತಾ ಇರಲಿಲ್ಲ. ನಾನು ಅಷ್ಟೇ ಕಾಂಪಿಟೇಷನ್ ಮಾಡೋ ಟೈಮಲ್ಲಿ ಫುಲ್ಲು ಸ್ವೀಟು ಗೀಟು ಎಲ್ಲ ಏನೂ ತಿಂತಾ ಇರಲಿಲ್ಲ. ಬಟ್ ಇವಾಗೆಲ್ಲ ಹೆಲ್ತಿಯಾಗೆ ಯು ಕ್ಯಾನ್ ಮೇಕ್ ಎ ಸ್ವೀಟ್ಸು, ಲಡ್ಡು, ಜಾಮೂನ್ ಎಲ್ಲ ಹೆಲ್ತಿಯಾಗೆ ಮಾಡ್ಬೋದು. ಆಪ್ಷನ್ಸ್ ಐತೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತು ChatGPT, ಜೆಮಿನಿ, ಗೂಗಲ್ ಎಲ್ಲ ಕಡೆ ಸಿಗುತ್ತೆ ಹೆಲ್ತಿ ರೆಸಿಪೀಸು. ಐ ವಾಂಟ್ ಟು ಈಟ್ ಎ ಸ್ವೀಟ್ಸ್ ಅಂದರೆ 1000 ಆಪ್ಷನ್ಸ್ ಬರುತ್ತೆ. ಆರ್ಟಿಫಿಷಿಯಲ್ ಸ್ವೀಟ್ 1000 ಆಪ್ಷನ್ಸ್ ಬರುತ್ತೆ. ನೋಡಿ, ನಾನು ಶುಗರ್, ನಂಗೆ ಟೀ ಅಂದರೆ ಪ್ರಾಣ, ಟೀ ಅಂದರೆ ತುಂಬ ಇಷ್ಟ. ಆದರೆ ನಾನು ಇವಾಗ ಟೀನೇ ಕುಡಿತಾ ಇಲ್ಲ ಲಾಸ್ಟ್. ಯಾಕಂದರೆ ಸಡನ್ನಾಗಿ ಡಿಸಿಷನ್ ತೊಗೊಂಡೆ. 26th ಏಪ್ರಿಲು ನಾನು ಇವತ್ತಿಂದ 90 ಡೇಸ್ ಮುಟ್ಟಲ್ಲ ಅಂದೆ. ಅದಾದಮೇಲೆ ನನಗೆ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಊರಲ್ಲಿ ಹಬ್ಬ ಬಂತು. ಎಲ್ಲರ ಮನೆಗೆ ಹೋದೆ. ಎಲ್ಲರ ಮನೇಲಿ ಸ್ಪ್ರೈಟು, ಕೋಕು, ಜ್ಯೂಸ್ ಕುಡಿ ಅಲ್ಲಿ ಇಲ್ಲ. ಸೊ ಈ ಥರ ನಮ್ಗೆ ಬರುತ್ತೆ. ನಮ್ಮ ಅಣ್ಣ ಮಗನ ಬರ್ತ್ಡೇ ಕೇಕ್ ನಮ್ಮಮ್ಮ ಇಷ್ಟೇ ಅಂತಾರೆ. ನಾನೇನು ಮಾಡ್ತೀನಿ ಅಂದರೆ ಅದನ್ನು ಐ ಸೀಸ್ ಈ ರೈಸು, ಈ ಸ್ವೀಟು ಇವೆಲ್ಲ ಪ್ರಾಬ್ಲಮ್ ಅಂತ ಅನ್ಕೊತೀನಿ. ನಾನು ಅದು ತೊಗೊಂಡು ಗಿಲ್ಟಲ್ಲಿ ಫೀಲ್ ಮಾಡೋಕ್ಕೆ, ಆ ಟ್ರಿಗರು ಆನ್ ಆಗೋಕ್ಕೆ ಮುಂಚೆನೇ ಅದನ್ನು ಅವಾಯ್ಡೇ ಮಾಡಿಬಿಟ್ರೆ ನನಗೆ ಟ್ರಿಗರ್ ಇರಲ್ಲ. ಇದು ನಾನು, ಯಾಕಂದರೆ ಐ ಕ್ಯಾಂಟ್ ಎವನ್ ಕಂಟ್ರೋಲ್. ಇವಾಗ ಆ ಫೇಸ್ ದಾಟ್ಕೊಂಡು ಬಂದುಬಿಟ್ಟು ನಿಮ್ಮ ಫೇಸಲ್ಲೆಲ್ಲ ಐ ಕ್ಯಾನ್ ಕಂಟ್ರೋಲ್ ಮೈಸೆಲ್ಫ್. 100 ಗ್ರಾಮ್ಸ್ ಅಂದರೆ 100 ಗ್ರಾಮ್ಸ್ ರೈಸ್ ಮಾತ್ರ ತಿಂತಾಯಿದ್ದೆ. ಇವಾಗ ಅದನ್ನು ಫೇಸ್ ದಾಟ್ಕೊಂಡು ಬಂದುಬಿಟ್ಟಿದ್ದೀವಿ. ಇವಾಗ ಮನೇಲೆಲ್ಲನೂ ಒಂದು ಒಳ್ಳೆ ಸಾರು ಮಾಡಿರ್ತಾರೆ. 100 ಗ್ರಾಮ್ಸ್ ಏನಾಗುತ್ತೆ ಅಂದರೆ 300, 400, 1000 ಗ್ರಾಮ್ಸ್ ಆಗಿಬಿಡುತ್ತೆ ರೈಸು. ಅದಕ್ಕೆ ಅವಾಯ್ಡ್ ಮಾಡೋದು ಬೆಸ್ಟು. ಬಟ್ ಇಫ್ ಯು ಆರ್ ನಾರ್ಮಲಿ ನೀವು ವರ್ಕೌಟ್ ಮಾಡ್ಕೊಂಡು ಒಂದು ಫಿಟ್ನೆಸ್ ಬೇಕು, ಫಿಟ್ ಆಗಿದ್ದೀರಿ ಅಂದರೆ ತುಂಬ ಸೀರಿಯಸ್ಸಾಗಿ ತೊಗೊಬೇಡಿ. ಯಾಕಂದರೆ ಎಲ್ಲನೂ ಕ್ಯಾಲರೀಸ್ ಮ್ಯಾಟರ್ಸ್ ಆಗುತ್ತೆ. ನೀವು ಬೇಕಂದರೆ ಬೆಳಿಗ್ಗೆ ಸಾಯಂಕಾಲ ಬಂದುಬಿಟ್ಟು ಲೈಟ್ ಮೀಲ್ ತೊಗೊಂಡ್ಬಿಟ್ಟು ನೈಟ್ ಒಂದೇ ಸರಿ ಆಚೆ ಹೋಗೋವಾಗ ಇದನ್ನು ಮೈನಸ್ ಮಾಡ್ಕೊಂಡ್ರೆ ಮುಗೀತು. ಇವಾಗ ನೀವು ಫಾರ್ಮರ್ಸ್ ನೋಡಿರ್ತೀರಾ, ಅವರು ಎಲ್ಲರೂ ಇರಲ್ಲ ಇನ್ಸ್ಟಾಗ್ರಾಮಲ್ಲಿ. ಕೆಲವು ಜನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ನೋಡ್ತೀರಾ, ಇದರ ಫಾರ್ಮರ್ಸ್ ಫುಲ್ ರಿಫ್ಟ್ ಇರ್ತಾರೆ, ಒಂಥರ ಲೈಕ್ ಟೂ ಗುಡ್, ಮಸಲ್ ಡೆಫಿನೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವರು ಕಮೆಂಟ್ ಸೆಕ್ಷನಲ್ಲಿ ನೋಡಪ್ಪ ನಿಂದು ಪೌಡ್ರ್ ಬಾಡಿ, ಇದು ಆ್ಯಕ್ಚುಯಲ್ ದೇಸಿ ಬಾಡಿ ನೋಡು, ಏನು ಅವ್ರ ಫಾರ್ಮರ್ಸ್ ಏನು ತೊಗೊಳ್ದೆ ಹೆಂಗಿದ್ದಾರೆ, ನೀವು ನೋಡಿದ್ರೆ ಹೆಂಗಿದೆ. ಬಟ್ ಆ ಪರ್ಸನ್ ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಅವರೇ ಫಿಟ್ ಆಗಿರಲ್ಲ. ಅವನೇ ಗಾಂಜಾ ಸೇದ್ಕೊಂಡು ಎಲ್ಲಾನು ಗುಟ್ಕಾ ಹಾಕೊಂಡು ರೋಡಲ್ಲಿ ಇರ್ತಾನೆ. ನಿಜ ಅದು ಯಾವತ್ತೂ ಅಷ್ಟೇ. ಯಾರಾದರೂ ಒಂದು ಸೆಲೆಬ್ರಿಟೀಸ್ ಕಮೆಂಟ್ ಮಾಡಲ್ಲ, ಇನ್ಫ್ಲುಯೆನ್ಸಸ್ ಕಮೆಂಟ್ ಮಾಡಲ್ಲ, ಪಾಸಿಟಿವ್ ಪೀಪಲ್ಸು. ಈ ಚಪ್ಪರ್ ನನ್ನ ಮಕ್ಕಳು ಎಲ್ಲರೂ ಸುಮ್ಮನೆ ಇರ್ತಾರಲ್ಲ, ಕೆಲಸ ಇಲ್ದಿರ ಅಂತ ನನ್ನ ಮಕ್ಕಳೇ ಕಮೆಂಟ್ ಮಾಡೋದು. ಇವಾಗ ನೀವು ನೋಡಿದ್ರೆ ಅವ್ರು ಬಂದ್ಬಿಟ್ಟು ಮಾಡೋ ಕೆಲಸದಲ್ಲಿ ದೇ ನಿಯರ್ಲಿ ಬರ್ನ್ ಮೋರ್ ದೆನ್ 1500, 2000 ಕ್ಯಾಲರೀಸ್ ಬರ್ನ್ ಮಾಡ್ತಾರೆ ಬಿಸಿಲಲ್ಲಿ. ಪ್ರತಿಯೊಂದು ಕೆಲಸ ಏನೇನು ಆ್ಯಕ್ಟಿವಿಟಿ ಇರುತ್ತೆ ಎಲ್ಲನೂ ಫಂಕ್ಷನಲ್ ಟ್ರೈನರು, ಕಾಂಪೌಂಡ್ ಮೂವ್ಸು ಅಷ್ಟೆಲ್ಲ ನಮ್ಮ ಕೈಯಲ್ಲಿ ಒಂದು 5 ನಿಮಿಷ ಹೋಗ್ಬಿಟ್ಟು ಒಂದು ಇದು ಕೊಟ್ಬಿಟ್ಟು ಮಾಡಿದ್ರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಅದೇ ಥರ ಅವ್ರು ಏನು ತಿಂದ್ರೇನು ದ BMR ಇಸ್ ವೆರಿ ಹೈ, ದೇ ಕ್ಯಾನ್ ಏಬಲ್ ಟು ಡೈಜೆಸ್ಟ್. ನಾವು ಸಾಫ್ಟ್ವೇರ್ ಸಿಸ್ಟಮ್ ಮುಂದೆ ಕುತ್ಕೊಂಡ್ಬಿಟ್ಟು ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಅದಕ್ಕೆ ಸಪ್ಲಿಮೆಂಟ್ ತೊಗೊಳ್ಳೇಬೇಕು. ಜನಾಗ ಅದೇ ಪೌಡ್ರ್ ಅಂತಾರೆ ಜನಾಗ ಮೈಂಡ್ ಸೆಟ್ಟೇ ಇನ್ನೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ 1 kg ಚಿಕನ್ ನೀವು ತಿನ್ನೋಕ್ಕಾಗಲ್ಲ ಬಾಡಿ ಬಿಲ್ಡರ್ ಥರ. ಅಫ್ಕೋರ್ಸ್ ಒಂದು 20 to 30 ಗ್ರಾಮ್ಸ್ ಪ್ರೋಟೀನ್ ನಿಮ್ಗೆ ಈಸಿಯಾಗಿ ಬರಬೇಕು. ನೀವು ಆಫೀಸ್ಗೆ ಹೋಗೋ ಟೈಮಲ್ಲಿ ಚಿಕನ್ ಕುಕ್ ಮಾಡಿ ಕುತ್ಕೊಂಡಾಗುತ್ತಾ, ಅದಕ್ಕೊಂದು ಶೇಕ್ ತೊಗೊತೀವಿ, ಅದು ಗೊತ್ತಾಗಲ್ಲ. ಬಟ್ ಅವೇರ್ನೆಸ್ ಇವು ತುಂಬ ಜನಕ್ಕೆ ಬರ್ತೈತೆ ಜೀವ, ಕಂಪೇರ್ ಟು ನಮ್ಮ ಜನ್ರೇಷನಲ್ಲಿ. ಇವಾಗೆಲ್ಲನೂ ಎಲ್ಲ ಅದೇ ಬಿಕಾಸ್ ಆಫ್ ಇಂದ ಎಲ್ಲರೂ ಸ್ವಲ್ಪ ನಾಲೆಜ್ ಐತೆ. ನೀನು ಯಾರಿಗೂ ಬಂದ್ಬಿಟ್ಟು ಕಂಟೆಂಟ್ ಬೇಸ್ಡು ನಾಲೆಜ್ ಕೊಡೋ ಅವಶ್ಯಕತೆನೇ ಇಲ್ಲ. ಅವರವರೇ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಹುಷಾರಿದ್ದಾರೆ.
ಸರ್ ಎ ಇಂದ ನಿಮ್ಮ ಫೀಲ್ಡ್ಗೆ ಏನಾದ್ರು ಎಫೆಕ್ಟ್ ಆಯ್ತಾ ವೆನ್ ಇಟ್ ಕಮ್ಸ್ ಟು ನಾನು ಜೀವ ನೋಡು, ಇವಾಗ ಈ ಟಾಪಿಕ್ಕು ಅಷ್ಟೇ ನಾವು ಹಂಗೆ ರಾಗ್ ಮಾತಾಡ್ತಾ ಇರೋದು. ನಾನೇನಾದರೂ ಒಂದು ಸ್ಕ್ರಿಪ್ಟ್ ಓದ್ಕೊಂಬಂದ್ಬಿಟ್ಟು ಮಾತಾಡೋ ಥರ ಇದ್ದರೆ ನನಗೆ ಅವಶ್ಯಕತೆ ಇಲ್ಲ ಇನ್ನೊಂದು ಅವಶ್ಯಕತೆ. ಇವೆಲ್ಲ ಬರೋಕ್ಕೆ ಮುಂಚೆಯಿಂದನೂ ನೀವು ನೋಡ್ಬೋದು ನನ್ನ ಹಳೇ ವೀಡಿಯೋಸು, ಒಂದು 7 ಮಿನಿಟ್ಸ್ 8 ಮಿನಿಟ್ಸು ಲಾಂಗಾಗಿ ಬೋರ್ಡಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ಯಾಟ್ ಲಾಸು ಮಸಲ್ ಗೇನ್ ಹೆಂಗೆ ಅಂತ. ಅಂದರೆ ವಿ ಆರ್ ಎಹೆಡ್ ಆಫ್ ದಿಸ್. ಇದಕ್ಕಿಂತ ಮುಂಚೆಯಿಂದನೇ ನಮ್ಮ ಲೈಫ್ ಆಗೋಯ್ತಿದ್ರು. ಜನ ಹತ್ರ ಕೌನ್ಸ್ಲಿಂಗ್ ಮಾಡೋದು, ಎಜುಕೇಟ್ ಮಾಡೋದು, ಫ್ರೀ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದು, ಇದೆಲ್ಲನೂ ಪಾರ್ಟ್ ಆಫ್ ದಿ ಲೈಫು. ಸೊ ಬುಕ್ಸಲ್ಲಿ ಏನಾಯಿತೋ ಅದನ್ನೇ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರ್ತಾರೆ ತಪ್ಪ. ಅಪಾರ್ಟ್ ಫ್ರಮ್ ದ ಹ್ಯೂಮನ್ ಬ್ರೈನ್ ಏನೂ ಅಲ್ಲಿ ಹೊಸ್ದಾಗಿ ಏನೂ ಇರಲ್ಲ. ನಾವು ಏನೇನು ರಿಸರ್ಚ್ ಮಾಡಿರೋದು ಈ ಬುಕ್ಕಲ್ಲಿ ಏನೇನು ಇರುತ್ತೋ ಆ ಬುಕ್ ನಾಲೆಜನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರ್ತಾರೆ. ನಮಗೇನಿಲ್ಲ, ಬಟ್ ಹೆಲ್ಪ್ ಆಗುತ್ತೆ ಕೆಲವೊಂದು ವಿಷಯಗಳು ಫಾಸ್ಟಾಗಿ. ಸ್ಕ್ರಿಪ್ಟ್ ರೈಟಿಂಗಲ್ಲಿ ಕೆಲವೊಂದು ವಿಷಯಗಳು ಹೆಲ್ಪ್ ಆಗುತ್ತೆ ಫಾಸ್ಟಾಗಿ, ಬಟ್ ಅದರಿಂದ ಅಫೆಕ್ಟ್ ಅಂತ ಹೋಗಲ್ಲ. ಯಾಕಂದರೆ ಒಂದು ಪರ್ಸ್ನಲ್ ಟ್ರೈನರ್ನ ಯಾವತ್ತೂ ಕೈಯಲ್ಲಿ ರೀಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ನೀನು ಇವಾಗ ಅಲ್ಲಿ ನಿಂತ್ಕೊಂಡು ಕರೆಕ್ಷನ್ ನೀನು ಅಲ್ಲಿ ನಿಂತ್ಕೊಂಡಿದ್ದೀಯ ಅಂದರೆ ಆ ಹ್ಯೂಮನ್ ಟಚ್ಚು, ಹ್ಯೂಮನ್ ಫೀಲು, ಆ ಮೋಟಿವೇಶನ್ ಅದೇ ಬೇರೆ ಲೆವೆಲ್ಲು. ನೀವು ನಿಮ್ಮ ವೈಫ್ ಬಗ್ಗೆ ತುಂಬ ಮಾತಾಡ್ತೀರಾ, ಅದು ನಂಗೆ ತುಂಬ ಖುಷಿ ಆಯಿತು. ಒಂದು ಹೆಲ್ತಿ ರಿಲೇಷನ್ಶಿಪ್ ನಿಮ್ಗೆಷ್ಟು ನಿಮ್ಮ ಲೈಫ್ ಸ್ಟೈಲ್ನ ಎಷ್ಟು ಎಫೆಕ್ಟ್ ಮಾಡುತ್ತೆ? ಎಷ್ಟು ಜೀವ ನಮ್ಮ ವೈಫ್ ಅಂದಿದ ತಕ್ಷಣ ನಾನು ತುಂಬ ಎಮೋಷ್ನಲ್ ಆಗ್ತೀನಿ. ಯಾಕಂದರೆ ಲೈಫಲ್ಲಿ ಒಳ್ಳೆ ಹೆಂಡತಿನ ಪಡ್ಕೊಳೋದು ಅದು ತುಂಬ ಆಶೀರ್ವಾದ ಅಂತಾರೆ, ದೇವ್ರು ಕೊಟ್ಟಿದ್ದ ವರ. ನಾನು ಹೇಳ್ತೀನಿ ಆ ದೇವರೇ ನನಗೆ ಹೆಂಡತಿಯಾಗಿ ಬಂದಿದ್ದಾರೆ ಅಂತ. ಯಾಕಂದರೆ ಎಷ್ಟೊಂದು ಜನ ಲೈಫ್ ಬಂದ್ಬಿಟ್ಟು ದುಡ್ಡಿದ್ದರೆ ನಾನು ಹ್ಯಾಪಿಯಾಗಿರ್ಬೋದು, ಹೆಲ್ತ್ ಇದ್ದರೆ ಹ್ಯಾಪಿಯಾಗಿರ್ಬೋದು ಅಂದ್ಕೊತಾರೆ. ಬಟ್ ಅದ್ರ ಜೊತೆ ನಿಮಗೆ ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದರಲ್ಲಿನೂ ಬಂದ್ಬಿಟ್ಟು ನಿಮಗೆ ಹಸ್ಬೆಂಡ್ನ ವೈಫಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗು, ಹೆಲ್ಪಿಂಗ್ ನೇಚರು, ತುಂಬ ವಿಷಯಗಳೈತೆ ಅವೆಲ್ಲನೂ. ಸೊ ಅದೆಲ್ಲ ಬಂದ್ಬಿಟ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಲೈಫಲ್ಲಿ ಅವ್ರು ಮಾಡೋ ಸಪೋರ್ಟ್. ಯಾಕಂದರೆ ಐ ಬಿಲೀವ್ ದಟ್ ನೀನು ಏನೇ ಇರಲಿ ಮ್ಯಾಸ್ಕುಲಿನ್ ಪವರ್ ಜೊತೆ ಶಕ್ತಿ ಇರಲೇಬೇಕು. ದಿಸ್ ಈಸ್ ಅ ಯೂನಿವರ್ಸಲ್ ಫ್ಯಾಕ್ಟು. ಶಕ್ತಿನೇ ಬಂದ್ಬಿಟ್ಟು ಶಿವ, ಬ್ರಹ್ಮ, ವಿಷ್ಣುನೆಲ್ಲ ಕ್ರಿಯೇಟ್ ಮಾಡಿರೋದು. ಶಿ ಈಸ್ ಅ ಯೂನಿವರ್ಸಲ್ ಪವರ್. ಸೊ ಅಂಥ ಶಕ್ತಿ ಬಂದ್ಬಿಟ್ಟು ನಮ್ಮ ಲೈಫಲ್ಲಿ ಇರಬೇಕು. ಅದು ನಾಟ್ ಜಸ್ಟ್ ಬೈ ವರ್ಡ್ಸು, ಸ್ಪಿರಿಚುವಲ್ ಪವರಲ್ಲಿನೂ ಅಷ್ಟೇ. ಕರೆಕ್ಟಾಗಿರೋ ಶಕ್ತಿ ನಿಮ್ಮ ಜೊತೆ ಅಲೇನಾದರೆ ಯು ವಿಲ್ ರೀಚ್ ಹೈಟ್ಸ್ ದಟ್ ಯು ನೆವರ್ ಎಕ್ಸ್ಪೆಕ್ಟ್ ಇನ್ ಯುವರ್ ಲೈಫು. ಈ ಥರ ಶಿ ಈಸ್ ವೆರಿ ಸಪೋರ್ಟಿವ್. ಶಿ ಈಸ್ ನಾಟ್ ಫ್ರಮ್ ಅವರ್ ಫೀಲ್ಡ್, ಬಟ್ ನನಗೋಸ್ಕರನೇ ಇದನ್ನೆಲ್ಲ ಕಲ್ತು ನಾವು ಶಿ ಬಿಕಮ್ ಎಕ್ಸ್ಪರ್ಟ್. ಶಿ ಈಸ್ ಓನ್ಲಿ ಮ್ಯಾನೇಜಿಂಗ್ ಆಲ್ ಆಫ್ ಅವರ್ ಜಿಮ್ಸ್. ಎಲ್ಲೇ ಇದ್ರೂ ಏನೇ ಇದ್ರೂ ಮಲ್ಟಿ ಟಾಸ್ಕಿಂಗ್ 10 ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಇಲ್ಲಿ ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಎಷ್ಟೊತ್ತು ನೀರು ಕೊಡಬೇಕು, ಇವೆಲ್ಲನೂ ಅಲ್ಲಿಂದ ನೋಟಿಸ್ ಮಾಡ್ತಾ ಇರ್ತಾರೆ. ಮಗು ಇರುತ್ತೆ, ಆ ಕಡೆ ನೆಂಟರು ಬಂದಿದ್ದಾರೆ, ಆ ಕಡೆ ಅವ್ರದ್ದು ಎಲ್ಲ ನೋಡ್ಕೊಂಡು ಶಿ ಕ್ಯಾನ್ ಮ್ಯಾನೇಜ್. ದೇವರ ಪವರ್ ಅವ್ರು ಕೊಟ್ಟಿರ್ತಾರೆ, ನಮ್ಗೆ ಕೊಟ್ಟಿಲ್ಲ. ಎಷ್ಟೊಂದು ಜನ ಆ ಥರ ಇರ್ತಾರೆ. ನಾನು ಅದೇ ಹೇಳೋದು ನೋಡಿ, ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಒಂದೇ ವಿಷಯ ಹೇಳೋದು, ನಿಮಗೆ ನಮ್ಮನೆ ಊಟಕ್ಕಿಂತ ಬೇರೆಯವ್ರ ಮನೆ ಊಟನೇ ಟೇಸ್ಟ್ ಅಂತ ಅನಿಸ್ಬೋದು, ಆದರೆ ಅದು ತುಂಬ ದಿನ ಅನಿಸಲ್ಲ. ಸೊ ಈ ಟ್ರಸ್ಟ್ ಇಶ್ಯೂಸ್ ಅಂತ ಏನಿರುತ್ತೋ, ನೀನು ಸುಮ್ಮನೆ ಟೆಂಪ್ರವರಿ ಒಂದು ಆಸೆಗೋಸ್ಕರ, ಟೆಂಪ್ರವರಿ ಒಂದು ಇದಕ್ಕೋಸ್ಕರ ನೀನು ಬೇರೆ ಹತ್ರ ಏನಾದರೂ ಹೋಗಿ ಏನಾದರೂ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ತಗಲಾಕೊಂಡ್ರೆ ನಿನ್ನ ಜೀವನನೇ ಹಾಳಾಗ್ಬಿಡುತ್ತೆ. ಯಾಕಂದರೆ ಲೈಫಲ್ಲಿ ನೆಮ್ಮದಿ, ಮನೇಲಿ ನೆಮ್ಮದಿ ಇಲ್ಲಾಂದರೆ ನೀನು ಎಷ್ಟೇ ಏನೇ ಮಾಡಿದ್ರೂ ವೇಸ್ಟ್, ಝೀರೋ. ಅದೊಂದು ಸುಮ್ಮನೆ ಆಚೆ ನೀನು ಹೇಳ್ಕೊಬೋದು ನಾನು ಖುಷಿಯಾಗಿದ್ದೀನಿ, ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ. ಮನೇಲಿ ವೈಫ್ ಜೊತೆ ನೀನು ಚೆನ್ನಾಗಿಲ್ಲ ಅಂದರೆ ಎಲ್ಲೋದ್ರೂ ಇಟ್ಸ್ ಡೌನ್ ದಿ ಡ್ರೈ. ಮನೇಲಿರೋನು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತು ಲಾಯಲ್ ಆಗಿರಬೇಕು. ಅದೊಂದೇ ಜನ್ರೇಷನ್ಗೆ ಇರೋದು. ನಾನು ಲಾಯಲ್ ಆಗಿರಿ, ಒಬ್ಬರು ಕರೆಕ್ಟಾಗಿ ಲಾಯಲ್ ಆಗಿರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಒಬ್ಬರ ಜೊತೆಲೇ ಇರಿ. ಅದು ಅದು ಅಂತ ಸ್ವಿಚ್ ಆಗೋಕ್ಕೆ ಹೋಗ್ಬೇಡಿ. ಅವೆಲ್ಲನೂ ಟೆಂಪ್ರವರಿನೇ. ಒಂದು ಸರಿ ಟ್ರಸ್ಟ್ ಬೇಕಾದರೆ ನೆಕ್ಸ್ಟು ಟ್ರಸ್ಟ್ ಇದಾಗಲ್ಲ. ಅದೇ ಬಿಟ್ರೆ ಎಲ್ಲೂ ನಿಮ್ಗೆ ಯಾರಾದರೂ ಅವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಸ್ವಲ್ಪ ಅನ್ಕೊಬೇಕು ಜನ, ಇಲ್ವಾ? ಸರ್, ಇದು ಮಸಲ್ ಬಿಲ್ಡಿಂಗಿಗೆ ಏನಾದರೂ ಎಫೆಕ್ಟ್ ಮಾಡತ್ತಾ ರಿಲೇಷನ್ಶಿಪ್ ಸ್ಟೇಟಸ್ಸು? ಅವ್ನ ಮೈಂಡ್ ಸೆಟ್ಟೇ ವೀಕ್ ಆಗಿರುತ್ತಲ್ಲ. ಇವಾಗ ಅವನು ಹೈಡ್ ಆ್ಯಂಡ್ ಸೀಕಿಂದ ಒಂದು ರಿಲೇಷನ್ಶಿಪ್ ಇಟ್ಕೊಂಡಿದ್ದಾನೆ ಅಂದ್ಕೊಳ್ಳಿ, ಆವಾಗ ಯಾವಾಗ ನೋಡಿದ್ರೂ ಒಂದು ಪ್ರೈವೇಸಿ ಇರಲ್ಲ. ಅವನು ಫೀಲ್ ಲೈಕ್ ನನಗೊಂದು ಸೆಕ್ಯೂರಿಟಿ ಬೇಕು, ಮೊಬೈಲ್ ಕೊಡಲ್ಲ, ಇಲ್ಲಾಂದರೆ ಎಲ್ಲಾದ್ರೂ ಹೋಗೋ ಮೊಬೈಲ್ ತೊಗೊಂಡು ಹೋಗ್ಬಿಡೋದು. ಅವ್ನ ತಲೆಯಲ್ಲಿ ಅದೇ ಇರುತ್ತೆ, ಯಾವಾಗ ನಾನು ತಗೊಳಕ್ಕೊಂತೀನಿ, ಯಾವಾಗ ನಮ್ಮ ಮನೇಲಿ ಗೊತ್ತಾಗ್ಬಿಡುತ್ತೆ ಅಂತ. ಹೆಂಗೆ ಅವ್ನು ಫೋಕಸ್ ಮಾಡಿ ಮಸಲ್ ಬಿಲ್ಡಿಂಗ್ ಬಿಡು, ಅವ್ನ ಲೈಫಲ್ಲಿ ಏನ್ರಲ್ಲಿ ಫೋಕಸ್ ಮಾಡೋಕ್ಕಾಗುತ್ತೆ? ತಗೊಳಕೊಂಬಿಟ್ರೆ ಅಯ್ಯೋ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಭಯ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾನು ಹೇಳೋದು, ಆಲ್ರೆಡಿ ಪ್ರಾಬ್ಲಮೆಟಿಕಲ್ಲಿ ಇದ್ದಾರೆ, ನನ್ನ ಲೈಫಲ್ಲಿ ಒಂದು ಗೋಲ್ ಐತೆ ಅಂದರೆ ಇಂಥ ವಿಷಯದಲ್ಲಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆಲ್ಲ ಗೊತ್ತಿರುತ್ತೆ ಇದು ತಪ್ಪು ಅಂತ, ಆದರೆ ಒಂದ್ಸರಿ ಟ್ರೈ ಮಾಡೋಣ ಅಂತ ತಗೊಳಕ್ಕೊಂಡ್ರೆ ಆಚೆ ಬರೋಕ್ಕಾಗಲ್ಲ. ಅದೊಂದೇ. ಇಟ್ಸ್ ಅ ವರ್ಸ್ಟ್ ಥಿಂಗ್.
ರಿಲೇಷನ್ಶಿಪ್ಸು, ಟಾಕ್ಸಿಕ್ ರಿಲೇಷನ್ಶಿಪ್ಸು. ಈಗಿನ ಕಾಲದಲ್ಲಿ 30-31 ಆಗಿದ ತಕ್ಷಣ ಮೆನ್ ಆರ್ ನಾಟ್ ಏಬಲ್ ಟು, ಅಂದರೆ ತುಂಬ ದೇ ಆರ್ ಬಿಕಮಿಂಗ್ ಇನ್ಫರ್ಟೈಲ್ ಆ್ಯಂಡ್ ಮೋಸ್ಟ್ ಆಫ್ ದ ಡಿವೋರ್ಸ್ ಕೇಸಸ್ ಇನ್ ಇಂಡಿಯಾ ಅದೇ ರೀಸನ್ಗೆ ಆಗ್ತಾ ಇರೋದು. ಸೊ ನಿಮ್ಮ ಲೈಕ್ ವಾಟ್ ಈಸ್ ದ ಮೇನ್ ರೀಸನ್ ಈ ಥರ 30-31ಗೆ ದೇ ಆರ್ ಬಿಕಮಿಂಗ್ ಇನ್ಫರ್ಟೈಲ್? ಮುಂಚೆ ಎಲ್ಲ ತಾತಂದಿರು ಆ್ಯಂಡ್ ಆಲ್ ದೇ ಯೂಸ್ ಟು ಹ್ಯಾವ್ ಅ ಕಿಡ್ ಎಟ್ ಲೈಕ್ 80, 60, 75. ವಾಟ್ ಚೇಂಜ್ಡ್ ಅಂತ ನನಗೆ ಜೀವ ಏನಂದರೆ ಸ್ಟ್ರೆಸ್ಸೇ ಜೀವ. ನೀವು ಹೇಳಿದ ಥರ ಏನಂದರೆ ಬಾಡಿ ಬಂದ್ಬಿಟ್ಟು ಇನ್ಫ್ಲಮೆಲ್ಲ ಇರುತ್ತೆ. ಅವ್ರಿಗೆ ಲೇಟ್ ನೈಟ್ ಸ್ಲೀಪ್ಸು, ಲೇಟ್ ನೈಟ್ ಶಿಫ್ಟ್ಸು, ಲೇಟ್ ನೈಟ್ ಈಟಿಂಗ್ ಹ್ಯಾಬಿಟ್ಸು, ಮತ್ತು ಅನ್ಹೆಲ್ತಿ ಲೈಫ್ ಸ್ಟೈಲ್, ಸ್ಮೋಕಿಂಗು, ಆಲ್ಕೋಹಾಲು, ಅದ್ರ ಜೊತೆ ಬೇರೆ ಬೇರೆ ಎಲ್ಲ ಚಟಗಳಿಗೆ ಕೊಂಡಿರ್ತಾರೆ. ಅವ್ರು ಏನಾಗುತ್ತೆ ಅಂದರೆ ಒಂದು ಹ್ಯೂಮನ್ ಬಾಂಬ್ ಥರ ಬಾಡಿಯಲ್ಲಿ ಫುಲ್ ಇನ್ಫ್ಲೇಮ್ ಆಗಿರುತ್ತೆ. ಅವರು ಥೈರಾಯ್ಡ್ ಲೆವೆಲ್ಸು ಜಾಸ್ತಿ ಆಗಿರುತ್ತೆ, ಅವರು ಡಯಾಬಿಟೀಸು ಎಲ್ಲ ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಟೆಸ್ಟೋಸ್ಟೆರೋನ್ ಓವರ್ ವೆಯ್ಟ್ ಆಗಿರ್ತಾರೆ, ಟೆಸ್ಟೋಸ್ಟೆರೋನ್ ಲೆವೆಲ್ ಆಟೋಮೆಟಿಕಾಗಿ ಕಮ್ಮಿ ಆಗಿರುತ್ತೆ. ಸೊ ಈ ಒಂದು ಕಾರಣ, ಈ ಒಂದು ಪ್ರಾಬ್ಲಮ್ಸಿಂದ ಆಟೋಮೆಟಿಕಾಗಿ ಅವ್ರಿಗೆ ಇನ್ಫರ್ಟಿಲಿಟಿ ಈ ಥರ ಇಶ್ಯೂಸ್ ಬರುತ್ತೆ. ಸೊ ಅದರಿಂದನೇ ತುಂಬ ಜನ ಇದಾಗ್ತಾ ಇರೋದು. ಇದು ಸೊ ಚೇಂಜ್ ಮಾಡ್ಕೋಬೇಕಂದ್ರೆ ಬೇಸಿಕ್ಲಿ ನ್ಯೂಟ್ರಿಷನ್ ಆ್ಯಂಡ್ ಡಯಟ್, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಇವಾಗ ನಾನು ಜಸ್ಟು ನಮ್ಮ ಕ್ಲೈಂಟ್ಸ್ಗೆ ಅದೇ ಹೇಳೋದು ಜೀವ. ಇವಾಗ ಬರೋಕ್ಕೆ ಮುಂಚೆ ವರ್ಕೌಟ್ ಮಾತ್ರ ಸ್ಟಾರ್ಟ್ ಮಾಡಿಬಿಟ್ಟು ಡಯಟ್ ಮಾತ್ರ ಕೊಡೋಲ್ಲ ನಾವು. ಫಸ್ಟು ಅವ್ನ ಹತ್ರ ಕ್ಲೀನಾಗಿ ಡೀಟೇಲಾಗಿ ಕೇಳಬೇಕು. ಎಷ್ಟು ಕಡೆ ನಿದ್ದೆ ಹೋಗ್ತಾಯಿದ್ದಾರೆ, ಏನು ತಿಂತಾಯಿದ್ದಾರೆ, ಯಾವಾಗ ಪಾರ್ಟಿ ಮಾಡ್ತಾರೆ, ಎಷ್ಟೊತ್ತು ಕುಡಿತೀರಾ, ಏನು ಅವೆಲ್ಲ ಕೇಳಬೇಕು. ಯಾಕಂದರೆ ನೀನು ಫೌಂಡೇಶನ್ನೇ ಸೆಟ್ ಮಾಡಿದ್ದೀರಾ, ಡೈರೆಕ್ಟಾಗಿ ನೀನು ಬಿಲ್ಡಿಂಗ್ ಕಟ್ತೀನಿ ಅಂದರೆ ಅದಕ್ಕಾಗಲ್ಲ. ಸೊ ಅವನು ನಿದ್ದೆ ಹೋಗೋದನ್ನು ಫಸ್ಟು ಪ್ರಯಾರಿಟಿ ಮಾಡಬೇಕು. ನಾನಿವಾಗ ನನ್ನ ಪ್ರಾಮಿಸಸಲ್ಲಿ 4 ಪ್ರಾಮಿಸಸಲ್ಲಿ ಸ್ಲೀಪ್ ಬಿಫೋರ್ 12 o'clock ಅನ್ನೋದು ನಾನು ತುಂಬ ಇಯರ್ಲಿನೇ ನೈಟು. ಗೋ ಟು ಬೆಡ್ ಬಿಫೋರ್ 12. ಗೋ ಟು ಬೆಡ್ ಅಂತ ಹೇಳಿದ್ದೀನಿ. ನಿದ್ದೆ ಮಲ್ಕೊಂಡ್ರೆ ಹಂಗೆ ಹಿಂಗೆ ತಿರುಗಿ 3 ಗಂಟೆ ಆಗಿಬಿಡುತ್ತೆ ಥಾಟ್ಸ್ ಬಂದುಬಿಟ್ರೆ. ಸೊ ಆ ಥರ ಸ್ಲೀಪು ಫಸ್ಟು ಸ್ಲೀಪ್ ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ಲೀಪ್ ಕರೆಕ್ಟ್ ಮಾಡ್ಕೊಬೇಕು. ಅದು ಕರೆಕ್ಟ್ ಮಾಡ್ಕೊಂಡ್ರೆ 90% ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಯಾಕಂದರೆ ಬಾಡಿ ಕರೆಕ್ಟ್ ಟೈಮಲ್ಲಿ ರಿಕವರ್ ಆಗಿ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನ್ಸ್ ಪ್ರಾಪರಾಗಿ ರಿಲೀಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಿನಗೆ ಎದ್ದಿದ ತಕ್ಷಣ ಒಂದು ಬ್ರೈನ್ ಕ್ಲಾರಿಟಿ ಇರುತ್ತೆ, ಬ್ರೈನ್ ಫಾಗ್ ಇರಲ್ಲ, ಏನು ಮಾಡಬೇಕಂತ ಒಂದು ಕ್ಲಾರಿಟಿ ಇರುತ್ತೆ ಮೈಂಡಲ್ಲಿ. ನೀನು ನೈಟೆಲ್ಲ ಲೇಟಾಗಿ ಮಲಗಿಬಿಟ್ಟು ಬೆಳಗ್ಗೆ ಲೇಟಾಗಿದ್ದು ಅಂದರೆ ಹಾಫ್ ಆಫ್ ದ ಡೇ ಹೋಗ್ಬಿಟ್ಟಿರುತ್ತೆ, ಬ್ರೈನ್ ಫಾಗ್ ಇರುತ್ತೆ. ನೀನು ಎಷ್ಟೇ ಕಷ್ಟ ಬಿದ್ರೇನು ನೈಟ್ ಸ್ಲೀಪ್ ಬೆಳಗ್ಗೆ ನೀನು ಮಾಡ್ತೀನಿ ಅಂದರೆ ಅದು ಈಕ್ವಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕೆಲವು ಜನಕ್ಕೆ ಇಟ್ಸ್ ಇನ್ನೆವಿಟಬಲ್ 4 to 5 hours ಮಾತ್ರ ದೇ ಆರ್ ಏಬಲ್ ಟು ಸ್ಲೀಪ್ ಎವ್ರಿ ಡೇ. ಅವ್ರಿಗೆ ನೀವು ಹೇಗೆ ಟ್ರೈನ್ ಮಾಡ್ತೀರಾ ವೆನ್ ಇಟ್ ಕಮ್ಸ್? ನಾನೇ ಅದಕ್ಕೊಂದು ಎಕ್ಸಾಂಪಲು. ಆಪ್ಷನ್ ಇಲ್ಲ, ಇನ್ನೆವಿಟಬಲ್ಲೇ. ಬಟ್ ನನಗೆ ನಾನು ಹೆಲ್ತಿ ಆಗಬೇಕಂದ್ರೆ ನನಗೆ ಅದೊಂದೇ ಆಪ್ಷನ್ ಇಲ್ವಾ. ಇವಾಗ ಬೈ ಲಕ್ಕಲ್ಲಿ ನಾನು ಹೇಳಿದ ಥರ ಒಂದು 10%, 100% ನೈಟ್ ಶಿಫ್ಟ್ ಪೀಪಲಲ್ಲಿ ಒಂದು 10% ಪೀಪಲ್ಗೆ ಏನಾದರೂ ಪ್ರಾಬ್ಲಮ್ ಬಂದಿರಲ್ಲ ಇವಾಗ ಗಂಟ. ಆದರೆ ರಿಮೈನಿಂಗ್ 90% ಪೀಪಲ್ ಅವ್ರ ಬ್ಲಡ್ ರಿಪೋರ್ಟ್ಸು ಅವ್ರ ಲೈಫೆಲ್ಲ ತೊಗೊಂಡು ನೋಡಿದ್ರೆ ಕಾರ್ಡಿಯಕ್ ಅರೆಸ್ಟ್ ಆಗಿರುತ್ತೆ, ಇಲ್ಲಾಂದರೆ BP ಹೈ ಆಗಿರುತ್ತೆ. ಆಲ್ರೆಡಿ ದೇ ಆರ್ ಫೇಸಿಂಗ್ ಟೇಕಿಂಗ್ ಸಮ್ ಮೆಡಿಕೇಷನ್ಸ್ ಫಾರ್ ದರ್ ಲೈಫ್ ಸ್ಟೈಲ್. ಆದರೆ ನೈಟ್ ಶಿಫ್ಟಿಂದ ಬಂತು ಅಂತ ಅವ್ರಿಗೆ ಗೊತ್ತಿರಲ್ಲ. ಕೆಲವೊಂದು ಜನ ಗೊತ್ತಿರುತ್ತೆ, ಬಟ್ ಆಪ್ಷನ್ ಇರಲ್ಲ ಅವ್ರಿಗೆ. ಸ್ಯಾಲ್ರಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಆಪ್ಷನೇ ಇಲ್ಲ. ನಾನು ಹೇಳ್ದಲ್ಲ, ನೇಚರ್ಗೆ ಅಗೇನ್ಸ್ಟ್ ಹೋಗೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆ ಟೈಮಲ್ಲಿನೇ ನಿನಗೆ 11 to 3 ಇಲ್ಲ 2:30 ಒಳಗಡೆ ನಿನಗೆ ಹಾರ್ಮೋನ್ಸ್ ರಿಲೀಸ್ ಆಗೋದು. ಆ ಟೈಮಲ್ಲಿ ನೀನು ವರ್ಕೌಟ್ ಮಾಡ್ತಾಯಿದ್ರೆ ಅಫ್ಕೋರ್ಸ್ ಬಾಡಿ ಏನು ಅನಿಸುತ್ತೆ, ಓಕೆ ಮೆಲೋಟಿನಿನ್ ರಿಲೀಸ್ ಆಗಲ್ಲ. ಇಟ್ ಥಿಂಕ್ ದಟ್ ಓಕೆ ಇನ್ನೂ ಬೆಳಗ್ಗೆನೇ ಟೈಮು ಇವು ಕೆಲಸ ಮಾಡ್ತಾನೆ ಇದ್ದಾನಂತ. ಬಾಡಿ 24 hours ನೀನು ಯಾವತ್ತೂ ಅವೇಕಲ್ಲೇ ಇರುತ್ತಲ್ಲ. ನೀನು ಹಾರ್ಮೋನ್ಸ್ ಎಲ್ಲನೂ ರೆಸ್ಟ್ ಯಾವಾಗ ಬಿಡ್ತೀಯ? ರೆಸ್ಟೇ ಬಿಡಿದ್ರೆ ಗಾಡಿ ಓಡಿಸ್ತಾನೆ ಇದ್ದರೆ ಇಂಜಿನ್ ಸೀಸ್ ಹಾಗೆ ಆಗುತ್ತೆ ಅಲ್ವಾ. ಎಷ್ಟೊಂದು ಜನ ನೀನು IT ಪೀಪಲ್ ಹೂ ಆರ್ ಇನ್ ಲಾಟ್ ಆಫ್ ಸ್ಟ್ರೆಸ್ಸು, ಅನ್ಹೆಲ್ತಿ ಲೈಫ್ ಸ್ಟೈಲ್ ಇರೋರಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಮಿನಿಮಮ್ ಒಂದು 60 to 70% ಪೀಪಲ್ ಸಫರ್ ಫ್ರಮ್ ಹಾರ್ಟ್ ಡಿಸೀಸಸ್. ಸೊ ರಿವರ್ಸಿಂಗ್ ಇಸ್ ಓನ್ಲಿ ಸ್ಲೀಪ್ ಮೈನ್. ಸ್ಲೀಪ್ ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಕರೆಕ್ಟ್ ಮಾಡಿದ್ರೆ ನೀನು ವರ್ಕೌಟ್ ಆದರೂ ಮಾಡು, ವರ್ಲ್ಡಲ್ಲಿರೋ ಬೆಸ್ಟ್ ಡೈಟಿಷನ್ ಕರ್ಕೊಂಬಂದು ಡಯಟ್ ಆದರೂ ಮಾಡು, 0 ಡೌನ್ ದಿ ಡ್ರೈನ್. ಸುಮ್ಮನೆ ಹೇಳ್ಬೋದು ಕನ್ವರ್ಟ್ ಮಾಡೋಕ್ಕೋಸ್ಕರ, ನೋ ಪ್ರಾಬ್ಲಮ್ ಸರ್, ಯು ಸ್ಲೀಪ್ 5 hours ಓನ್ಲಿ, ಐ ಕ್ಯಾನ್ ಮೇಕ್ ಆ್ಯಂಡ್ ಗಿವ್. ನ್ಯಾಪ್ಸ್ ಇನ್ ಬಿಟ್ವೀನು ಅವ್ರದ್ದು ಆಫ್ಟರ್ನೂನ್ 1 hour 2 hours ನ್ಯಾಪ್ ತೊಗೊತಾರೆ ಅಂದರೆ ಓಕೆ. ಬಟ್ ಇರೋದೇ ನಂಗೆ 5 hours, ಅದಾದಮೇಲೆ ಆಗಲ್ಲ, ನಾನು ಇವಾಗ 14 hours 15 hours ಜಾಬ್ ಮಾಡಿ ಚೆನ್ನಾಗಿ ದುಡಿಬೇಕು ಅಂತ ಹೇಳಿದ್ರೆ ಅದು ದುಡಿಯೋದೆಲ್ಲ ಎತ್ಕೊಂಡೋಗಿ ಹಾಸ್ಪಿಟ್ಲ್ ಕಟ್ಟಬೇಕು. ದಟ್ ಇಸ್ ಓನ್ಲಿ ಆಪ್ಷನ್. ನೀವು ಯಾವ ಥರ ಫುಡ್ ಪ್ರಿಫರ್ ಮಾಡ್ತೀರಾ? ಮನೇಲಿ ಕುಕ್ ಮಾಡೋ ಫುಡ್ ಪ್ರಿಫರ್ ಮಾಡ್ತೀನಿ. ಇಲ್ಲ ಲೈಕ್ ನಾನ್ ವೆಜ್ಜಾ ಯಾವ ಥರ? ವೀಕ್ಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ವೀಕ್ಲಿ 2 days ಬಂದುಬಿಟ್ಟು ವೆಜ್ ಇರ್ತೇನೆ, ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ. ರಿಮೈನಿಂಗ್ ಡೇಸ್ ಬಂದುಬಿಟ್ಟು ನಾನು 4 days ಬಂದುಬಿಟ್ಟು ನಾನ್ ವೆಜ್ಜು. ಒಂದೊಂದಕ್ಕೊಂದೊಂದು ಬೆನಿಫಿಟ್ಸ್ ಐತೆ. ಬಟ್ ವೆನ್ ವಿ ಆರ್ ಇನ್ ಟು ಲೈಕ್ ದಿಸ್ ಪ್ರೊಫೆಷನ್ ಕಂಪ್ಲೀಟ್ಲಿ ಮಸಲ್ ಬಿಲ್ಡಿಂಗ್ ಮಾಡಬೇಕು, ನನಗೆ ಕ್ಲೀನ್ ಸೋರ್ಸ್ ಆಫ್ ಪ್ರೋಟೀನ್ ಬೇಕು, ಫಾಸ್ಟ್ ಅಬ್ಸರ್ವಿಂಗ್ ಪ್ರೋಟೀನ್ ಬೇಕು, ಫ್ಯಾಟ್ಸ್ ಕಮ್ಮಿ ಇರೋ ಪ್ರೋಟೀನ್ ಬೇಕು ಅಂತ ಹೇಳುವಾಗ ನಾನ್ ವೆಜ್ ಇಸ್ ದ ಬೆಸ್ಟ್ ಆಪ್ಷನು. ಎಗ್ಗು, ಚಿಕನ್ನು, ಫಿಶ್ಶು ಈ ಥರ ತೊಗೊತೀನಿ. ಬಟ್ ವೆಜಿಟೇರಿಯನ್ ಆಪ್ಷನ್ಸ್ ಇಲ್ದಿರೋರಿಗೆ ದರ್ ಇಸ್ ನೋ ಅದರ್ ಆಪ್ಷನ್ ಇಲ್ವಾ. ಅವರು ಈ ಪ್ರೋಟೀನ್ ಶೇಕ್ಸ್ ಜೊತೆಲಿ ತೊಗೊಂಡ್ಬಿಟ್ಟು ಅಟ್ಲೀಸ್ಟ್ ಅವರು ಮೈಂಟೈನ್ ಮಾಡ್ಬೋದು ಆ ಪ್ರೋಟೀನ್ ಇಂಟೆಕ್ನ ಕಂಪ್ಲೀಟ್ ಮಾಡೋಕ್ಕೆ, ಗೋಲ್ನ ರೀಚ್ ಮಾಡೋಕ್ಕೆ. ಆ್ಯಂಡ್ ವೀಗನ್ ಅವರು ಅಷ್ಟೇ, ಅವ್ರಿಗೆ ಸೋಯಾ ಚಂಕ್ಸು, ರಾಜ್ಮಾ,
ಅವು ಇವೆಲ್ಲ ತೊಗೊಂಬಿಟ್ಟು ದೇ ಕ್ಯಾನ್ ಮ್ಯಾನೇಜ್ ಬಟ್ ವಿತ್ ಸಪ್ಲಿಮೆಂಟ್ಸ್. ವೀಗನ್ ಅವ್ರಿಗೆಲ್ಲನೂ ಸಪ್ಲಿಮೆಂಟ್ಸ್ ಆಗಿರುತ್ತೆ. ಐ ಡೋಂಟ್ ಪ್ರಿಫರ್ ಸೋಯಾ ಚಂಕ್ಸ್, ನಂಗೆ ಅದೇ ಟೇಸ್ಟಿಂದ ಏನೂ ಇಷ್ಟ ಇಲ್ಲ. ನೀವು ರೆಕಮೆಂಡ್ ಮಾಡ್ತೀರಾ ನಿಮ್ಮ? ಇಫ್ ಯು ಆರ್ ವೆಜಿಟೇರಿಯನ್ ಐ ವಿಲ್ ರೆಕಮೆಂಡ್ ವೀಕ್ಲಿ 3 days ಆಫ್ ಸೋಯಾ, 50 grams, ನಾಟ್ ಮೋರ್ ದೆನ್ 50 grams. ಅಷ್ಟೇ ಅದು ರೆಕಮೆಂಡ್ ಮಾಡ್ತೀನಿ. ಬಟ್ ಅದೇ ಓವರ್ ಯೂಸ್ ಬಂದುಬಿಟ್ಟು ಮಾಡಲ್ಲ. 50 grams ಕೊಡ್ತೀನಿ ಅಷ್ಟೇ, 50 grams ಕೊಡ್ತೀನಿ. ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಇವಾಗ ಟೆಂಪೆ ಅಂತ ಬಂದೈತೆ. ಆಮೇಲೆ ಪನ್ನೀರ್ ಕೊಡ್ತೀನಿ. ಪನ್ನೀರಲ್ಲಿ ಕ್ಯಾಲ್ರಿ ಸ್ವಲ್ಪ ಇರೋರಿಗೆ ಪನ್ನೀರ್ ಇಸ್ ದ ಬೆಸ್ಟ್ ಆಪ್ಷನ್. ಹಾಲು, ಕರ್ಡು, ಅದು ಇದು ಸಪ್ಲಿಮೆಂಟ್ಸು, ಸ್ಪ್ರೌಟ್ಸು, ಮೂಂಗ್ ದಾಲು, ಆ ದಾಲು, ತೂರ್ ದಾಲ್. ಲೋ ಫ್ಯಾಟ್ ಪನ್ನೀರ್ನ ರೆಕಮೆಂಡ್. ಲೋ ಫ್ಯಾಟ್ ಪನ್ನೀರು. ತೀಬಮ್ 17 years ಇರಬೇಕಾದ್ರೆ ಹಿ ಸ್ಟಾರ್ಟೆಡ್ ಟೇಕಿಂಗ್ ಸ್ಟೆರಾಯ್ಡ್ಸ್ ಅಂತ ಗೊತ್ತು ನಮ್ಮೆಲ್ಲರಿಗೂ, ಆರ್ ಮೇ ಬಿ ಅರ್ಲಿಯರ್ ಆಲ್ಸೋ. ಇವಾಗ 15-16 ಆರ್ ಲೈಕ್ ಜಸ್ಟಿಫೈಯಿಂಗ್ ತೀಬಮ್ ಸ್ಟಾರ್ಟ್ ಮಾಡಿದಾನೆ, ನಾನು ಸ್ಟಾರ್ಟ್ ಮಾಡ್ಬೋದು ಅಂತ. ಅದು ಎಸ್ಪೆಷಲಿ ಇನ್ ಇಂಡಿಯಾ ಈ ಥರ ಯಾಕೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದರೆ ಇವಾಗ ಸೀನಿಯರ್ಸ್ ಯಾರು ಇರ್ತಾರೋ ಇನ್ಫ್ಲುಯೆನ್ಸರ್ಸು, ದೇ ಆರ್ ಅರೌಂಡ್ 20-25 ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಇವರು ವ್ಯಾಲಿಡೇಷನ್ ಥರ, ನನಗೆ ಆ ಥರ ಫಿಸಿಕ್ ಬೇಕೇ ಬೇಕು, ಏನಾದರೂ ಆಗಲಿ ವಾಟ್ ಎವರ್ ಇಟ್ ಟೇಕ್ಸು, ನನಗೆ ಆ ಥರ ಫಿಸಿಕ್ ಬೇಕು, ನಾನು ಈ ಥರ ಮಾಡಬೇಕು, ಆ ಥರ ಮಾಡಬೇಕಂತ ಒಂಥರ ಅವರು ಮೆಂಟಲಿ ಸ್ಟ್ರಾಂಗಾಗಿ ಬಿಲೀವ್ ಮಾಡಿಬಿಟ್ಟಿರ್ತಾರೆ. ಸೊ ನ್ಯಾಚುರಲಾಗಿ 14-16 years ಆ ಏಜಲ್ಲಿ ನ್ಯಾಚುರಲಾಗಿ ಟೆಸ್ಟೋಸ್ಟೆರೋನ್ ಅವ್ರಿಗೆ ಪೀಕಲ್ಲಿರುತ್ತೆ. ಅವ್ರು ಫೌಂಡೇಶನ್ ಬಿಲ್ಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇವ್ರೇನು ಮಾಡ್ತಾರೆ, ಆ ನ್ಯಾಚುರಲ್ ಟೆಸ್ಟೋಸ್ಟೆರೋನ್ ಸಪ್ರೆಸ್ ಮಾಡಿಬಿಡ್ತಾರೆ. ಆ ಸಿಸ್ಟಮ್ನೇ ಕಂಪ್ಲೀಟ್ ಶಟ್ ಡೌನ್ ಮಾಡಿಬಿಟ್ಟು ಆಚೆಯಿಂದ ತೊಗೊತಾರೆ. ಅವಾಗ ಆ ಟೈಮ್ ಬೀಯಿಂಗ್ ಬಜಲ್ ಬಿಲ್ಡ್ ಆಗ್ಬೋದು, ಬಟ್ ಲಾಂಗ್ ಟೈಮಲ್ಲಿ ಅವ್ರಿಗೆ ಹಾರ್ಮೋನಲ್ ಡ್ಯಾಮೇಜ್ ಆಗುತ್ತೆ, ಟೆಸ್ಟಿಕಲ್ ಸ್ಟ್ರಿಂಕ್ ಆಗುತ್ತೆ, ಇನ್ಫರ್ಟಿಲಿಟಿ ಆಗುತ್ತೆ, ಡಿಪ್ರೆಷನ್ನು, ಅಗ್ರೆಷನ್ನು, ಆ್ಯಂಗ್ಸೈಟಿ, ಏನಿಲ್ಲ ಪ್ರತಿಯೊಂದು ಸೈಡ್ ಎಫೆಕ್ಟು ಬರುತ್ತೆ. ಅವ್ರು ಅನ್ಕೊಬೋದು ನಾನೇನಾದರೂ PCT ಮಾಡಿದ್ರೆ ಇದೆಲ್ಲನೂ ವಾಸಿಯಾಗಿಬಿಡುತ್ತೆ ಅನ್ಕೊಬೋದು. ಆದರೆ ಹಾರ್ಮೋನ್ಸ್ ಡ್ಯಾಮೇಜ್ ಆದರೆ ಅದು ರಿಕವರಿ ಮಾಡೋಕ್ಕೆ ತುಂಬ ಕಷ್ಟ, ಅಂದರೆ ತುಂಬ ಕಷ್ಟ. ಸೊ ನ್ಯಾಚುರಲಾಗಿ ಪ್ರೊಡ್ಯೂಸ್ ಮಾಡಿದ್ರೆ ಟೆಸ್ಟೋಸ್ಟೆರೋನ್ ನ್ಯಾಚುರಲಾಗಿ ಬೇಸ್ ಬಿಲ್ಡ್ ಮಾಡ್ಕೊಂಬಿಟ್ಟು ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಬಟ್ ನೀವೇನು ಮಾಡ್ತಾ ಇದ್ದೀರ ಅಂದರೆ ಇವಾಗಲೇ ಎಲ್ಲನೂ ಬೇಕು, ಇವಾಗಲೇ ನಾನು ಅಚೀವ್ ಮಾಡಿಬಿಡ್ಬೇಕಂತ ಚಿಕ್ಕ ಹುಡುಗರೆಲ್ಲನೂ ಯೂಸ್ ಮಾಡ್ತಾ ಇದ್ದಾರೆ. ಕೋಚಸ್ಸು ಆ್ಯಂಡ್ ಯಾರು ಇನ್ಫ್ಲುಯೆನ್ಸರ್ಸು ಇವರೆಲ್ಲನೂ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಟ್ಟು ಹೆಲ್ತ್ನ ಸ್ಪಾಯ್ಲ್ ಮಾಡಿದ್ರೆ ಹುಡುಗರಿಗೆ ಒಳ್ಳೆ ಇದು ಮಾಡಬೇಕು. ಅವ್ನು ನ್ಯಾಚುರಲ್ ಜೆನೆಟಿಕ್ಸು, ನ್ಯಾಚುರಲ್ ಒಂದು ಪರ್ಫಾರ್ಮೆನ್ಸ್ ಎಷ್ಟಂತ ಪುಷ್ ಆಗುತ್ತೋ ಅಷ್ಟಂತ ಪುಷ್ ಮಾಡಲಿ, ಆಮೇಲೆ ಬೇಕಂದರೆ ತೊಗೊಂಡ್ಲಿ. ಫಸ್ಟೇ ಅದನ್ನು ಯೂಸ್ ಮಾಡಿಬಿಡೋದು ತುಂಬ ತಪ್ಪೋದು. ಅದರಿಂದ ಹುಡುಗರು ಲಾಂಗ್ ಟರ್ಮಲ್ಲಿ ಸಫರ್ ಆಗ್ತಾರೆ. ಅದನ್ನು ಒಳ್ಳೇದಂತಲ್ಲ, ಅದು ಟೂ ಮಚ್ ಡೇಂಜರಸ್ ಅವ್ರಿಗೆ. ಅದು ತುಂಬ ಡೇಂಜರ್, ತುಂಬಾ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ ಬಾಡಿ. ಟೀನೇಜರ್ಸ್ 15 ಅಂತ ಅಂದ್ಕೊಳ್ಳಿ, ಅವರು ದೇ ಸ್ಟಾರ್ಟ್ ಕನ್ಸ್ಯೂಮಿಂಗ್ ಕಾಂಟೆಂಟ್, ಅವರು ದೇ ಸ್ಟಾರ್ಟ್ ಸೀಯಿಂಗ್ ಪೀಪಲ್ ಹೂ ಆರ್ ಆಲ್ರೆಡಿ ಸ್ಟೆಡೆಡ್. ಅವರೂ ಅದೇ ಏಜ್ ಇರ್ತಾರೆ. ಇದರಿಂದ ಅವ್ರು ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗ್ತಾರೆ, ಬಿಕಾಸ್ ಅವರು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ, ಅವ್ನ ಬಾಡಿ ಬರ್ತಾ ಇದೆ ನನಗೆ ಬರ್ತಾ ಇಲ್ಲ ಏನಕ್ಕೆ ಅಂತ ಎಷ್ಟು ಇನ್ಸೆಕ್ಯೂರಿಟಿ ಬಿಲ್ಡ್ ಆಗ್ತಾ ಇದೆ ಅಂದರೆ ಇದು ಯಾವ ಥರ ಪರಿಣಾಮ ಬರ್ಬೋದು ಅವ್ರ ಮೇಲೆ ಅಂತ. ಸೊ ಅದೇ ಮೆಂಟಲಿ ದೇ ವಿಲ್ ಗೆಟ್ ಇನ್ ಟು ಲೈಕ್ ನಾನು ನನ್ನ ಬೆಸ್ಟ್ ಕೊಡ್ತಾ ಇಲ್ಲ, ನನಗೆ ಆಗ್ತಾ ಇಲ್ಲ ಅಂತ ಜೀವನ ಪೂರ್ತಿ ಕಂಪೇರ್ ಮಾಡಿನೇ ಅವ್ರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ನಾನು ಆ ಜನ್ರೇಷನ್ಗೆ ಹೇಳೋದು ಒಂದೇ, ನೋಡಿ ನಿಮ್ಗಂತ ಒಂದು ಜೆನೆಟಿಕ್ಸು, ನಿಮ್ಗಂತ ಒಂದು ಲಿಮಿಟೇಷನ್ಸ್ ಇರುತ್ತೆ, ಅದ್ರ ಪ್ರಕಾರನೇ ನಿಮಗೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಆವಾಗಲೂ ನೀವು ಎಲ್ಲ ಕರೆಕ್ಟ್ ಮಾಡಿ, ಎಕ್ಸಾಂಪಲು ನೀವು ಕರೆಕ್ಟಾಗಿ ಪ್ರೋಟೀನ್ ಇಂಟೇಕ್ ಮಾಡ್ತಾ ಇದ್ದೀರಾ, ಪ್ರಾಪರ್ ಸಪ್ಲಿಮೆಂಟ್ಸ್ ತೊಗೊತಾ ಇದ್ದೀರಾ, ನಿದ್ದೆ ಕರೆಕ್ಟ್ ಮಾಡ್ತಾ ಇದ್ದೀರಾ, ಟ್ರೈನಿಂಗ್ ಕರೆಕ್ಟಾಗೈತೆ, ಪ್ರೋಗ್ರೆಸಿವ್ ಲೋಡ್ ಮಾಡ್ತಾಯಿದ್ದೀರಿ, ಇವೆಲ್ಲ ಮಾಡ್ಕೊಂಡು ರಿಸಲ್ಟ್ಸ್ ಬಂದಿಲ್ಲ ಅಂದರೆ ದೆನ್ ವಿ ನೀಡ್ ಟು ಸಿ ವೇರ್ ಇಟ್ಸ್ ಗೋಯಿಂಗ್ ಆನ್. ಇವೆಲ್ಲ ಮಾಡ್ದಿರಾನೆ ಅವ್ನು ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ನೀನು ಕಂಪೇರೇ ಮಾಡಬಾರ್ದು. ಯಾಕಂದರೆ ಅವನಲ್ಲಿ ಸ್ಕ್ರೀನಲ್ಲಿ ನೋಡೋವಾಗ ಏನು ತೋರಿಸ್ಬೇಕು ಅನ್ಕೊಂಡಿದ್ದಾನೋ ಅದನ್ನೇ ತೋರಿಸ್ತಾನೆ. ಬಿಹೈಂಡ್ ದಟ್ ಸ್ಕ್ರೀನ್ ಏನು ಮಾಡ್ತಾನೆ, ಏನು ತೊಗೊತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಯು ಶುಡ್ ನೀನು ಬಿಲೀವ್ ಮಾಡ್ಕೊಂಡು ನಿನಗೆ ನೀನು ಒಂದು ರಿವಾರ್ಡ್ ಕೊಟ್ಕೊಬೇಕು. ಓಕೆ, ನಾನು ಬರೋವಾಗ 1 month ಬಿಫೋರ್ ಹಿಂಗಿದ್ದೆ, ಇವಾಗ ಹಿಂಗಿದ್ದೀನಿ, ಅಟ್ಲೀಸ್ಟ್ 1 kg 2 kg ಮಸಲ್ ಮಾಸ್ ಇನ್ಕ್ರೀಸ್ ಆಗಿದ್ರೆ ಇಟ್ಸ್ ಎ ಗ್ರೇಟರ್ ಥಿಂಗ್. ಶರ್ಟ್ ಫಿಟ್ ಆಗ್ತಾಯಿತ್ತು, ನೋಡೋಕೆ ಚೆನ್ನಾಗಿದ್ದೀನ, ಇಷ್ಟೇ ನೋಡಬೇಕು. ಗೋಲ್ಸ್ ತುಂಬ ದೊಡ್ಡದಾಗಿ ಇಟ್ಕೊಂಡ್ರೆ ಅದು ಯಾವತ್ತೂ ಅಚೀವ್ ಮಾಡೋಕ್ಕಾಗಲ್ಲ. ಅವಾಗ ಗಿವ್ ಅಪ್ ಮಾಡಿಬಿಟ್ಟು ಅಲ್ತಾ ಕೂತ್ಕೊಬೇಕು, ಹಂಗಾಗೋಯ್ತು ಅಂತ. ಸೊ ಕೀಪ್ ಎ ಸ್ಮಾಲ್ ಗೋಲ್ಸ್. ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡೋಣ. ಇವತ್ತು ನನ್ನ ಕೈಲಿ 5 kg ಆಗುತ್ತೆ, 5 kg ಲಿಫ್ಟ್ ಮಾಡೋಣ. ಅವ್ನು 50 kg ಲಿಫ್ಟ್ ಮಾಡ್ತಾ ಇದ್ದ, ಈಗೋ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಿ ಶೋಲ್ಡ್ರು ಹೋಯ್ತು, ಈ ಕಡೆ ಇಂಜರಿ ಹೋಯ್ತು, ಆ ಕಡೆ ಲೈಫು ಹೋಯ್ತು PD ಯೂಸ್ ಮಾಡಿ. ಕಮಿಂಗ್ ಟು ಫೀಮೇಲ್ ಫಿಟ್ನೆಸ್, ಇವಾಗ ಏನಂದರೆ ಎಲ್ಲ ಕಡೆ ಇರೋದೆ ಪುಷ್ ಪುಲ್ ಲೆಗ್ಸ್ ಇಲ್ಲ ಅರ್ನಾಲ್ಡ್ ಸ್ಪ್ಲಿಟ್. ಹುಡುಗಿರು ಏನು ಮಾಡ್ತಾರೆ ಅಂದರೆ ದೇ ಆರ್ ಆಲ್ಸೋ ವಾಚಿಂಗ್ ದಿಸ್ ಪುಷ್ ಪುಲ್ ಲೆಗ್ಸ್ ನೋಡ್ಬಿಟ್ಟು ಅದನ್ನೇ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ನೀವು ಅವ್ರಿಗೆ ಏನು ಹೇಳಬೇಕಂತ ಸಿ ವುಮೆನ್ಗೆ ಮೆನ್ನಿಗೆ ಸಪ್ರೇಟಾಗಿ ಟ್ರೈನ್ ಮಾಡಬೇಕು, ಇವ್ರದ್ದು ಸಪ್ರೇಟ್ ಅಂತ ಏನಿಲ್ಲ. ಅದೊಂದು ಏನಂದರೆ ಟ್ರೈನಿಂಗ್ ಪ್ರಿನ್ಸಿಪಲ್ಸ್ ಸೇಮ್ ಇರುತ್ತೆ, ಬೇಸಿಕ್ ಪ್ರಿನ್ಸಿಪಲ್ಸ್ ಎಲ್ಲ ಸೇಮೇ ಇರುತ್ತೆ. ಟ್ರೈನಿಂಗ್ ಮೆಥಡ್ಸ್ ಬೇಕಂದರೆ ಚೇಂಜ್ ಆಗ್ಬೋದು ತಪ್ಪ, ಪ್ರಿನ್ಸಿಪಲ್ ಸೇಮ್ ಇರುತ್ತೆ. ಅವರೂ ಅಷ್ಟೇ. ಜಸ್ಟ್ ಈ ಪುಷ್ ಪುಲ್ ಲೆಗ್ ಅನ್ನೋದು ಯೂನಿವರ್ಸಲ್ ಫ್ಯಾಕ್ಟು. ಅದು ಮಾಡೋದ್ರಿಂದ ಅವ್ರಿಗೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಎರಡೂ ಮಸ್ತಾಗಿ ಟ್ರೈನ್ ಆಗುತ್ತೆ.
ಆಗುತ್ತೆ ಆ್ಯಂಡ್ ಈಕ್ವಲಾಗಿ ಬ್ಯಾಲೆನ್ಸ್ ಆಗುತ್ತೆ, ಎಲ್ಲಿನೂ ಇಂಬ್ಯಾಲೆನ್ಸ್ ಆಗಲ್ಲ. ಇವಾಗ ಎಷ್ಟೊಂದು ಜನ ಹುಡುಗಿರು ನೋಡ್ಬೋದು, ಅವರು ಯಾವಾಗ ನೋಡಿದ್ರೇನು ಲಂಜಸ್ಸು, ಲೆಗ್ಸು, ಗ್ಲೂಟ್ರೇಸಸ್ ಇವೇ ಮಾಡ್ತಾ ಇರ್ತಾರೆ. ಹಂಗೆ ಮಾಡೋಕ್ಕಿಂತ ಈ ಪುಷ್ ಪುಲ್ ಲೆಗ್ ಬಂದ್ಬಿಟ್ಟು ಎಷ್ಟೋ ಬೆಸ್ಟು ಕಂಪೇರ್ ಟು ದಟ್. ಯಾಕಂದರೆ ದೇ ಹ್ಯಾವ್ ಎ ಬ್ಯಾಲೆನ್ಸ್, ಕರೆಕ್ಟಾಗಿ ಬ್ಯಾಲೆನ್ಸ್ ಇರುತ್ತೆ. ಓವರಾಲ್ ಮಸಲ್ಸ್ ಮೇಲೆ ಅವರು ವರ್ಕೌಟ್ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ. ಡಿಫ್ರೆನ್ಸ್ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಈ ಅವ್ರಿಗೆ ಟೆಸ್ಟೋಸ್ಟೆರಾನ್ ಬಂದ್ಬಿಟ್ಟು ಜಾಸ್ತಿ ಇರಲ್ಲ ಆ್ಯಂಡ್ ಅದರಿಂದ ಬಂದ್ಬಿಟ್ಟು ಮಸಲ್ ಗ್ರೋತ್ ಬಂದ್ಬಿಟ್ಟು ಸ್ವಲ್ಪ ಸ್ಲೋ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಅವರು ಮಸಲ್ ವೆಯ್ಟ್ ಲಿಫ್ಟ್ ಮಾಡಿದ ತಕ್ಷಣ ಮಸಲ್ ಬಂದ್ಬಿಡುತ್ತೆ, ಬಳಕೆ ಆಗ್ತಾರೆ ಅನ್ನೋದು ಮಿತ್ತು. ಅದೇ ಥರನೇ ಇನ್ನೂ ಹುಡುಗಿರು ಎಷ್ಟೊಂದು ಜನ ವೆಯ್ಟ್ ಟ್ರೈನಿಂಗೇ ಮಾಡಲ್ಲ. ನಮ್ಮ ಜಿಮ್ಮಲ್ಲಿ ನೋಡ್ತೀನಿ, ಯಾವತ್ತು ನೋಡಿದ್ರೆ ಕಾರ್ಡಿಯೋ ಮಾಡ್ತಾರೆ, ಕಾರ್ಡಿಯೋ ಮಾಡ್ಕೊಂಬಿಟ್ಟು ಹೋಗ್ತಾ ಇರ್ತಾರೆ ತಪ್ಪ. ಎಷ್ಟೊಂದು ಜನ ಗ್ರೂಪ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕೆ ಹುಡುಗಿರು ಮುಂದೆ ಬರ್ತಾ ಇಲ್ಲ, ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಅವರು ಹುಡುಗಿರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನೀವು ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ತಿ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ವೆಯ್ಟ್ ಟ್ರೈನಿಂಗ್ ಆ್ಯಡ್ ಮಾಡಲೇಬೇಕು. ವೆಯ್ಟ್ ಟ್ರೈನಿಂಗ್ ಮಾಡಿದಾಗಲೇ ನಿಮಗೆ ಟೋನ್ ಆಗುತ್ತೆ. ನೀವು ಹೇಳ್ತಿರಲ್ಲ ಐ ನೀಡ್ ಎ ಟೋನ್ ಆರ್ಮ್ಸ್ ಅಂತ ಹೇಳ್ಬಿಟ್ಟು, ಅದು ಬೇಕು ಅಂದರೆ ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು. ವೆಯ್ಟ್ ಟ್ರೈನಿಂಗ್ ಜೊತೆ ನಿಮಗೆ ಪ್ರಾಪರಾಗಿ ಡಯಟು, ಪ್ರೋಟೀನ್ ಇಂಟೆಕ್ ಕರೆಕ್ಟಾಗಿರಬೇಕು. ಅದ್ರ ಜೊತೆ ಕಾರ್ಡಿಯೋ, ವಾಟ್ ಎವರ್ ಆ್ಯಕ್ಟಿವಿಟೀಸ್ ಆ್ಯಡ್ ಮಾಡ್ಕೊಳ್ಳಿ. ನೀವು ವೆಯ್ಟ್ ಟ್ರೈನಿಂಗು ಬೇಸಿಕ್ ಇದೆ, ಒಂದು ಫೌಂಡೇಶನು. ಅದನ್ನು ಬಿಟ್ಬಿಟ್ಟು ನೀನು ಕಾರ್ಡಿಯೋ ಮಾತ್ರ ಮಾಡಿದ್ರೆ ಟೈಮ್ ಬೀಯಿಂಗೆ ವೆಯ್ಟ್ ಲಾಸ್ ಆಗ್ಬೋದು. ಓಡಿ 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 ವೆಯ್ಟ್ ಲಾಸ್ ಆಗ್ಬೋದು, ಸ್ಯಾಗಿ ಸ್ಕಿನ್ ಇರುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಬೋನ್ಸ್ ವೀಕ್ ಆಗಿರುತ್ತೆ, ಮಸಲ್ ವೀಕ್ ಆಗಿರುತ್ತೆ, ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಈ ಥರ ತುಂಬಾ ಡೇಂಜರು ವೆಯ್ಟ್ ಟ್ರೈನಿಂಗ್ ಮಾಡಿಲ್ಲ ಅಂದರೆ. ಸೊ ವೆಯ್ಟ್ ಟ್ರೈನಿಂಗ್ ಮಿಸ್ ಮಾಡಿದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಗ್ಸ್ ಮೇಲೆ ಅದಲ್ಲ, ಓವರಾಲ್ ಬಾಡಿ ಫೋಕಸ್ ಮಾಡಿ ಒಳ್ಳೆದಾಗಿ ಬ್ಯಾಲೆನ್ಸಾಗಿ ಬಿಲ್ಡ್ ಮಾಡ್ತೀರಾ, ಹೆಲ್ತಿಯಾಗಿರ್ತೀರಾ. ಓಕೆ, ಲೆಟ್ಸ್ ವ್ರ್ಯಾಪ್ ದಿಸ್ ಶೂಟ್ ಅಪ್. ನಿಮ್ಗೆ ಇವಾಗ ಫ್ಯೂಚರಲ್ಲಿ ನಿಮ್ಮ ಗೋಲ್ಸ್ ಏನು, ನೀವೇನು ಮಾಡ್ಬೇಕಂತ ಇದ್ದೀರಾ, ಆಮೇಲೆ ನೀವೇನು ಅಡ್ವೈಸ್ ಮಾಡ್ತೀರಾ ಯಂಗ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ಗೆ ಅಥವಾ ಪೀಪಲ್ ಹೂ ಆರ್ ಗೆಟಿಂಗ್ ಇನ್ ಟು ಫಿಟ್ನೆಸ್ ಅಂತ? ಇಲ್ಲಿ 3 ಕ್ವಶನ್ಸ್ ಐತೆ. ಫಸ್ಟು ನಂದು ಹೇಳ್ಬಿಡ್ತೀನಿ. ನಂದು ಮೈನ್ ಗೋಲು ಎಲ್ಲರಿಗೂ ಗೊತ್ತೈತೆ. ಫಸ್ಟು ಒಂದು 20 kg ಇಳಿಸ್ಬೇಕು. 20 kg ಇಳಿಸ್ಬಿಟ್ಟು ಒಂದು 100 kgಯಲ್ಲಿ ಬ್ಯಾಕ್ ಟು ನನ್ನ ಓಲ್ಡ್ ಬೀಸ್ಟ್ ಫಾರ್ಮ್ ತೊಗೊಂಬರ್ಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಫೌಂಡೇಶನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಜೊತೆ 90 days ವ್ಲಾಗ್ಸ್ ಅಂತ ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದು ಏನಕ್ಕಂದರೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಮ್ವೇರ್ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಗಿವ್ ಅಪ್ ಮಾಡಿಬಿಟ್ಟು ಇಷ್ಟೇ ಅಂತ ಎಂಡ್ ಅಂದ್ಕೊಂಡ್ಬಿಡ್ತಾರೆ. ಆ ಎಂಡ್ ಇಲ್ಲ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ. ಸೊ ಈ ಟ್ರಾನ್ಸ್ಫರ್ಮೇಷನ್ ಮುಖಾಂತರ ಅವ್ರಿಗೆ ಡಯಟ್ ಪ್ಲಾನ್ ಹೆಂಗೆ ಮಾಡೋದು, ವರ್ಕೌಟ್ ಪ್ಲಾನ್ ಹೆಂಗೆ ಮಾಡೋದು, ಅದ್ರ ಜೊತೆ ಫ್ರೀಯಾಗಿ ಒಂದು 5 ಜನನ ಟ್ರಾನ್ಸ್ಫರ್ಮೇಷನ್ ತೊಗೊಂಡು ಕಸ್ಟಮೈಸ್ಡಾಗಿ ಆನ್ಲೈನ್ ಟ್ರೈನಿಂಗ್ ನಾನು ಹೆಂಗೆ ಟ್ರೈನ್ ಮಾಡ್ತೀನೋ ಕ್ಲೈಂಟ್ಸ್ಗೆ, ಆ ಥರ ಇನ್ಪುಟ್ಸ್ ಕೊಟ್ಟು ಅವ್ರನ್ನ ಟ್ರೈನ್ ಮಾಡ್ತೀನಿ. ಅದ್ರ ಜೊತೆ ಬಂದ್ಬಿಟ್ಟು ಇವಾಗ ಈ ಟಿಪ್ಸು ಅಂದರೆ ಕನ್ಸ್ಯೂಮ್ ಮಾಡೋ ಟಿಪ್ಸ್ ಇಲ್ದಿರ ರಿಯಲ್ ಲೈಫಲ್ಲಿ ನಾನು ಗೋತ್ರೂ ಮಾಡಿದ್ರೆ, ರಿಯಲ್ ಲೈಫಲ್ಲಿ ನಾವು ಕೆಳಗಡೆ ಬಿದ್ದಾಗ ಹೆಂಗೆ ಎದ್ದೊಳ್ಬೇಕು, ಈ ಥರ ಇನ್ಫಾರ್ಮೇಷನ್ಗೆಲ್ಲ ಕೊಟ್ಕೊಂಬರ್ತೀನಿ ಡೈಲಿನೂ. ಸೊ ದಿಸ್ ಈಸ್ ದ ಫಸ್ಟ್ ಒನ್ ಥಿಂಗ್. ಅದ್ರ ಜೊತೆ ಬಂದ್ಬಿಟ್ಟು ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಸನ್, ನನ್ನ ಮಗು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ನ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಮಾಡಬೇಕು, ಅವನ್ನ ಜಿಮ್ಮಿಗೆ ಕರ್ಕೊಂಬಂದು ಟ್ರೈನ್ ಮಾಡಬೇಕು, ಈ ಥರ ಗೋಲ್ಸ್ ಐತೆ. ಸೊ ಸದ್ಯಕ್ಕಿದೆ ಪರ್ಸ್ನಲ್ ಗ್ರೋತ್ ಮೇಲೆ ನಾನು ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಹೇಳಿದ ಥರ ಇವಾಗ ಅಪ್ಕಮಿಂಗ್ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ಗೆ ಏನು ಅಂದರೆ ಕನ್ನಡದಲ್ಲಿ ತುಂಬ ಜನ ಬಂದ್ಬಿಟ್ಟು ಇತ್ತೀಚೆಗೆ ತುಂಬ ಜನ ಕಾಣಿಸ್ಕೊತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ಖುಷಿ ಆಗುತ್ತೆ. ದಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಏನಂದರೆ ಡೋಂಟ್ ಟ್ರೈ ಟು ಕಾಪಿ ಎನಿಥಿಂಗ್. ಇವಾಗ ಅವ್ನು ಮಾಡ್ತಾ ಇದ್ದಾನೆ, ಎಲ್ಲ ಸೇಮೇ ಇರುತ್ತೆ. ಅಪಾರ್ಟ್ ಫ್ರಮ್ ಬ್ರ್ಯಾಂಡ್ ಪ್ರಮೋಷನ್ಸು, ಬ್ರ್ಯಾಂಡ್ ಅವ್ನು ಒಂದೇ ಕಂಟೆಂಟ್ ಕೊಡ್ತಾನೆ, ಎಲ್ಲರಿಗೂ ಅದೇ ಮಾಡು ಅಂತಾನೆ. ಅಪಾರ್ಟ್ ಫ್ರಮ್ ದಟ್ ಬ್ರ್ಯಾಂಡ್ ಬಿಟ್ಬಿಟ್ಟು ನೀವು ಅವ್ರನ್ನ ಏನು ಮಾಡ್ತಾನೋ ಇದನ್ನೇ ಇವಾಗ ಮೇಲೆ ಇವಾಗ ರೀಸೆಂಟಾಗಿ ನೋಡಿ ಎಲ್ಲರೂ ಅದೇ. ನಮ್ಮ ಎಡಿಟ್ರು ಅಣ್ಣ ನೀವು ಈ ಥರ ಮಾಡಿ, ನನ್ನ ಲೈಫಲ್ಲಿ ಒಬ್ಬನು ನೋಡಿ ಮಾಡೋನಲ್ಲಪ್ಪ, ನಮ್ದಂತ ಓನ್ ಸ್ಟೈಲ್ ಐತೆ, ಏನೂ ಇಲ್ಲ ಅಂದರೆ ಏನೇ ಎತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ಅವತ್ತು ಹಾಕ್ಬೇಕಂತ ಹಾಕೋಣ ತಪ್ಪ ಬೇಡ. ಯಾಕಂದರೆ ಕಂಟೆಂಟು ನೀನು ಬಂದ್ಬಿಟ್ಟು ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕಂತ ಜನ ಯಾವನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಕಾಲ ಹೋಯ್ತು. ಇವಾಗ ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತು. ನೀನಿವಾಗ ನಾನು 5 ಲೀಟ್ರ್ ಮಿಲ್ಕ್ ಕುಡಿದ್ರೆ ನಾನು ಈ ಥರ ಬಾಡಿ ಬಂತು ಅಂತ ನೀವು ಹೇಳಿದ್ರೆ ಅಲ್ಲಿ ಸುಮ್ಮನೆ ಫನ್ನಿಗೋಸ್ಕರ ಲೈಕ್ ಮಾಡ್ಬೋದು, ರೀಶೇರ್ ಮಾಡ್ಬೋದು. ನಾನು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಚಾಟ್ ಜಿಬಿಟಲ್ಲಿ ಜಿಮ್ನೇಲಿ ಹಾಕ್ಬಿಟ್ಟು ದೇ ನೋ ದ ಫ್ಯಾಕ್ಟ್ಸ್ ಆ್ಯಂಡ್ ದೆಲ್ ಮೂವ್ ಆನ್. ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಇವ್ನು ವೇಸ್ಟ್ ನನ್ನ ಮಗ ಅಂತ ಹೇಳ್ಬಿಟ್ಟು ಜನ ಗೊತ್ತಾಗುತ್ತೆ. ಸೊ ಡೋಂಟ್ ಟ್ರೈ ಟು ಗಿವ್ ನಾನೇ ಕರೆಕ್ಟು, ನಾನು ಇದನ್ನು ಕೊಡ್ತೀನಿ ಅನ್ನೋಕ್ಕಿಂತ ನಿನ್ನ ಲೈಫ್ನ ಅವ್ರಿಗೆ ಪ್ರೊಜೆಕ್ಟ್ ಮಾಡು. ನಾನು ಇವಾಗ ಅದನ್ನೇ ಕಲ್ತಿದ್ದೀನಿ. ನನ್ನ ಲೈಫ್ನ ಪ್ರೊಜೆಕ್ಟ್ ಮಾಡಿ ನೋಡಿ ವ್ಲಾಗ್ಸ್ ಎಲ್ಲ ಮಾಡೋರೆಲ್ಲ ಇಷ್ಟು ಇದಾಗುತ್ತೆ. ದೇ ನೆವರ್ ಗಿವ್ ಕಂಟೆಂಟ್.
ಯಾಕಂದರೆ ಕಂಟೆಂಟ್ ಎಲ್ಲರೂ ಕೊಡ್ತಾರೆ. ನಮ್ಮ ಜನಗೆ ನಿನ್ನ ಲೈಫಲ್ಲಿ ಏನು ನಡೀತಾ ಐತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ, ಇವನೇನು ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅನ್ನೋದು. ಯಾಕಂದರೆ ರಿಯಲ್ ಲೈಫ್ಗೆ ಇರೋ ಒಂದು ವ್ಯಾಲ್ಯೂ ಓದ್ಕೊಂಡ್ಬಿಟ್ಟು ಹೇಳೋ ಸ್ಕ್ರಿಪ್ಟ್ಗೆ ಇರಲ್ಲ. ಸೊ ದಯವಿಟ್ಟು ನಿಮ್ಗೆ ಓನ್ ಸ್ಟೈಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಓನಲ್ಲಿ ಇದು ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಎಷ್ಟೇ ದೊಡ್ಡವನಾಗಲಿ, ನೀನು ಎಷ್ಟೇ ನಾಲೆಜಬಲ್ ಆಗಿರಲಿ, ಬೇರೆಯವನ್ನ ಕೆಳಗಡೆ ಇಳಿಯೋಕ್ಕೆ ಪ್ರಯತ್ನ ಮಾಡಬಾರ್ದು. ನೀನು ಇವಾಗ ಏನಾದರೂ ಒಂದು ವಿಷಯದಲ್ಲಿ ಯಾರಾದರೂ ಒಂದು ತಪ್ಪು ಮಾಡಿರ್ತಾರೆ, ಏನೋ ಒಂದು ತಪ್ಪಾಗಿ ಹೇಳಿರ್ತಾರೆ, ಅದನ್ನ ಇಕ್ಕೊಂಬಿಟ್ಟು ನಾನು ಕಂಟೆಂಟ್ ಮಾಡಿ ನಾನು ನಾಲೆಜಬಲ್ ಅಂತ ಪ್ರೂವ್ ಮಾಡ್ಕೊಳೋದು ತುಂಬ 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 ಚೀಪ್ ಕೆಲಸ. ಯಾಕೆ ನಾನು ಹೇಳ್ತೀನಿ ಅಂದರೆ, ನಾಲೆಜ್ ಕೊಡೋಕ್ಕೆ, ನೀನು ಜನಗೆ ಅವೇರ್ನೆಸ್ ಕೊಡೋಕ್ಕೆ, ನಾನು ಜನಗೆ ತಪ್ಪೋದು ಅಂತ ಪ್ರೂವ್ ಮಾಡೋಕ್ಕೆ ನೀನು ಯಾರೂ ಇಲ್ಲ. ಜನಗೆ ಗೊತ್ತು, ನಾನು ಹೇಳಿದ ಥರ ನೀನು 5 ಲೀಟರ್ಸ್ ಮಿಲ್ಕ್ ಕುಡಿದ್ರೆ ಬಾಡಿ ಬರುತ್ತೆ ಅಂದರೆ ಜನ ಗೊತ್ತು, ದೇ ವಿಲ್ ಮೂವ್ ಆನ್. ಬಟ್ ಡೋಂಟ್ ಟ್ರೈ ಟು ಪುಲ್ ಸಮ್ ಒನ್ ಡೌನ್, ಬಿಕಾಸ್ ಇಟ್ ಬ್ರೇಕ್ಸ್ ದರ್ ಕಾನ್ಫಿಡೆನ್ಸ್. ಅವ್ರು ಏನಾದರೂ ಮಾಡಬೇಕಂತ ಮುಂದೆ ಬರ್ತಾ ಇರ್ತಾರೆ, ಅವ್ನ ಕಾನ್ಫಿಡೆನ್ಸ್ ಬ್ರೇಕ್ ಮಾಡಿ ಅವ್ನ ಲೈಫಲ್ಲೇ ಮುಂದೆ ಬರ್ದಿರೋ ಥರ ಅವನ್ನ ಮಾಡೋದ್ರಿಂದ ನಿನಗೇನು ಸಿಗುತ್ತೆ? ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಬಿ ಇನ್ ಯುವರ್ ಓನ್ ಝೋನ್. ಯಾವನ್ ತಪ್ಪು ಮಾಡಿದ್ರೂ, ಯಾರು ಏನು ಮಾತಾಡಿದ್ರೇನು, ನಿನ್ನ ಕೆಲಸ ನೀನು ಮಾಡ್ಕೊಂಡು ಮುಂದೆ ಹೋಗ್ತಾ ಇರಿ ಅಷ್ಟೇ. ಅದು ಯಂಗ್ಸ್ಟರ್ಸ್ ನಾನು ಕೊಡೋದು. ಸರ್, ಇವಾಗ ತುಂಬ ಜನ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇರ್ತಾರೆ. ವೇರ್ ಕ್ಯಾನ್ ದೇ ಮೀಟ್ ಯು? ಜೀವ, ಇವಾಗ ಸದ್ಯಕ್ಕೆ ಮೀಟಿಂಗ್ ಇವಾಗ ನನ್ನ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿಲ್ಲ, ಅದಕ್ಕೆ ನಾನು ಸ್ವಲ್ಪ ಇದು ಮಾಡಿದ್ದೀನಿ. ಅದು ಬಿಟ್ಟರೆ ಈವೆಂಟ್ಸಲ್ಲಿ ಎಲ್ಲಿ ಬಂದ್ರೂ ಸಿಗ್ತೀನಿ. ಆ್ಯಂಡ್ ಅದೇ ಬಾಡಿ ಬಿಲ್ಡಿಂಗ್ ಈವೆಂಟ್ಸಲ್ಲಿ ಸಿಗ್ತೀನಿ. ಮತ್ತು ಜಿಮ್ಸಲ್ಲೇ ಅಷ್ಟೇ, ಮಾರ್ನಿಂಗ್ ಆಫ್ಟರ್ನೂನ್ ಸೆಷನ್ಸಲ್ಲಿ ಇಲ್ಲಿರ್ತೀನಿ ಸಜ್ಜಾಪುರ ರೋಡಲ್ಲಿ. ಈವ್ನಿಂಗ್ ಸೆಷನ್ಸ್ ಅಂದರೆ ವೈಟ್ ಫೀಲ್ಡಲ್ಲಿ ಇರ್ತೀನಿ. ಏನಾದರೂ ರಿಯಲಾಗಿ ನೆಸೆಸಿಟಿ ಐತೆ ಅನ್ನೋರು ಬಂದು ಮೀಟ್ ಮಾಡ್ಬೋದು. ಐ ಆಮ್ ನಾಟ್ ಎ VIP ಆರ್ ಸೆಲೆಬ್ರಿಟಿ ಆರ್ ನಥಿಂಗ್. ನಾನು ನಾರ್ಮಲ್ ಪೀಪಲ್ ಥರನೇ. ಬಟ್ ಸುಮ್ಮನೆ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ, ಅದು ಮಾಡೋಕ್ಕೆ ನಿದ್ರೆ ಸಿಗೋದು ಕಷ್ಟ ಆಗುತ್ತೆ. ಯಾಕಂದರೆ ನನಗೂ ಕ್ಲೈಂಟ್ಸ್ ಇರ್ತಾರೆ, ಅದಿರ್ತಾರೆ, ಅದನ್ನೆಲ್ಲ ನೋಡ್ಕೊಬೇಕಿಲ್ವಾ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೀವ. ನಾನು ಒಂದು DM ಹಾಕಿದ್ದಷ್ಟೇ, ನೀವು ಎಷ್ಟು ಸ್ವೀಟಾಗಿ ಇಲ್ಲ ಐಲ್ ಬಿ ದೇರ್ ಫಾರ್ ಯು ಅಂತ ಮೆಸೇಜ್ ಮಾಡಿ ಯು ಆಸ್ಕ್ ಮಿ ಟು ಕಮ್. ನಿಮ್ಮ ಜಿಮ್ಮಲ್ಲೇ ಬಂದು ಶೂಟ್ ಮಾಡೋಕ್ಕೆ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವು ಆ್ಯಕ್ಚುಲಿ ತುಂಬ ಕಲ್ತ್ಕೊಂಡೆ ಈ ಪಾಡ್ಕಾಸ್ಟಲ್ಲಿ. ನಾನು ವರ್ಕೌಟ್ ಮಾಡಿಕೊಂಡೇ ಬಂದೀನಿ. ನನಗೆ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಐ ಫೆಲ್ಟ್ ಓಕೆ, ಐ ನೀಡ್ ಟು ನೋ ಮೋರ್. ಇನ್ನೂ ತುಂಬ ಡೆಪ್ತ್ ಒಳಗೆ ಇಳಿಬೇಕಂತ ಅನಿಸ್ತು ಆಫ್ಟರ್ ಹ್ಯಾವಿಂಗ್ ದಿಸ್ ಕಾನ್ವರ್ಸೇಷನ್. ಥ್ಯಾಂಕ್ ಯು. ಖಂಡಿತ ಜೀವ, ಇನ್ನೂ ಮುಂದೆ ದೊಡ್ಡದಾಗಿ ಮಾಡೋಣ, ಒಂದೊಂದು ಡೀಪಾಗಿ ತೊಗೊಂಡು ಹೋಗೋಣ. ಥ್ಯಾಂಕ್ ಯು ಜೀವ.